ಈ ಸಿಕ್ಸ್ ಪ್ಯಾಕ್ ಮಾಡೋದು ಈಸಿನಾ? ಎಲ್ಲಿಂದ ಶುರು ಮಾಡಬೇಕು? ಸಿಕ್ಸ್ ಪ್ಯಾಕ್ ಅನ್ನೋದೊಂದು ಶಿಸ್ತು. ಅಂದರೆ ಎಷ್ಟೊಂದು ಜನಕ್ಕೆ ಒಂದು ಮಿತ್ ಈಸ್ ದ್ಯಾಟ್ ನಾನು ಚೆನ್ನಾಗಿ ವರ್ಕೌಟ್ ಮಾಡ್ತಾ ಇದ್ದೀನಿ, ನಾನು ಆಚೆ ಹೋಗಿ ಬಿರಿಯಾನಿ ತಿನ್ಬಿಡ್ಬೋದು, ಏನು ತಿಂದರೂ ಕರಗಿಸ್ಬಿಡ್ತೀನಿ. ಇಲ್ಲಿ ಏನಾಗುತ್ತೆ ಅಂದರೆ ಏನು ಸಿಕ್ಸ್ ಪ್ಯಾಕ್ ಮಾಡಿರ್ತಾರೆ ಅದ್ರಲ್ಲಿ ಮನೆಯವ್ರ ಪಾತ್ರ ಜಾಸ್ತಿ ಇರುತ್ತೆ. ಇವಾಗ ನಾನು ಯಾರ್ದೋ 100 kg ಇದನ್ನು ತೊಗೊಂಡೋಗಿ ನಾನು 90 ದಿವಸಕ್ಕೆ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದೀನಿ ಅಂದರೆ ಅದು ನನಗೆ ಗೊತ್ತಿಲ್ಲ. ಅದು ಇಲ್ಲಿ ಇನ್ನೊಂದು ಮಿಸ್ಟೇಕ್ ಏನಾಗುತ್ತೆ ಅಂದರೆ ಬಾಡಿ ಬಿಲ್ಡಿಂಗ್ ಬೇರೆ, ಅಥ್ಲೆಟಿಕ್ ಟ್ರೈನಿಂಗ್ ಬೇರೆ, ಫಿಟ್ನೆಸ್ ಅನ್ನೋದು ಬೇರೆ. ಆವಾಗ ಡಯಟ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಆಮೇಲೆ ಇನ್ನೊಂದೇನಾದ್ರು ದಪ್ಪ ಇರೋರು ನಾನು ನೋಡ್ತಾನೆ ಇರಲಿಲ್ಲ. ತುಂಬ ರೇರ್ ಅವ್ನು ಯಾರೋ ದಪ್ಪ ಇರೋನು ಕಾಣಿಸ್ತಾ ಇದ್ದಾಡಿ ಅನ್ನೋರು. ಇವಾಗ ಒಬ್ಬ ಪರ್ಸನಲ್ ಟ್ರೈನಿಂಗ್ ಬೇಕು ಅಂತ ಹೋಗಿ ಅವ್ನಿಗೆ ದುಡ್ಡು ಕೊಡ್ತಾರೆ. ಡಯಟ್ ಕಾಸು ಇಟ್ಕೊಂಡಿರೋಲ್ಲ. ನೀವು ನಿಮ್ಮ ಡಯಟ್ ಕಾಸು ಇಟ್ಕೊಂಡು ಆಮೇಲೆ ಪರ್ಸನಲ್ ಟ್ರೈನಿಂಗ್ ತೊಗೊಳ್ಳಿ. ಈಗ 80% ಡಯಟೇ ಅಲ್ವಾ? ಇದು ತುಂಬ ಇದೆ. ಇವಾಗ ಎಸ್ಪೆಷಲಿ ಸಿನಿಮಾದಲ್ಲಿ ನಮ್ಮ ಹೀರೋ ಮುಖ ಮಾತ್ರ ಹಂಗೆ ಇರಲಿ, ಹೊಟ್ಟೆ ಕೈ ಕಾಲುಗಳೆಲ್ಲ ನೀಟಾಗಿರಲಿ. ಸರ್ ನಾನಿಲ್ಲಿ ಗಾರೆ ಕೆಲಸ ಏನು ಮಾಡ್ತಾಯಿಲ್ಲ, ಬುಲ್ಡೇಜರ್ ತಗೊಂಡು ಹೊಡೆದು ಪ್ಲಾಸ್ಟಿಂಗ್ ಎಲ್ಲ ಮಾಡೋದಕ್ಕಲ್ವಾ. ನಾನು ಫಾಸ್ಟಿಂಗ್ ಮಾಡ್ತಾಯಿದ್ದೀನಿ, ನಾನೇನೋ ಮಾಡ್ತಾಯಿದ್ದೀನಿ ಅಂತ ನಿದ್ದೆ ಬಿಟ್ರಿ ಅಂದರೆ ಅದು ಸೈಡ್ ಎಫೆಕ್ಟ್ ಆಗುತ್ತೆ. ನಿದ್ದೆ, ರೆಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅಪ್ಪು ಸರನ್ನು ಮೀಟ್ ಮಾಡಿರ್ತೀರಿ? ಓಹೋ, ನಾನು ದೊಡ್ಡ ಫ್ಯಾನ್. ಈ ದೇಹದ ಜೊತೆಗೆ ಈ ಸೆಲೆಬ್ರಿಟೀಸ್ಗಳನ್ನು ಮೇಂಟೈನ್ ಹೆಂಗೆ ಮಾಡ್ತೀರಾ? ಅಂದರೆ ಎಲ್ಲನೂ ಒಂದು ಹ್ಯಾಂಡಲ್ ಮಾಡೋಕ್ಕೊಂದು ಇದು ಬೇಕಲ್ವಾ ನಿಮಗೂ? ಇದು ಒಂದೇ ಒಂದು ಸಿಂಪಲ್ ಟಿಪ್ಸ್, ಕೆಲಸ ಮಾತ್ರ ಮಾಡಿ. ಒಬ್ಬ ಜನಸಾಮಾನ್ಯರಿಗೆ ಸಿಕ್ಸ್ ಪ್ಯಾಕ್ ಮಾಡಬೇಕಂದ್ರೆ ಎಷ್ಟು ಟೈಮ್ ಬೇಕಾಗತ್ತೆ? ನೀವು ಹೆಂಗೆ ನಿಮ್ಮ ಬಾಡಿ ಮೇಲೆ ನೀವು ದುಡ್ಡು ಖರ್ಚು ಮಾಡ್ಕೋತೀರಾ ಹಂಗೆ ಬಾಡಿ ಮಾಡ್ಬೋದು. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್ ನಮ್ಮ ಕಾನ್ವರ್ಸೇಷನ್ ಇಸ್ ಗೋನ್ ಬಿ ವೆರಿ ಫಿಟ್. ಯಾಕೆಂದರೆ ಇಟ್ ಇಸ್ ಒನ್ ಆ್ಯಂಡ್ ಓನ್ಲಿ ನಮ್ಮ ಶ್ರೀನಿವಾಸ್ ಗೌಡ ಅವರು, ಹೂಸ್ ಆಲ್ಸೋ ನೋನ್ ಆಸ್ ಸಿಕ್ಸ್ ಪ್ಯಾಕ್ ಸೀನು ಆ್ಯಂಡ್ ಮಸಲ್ 360 ಜಿಮ್ನ ಓನರ್. ಆ್ಯಂಡ್ ಐ ಥಿಂಕ್ ಸೀನು ಮಾಸ್ಟರ್ ಆಗಿ ಫಿಟ್ನೆಸ್ ಕೋಚ್ ಆಗಿ ಒಂದು 20 ವರ್ಷದಿಂದ ಲೈಫನ್ನು ನೋಡ್ತಾ ಇದ್ದೀರಾ. ಲೈಫಲ್ಲಿ ಸಾಕಷ್ಟು ಲೈಫ್ಗೆ ಅವರ ಫಿಟ್ನೆಸ್ ಲೈಫಿಗೆ ನೀವು ಲೈಫ್ ನೀಡಿದ್ದೀರಾ. ಸೊ ಇಂಥ ಒಂದು ವ್ಯಕ್ತಿತ್ವನ ಇವತ್ತು ಜಸ್ಟ್ ಕ್ಯೂರಿಯಸಲ್ಲಿ ಹೋಸ್ಟ್ ಮಾಡ್ತಾ ಇರೋದು. ಇಟ್ಸ್ ಅ ಪ್ಲೆಷರ್. ಫಸ್ಟ್ಲಿ ಸೀನು ಮಾಸ್ಟರ್, ವೆಲ್ಕಮ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದ್ದೀನಿ ನಾನು. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನನಗೆ ಫಸ್ಟ್ ಏನಂದರೆ ನಿಮ್ದು ಅಡ್ಡ ಹೆಸರೇ ಸಿಕ್ಸ್ ಪ್ಯಾಕ್ ಸೀನು ಅವರಲ್ವಾ. ಐ ವಾಂಟ್ ಟು ಸ್ಟಾರ್ಟ್ ಮೈ ಕಾನ್ವರ್ಸೇಷನ್ ವಿತ್ ಸಿಕ್ಸ್ ಪ್ಯಾಕ್ ಬಿಕಾಸ್ ಅಲ್ಲಿ ಎಲ್ಲರೂ ಫ್ಯಾಮಿಲಿ ಪ್ಯಾಕಿಗೆ ಏನು ಯಾರ್ದು ಅಡ್ವೈಸ್ ಬೇಕಾಗಿಲ್ಲ. ಸಿಕ್ಕಿದ್ದೆಲ್ಲ ತಿನ್ಕೊಂಡು ಏನೇನೋ ಆಗ್ತಾ ಇರುತ್ತೆ. ಬಟ್ ಸಿಕ್ಸ್ ಪ್ಯಾಕ್ ಅನ್ನೋದು ತುಂಬ ಕ್ಯೂರಿಯಾಸಿಟಿ ಏನಿದೆ. ಈ ಸಿಕ್ಸ್ ಪ್ಯಾಕ್ ಅನ್ನೋದು ಯೂಶಲಿ ಹೀರೋಗಳು ಅಥವಾ ಗಂಡು ಮಕ್ಕಳಿಗೆ ಇದರಲ್ಲೇ ಹೆಚ್ಚು ಫೇಮಸ್ ಆಗಿರೋದು. ಈ ಹೆಣ್ಮಕ್ಳಂತಂದರೆ ಯೂಶಲಿ ಸಿಕ್ಸ್ ಪ್ಯಾಕ್ ಅಂತ ಮಾಡೋರು ತುಂಬ ರೇರು. ಆ್ಯಂಡ್ ಅಂದರೆ ಕಂಪೇರ್ಡ್ ರೇಷೋ ಗಂಡು ಮಕ್ಕಳಿಗೆ ಜಾಸ್ತಿ. ಸೊ ಫಸ್ಟ್ಲಿ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್, ಈ ಸಿಕ್ಸ್ ಪ್ಯಾಕ್ ಮಾಡೋದು ಈಸಿನಾ? ಎಲ್ಲಿಂದ ಶುರು ಮಾಡಬೇಕು? ಸಿಕ್ಸ್ ಪ್ಯಾಕ್ ಅನ್ನೋದೊಂದು ಶಿಸ್ತು. ಬಾಯಿ ಕಟ್ಟಾಕಬೇಕು. ಸೊ ಅದು ಹೆಂಗೆ ಹೇಳ್ತಾರಲ್ಲ, ಕಣ್ಣು ಮುಚ್ಚಬೇಕು, ಮೂಗಿನ ವಾಸ್ತಿ ತೊಗೋಬಾರ್ದು, ತಪಸ್ತರ ಅದು. ಯಾಕೆಂದರೆ ನಾವೆಲ್ಲ ನಮಗೇನು ಕಾಣಿಸ್ಬಾರ್ದು. ಏನು ಡಯಟ್ ಹೇಳಿರ್ತೀವಿ ಅದನ್ನು ಫಾಲೋ ಮಾಡಿದಾಗಲೇ ಬರೋದು. ಆಮೇಲೆ ನಿಮ್ಗೆ 100% ಡೆಡಿಕೇಶನ್ ಇಲ್ಲ ಅಂದರೆ ಎಂಥ ಒಳ್ಳೆ ಟ್ರೈನರ್ ಆದರೂ ಒಳ್ಳೆ ಸ್ಟೂಡೆಂಟ್ ಸಿಕ್ಕಿಲ್ಲ ಅಂದರೆ ಆ ಟ್ರೈನರ್ ಝೀರೋನೇ ಅಲ್ವಾ. ಎರಡೂ ಕೈ ಸೇರಿದ್ರೆ ಚಪ್ಪಾಳೆ. ಯಾಕೆಂದರೆ ಇಬ್ಬರದು ಅಷ್ಟೇ ಇರುತ್ತೆ. ಇವಾಗ ಅವ್ರದ್ದು ಯಾವಾಗ ಯಾವ ಡಯಟ್ ಚೇಂಜ್ ಮಾಡಬೇಕು, ಯಾವ ಫಾರ್ಮಲ್ಲಿದ್ದಾರೆ, ಅವ್ರ ಜೆನೆಟಿಕ್ ಹೆಂಗೆ ವರ್ಕ್ ಆಗ್ತಾಯಿದೆ ಗೊತ್ತಾಗುತ್ತಾ, ಅವೆಲ್ಲ ನೋಡ್ಕೋಬೇಕು. ಇವನ್ನೆಲ್ಲ ನೋಡಿಕೊಂಡು ಅವ್ರು 100% ಮಾಡಿದ್ರೆ ಮಾತ್ರ ನಾನು ಸಿಕ್ಸ್ ಪ್ಯಾಕ್ ಸೀನಾಗಕ್ಕೆ ಸಾಧ್ಯ. ನನಗೆ ಸಿಕ್ಕಿರೋದು ಒಳ್ಳೊಳ್ಳೆ ಸ್ಟೂಡೆಂಟ್ಗಳು. ಅದನ್ನು ನನಗೆ ತುಂಬ ಅದೃಷ್ಟ ಮಾಡಿದ್ದೀನಿ ನಾನು. ಐ ಥಿಂಕ್ ನೀವು ಒಂದು ನಿಮ್ಮ ಫಿಟ್ನೆಸ್, ನಿಮ್ಮ ಮೋಟಿವೇಶನ್, ಡೆಡಿಕೇಶನ್ ಇಂದ ನೀವು ಫೇಮಸ್ ಆಗಿದ್ರೆ, ಇನ್ನೊಂದು ಸೈಡು ನಿಮ್ಮನ್ನು ಇಷ್ಟೊಂದು ಬೆಳಕಕ್ಕೆ ತಂದಿರೋದು ಈಸ್ ನಮ್ಮ ಕರ್ನಾಟಕದ ಒಂದು 50ಕ್ಕೂ ಹೆಚ್ಚು ಸೆಲೆಬ್ರಿಟೀಸ್ಗಳ ಇನ್ಸ್ಟಾಗ್ರಾಮಲ್ಲೆಲ್ಲ ನೀವು ಒಂದು ಸ್ಟೋರಿನಲ್ಲೋ ಒಂದು ಪೋಸ್ಟಲ್ಲೋ ಇದ್ದೇ ಇರ್ತೀರಾ. ಅಂದರೆ ಯು ಟ್ರೈನ್ ಪಾಪ್ಯುಲರ್ ಪರ್ಸ್ನಾಲಿಟೀಸ್. ಎಲ್ಲಿಂದ ಶುರು ಮಾಡೋದು? ಧನಂಜಯ್ ಅವರು, ರಕ್ಷಿತ್ ಶೆಟ್ಟಿಯವರು, ಈ ಕಡೆ ರಾಕೇಶ್ ಅಡಿಗ, ವಸಿಷ್ಠ ಸಿಂಹ ಅವರು, ರಚಿತಾ ರಾಮ್ ಅವರು, ಶೈನ್ ಶೆಟ್ಟಿ, ಬಿಗ್ ಬಾಸ್ ಶಶಿ, ಇನ್ನ ತುಂಬ ಇದ್ದಾರೆ, ಸತೀಶ್ ನೀನಾಸಂ, ತುಂಬಾ ಜನ ಇದಾರಲ್ಲ. ಸೊ ಅಂದ್ರೆ ಇಷ್ಟು ಜನ ನಿಮ್ಮ ಹತ್ರ ವಿಶ್ವಾಸ ಇಟ್ಕೊಂಡು ಬರ್ಬೇಕಂದ್ರೆ ಫಸ್ಟ್ಲಿ ಆ ಸಿಕ್ಸ್ ಪ್ಯಾಕ್ ಕಾನ್ವರ್ಸೇಷನ್ನೇ ಮುಂದುವರಿಸ್ತಾ ನೀವು ಸಾಕಷ್ಟು ವಿಚಾರ ಹೇಳಿದ್ರಿ. ಬಾಯಿ ಕಟ್ಟಬೇಕು ಮತ್ತೆ 100% ಡೆಡಿಕೇಶನ್ನು. ಸೊ ಫಸ್ಟ್ಲಿ ಹೌ ಟು ಲೈಕ್ ಈ ಸಿಕ್ಸ್ ಪ್ಯಾಕ್ ಜರ್ನಿನಲ್ಲಿ ಡೆಡಿಕೇಶನ್ ಅಂದರೆ ಹೌ ಟು ಬ್ರಿಂಗ್ ಟು ರಿಯಾಲಿಟಿ? ಅವ್ರಿಗವರು ಕಾನ್ಫಿಡೆಂಟಾಗಿ ಬರಬೇಕು. ಅಂದರೆ ನನಗೆ ಬೇಕೇ ಬೇಕು ಅಂತ ನಾನು ಡಿಸೈಡ್ ಆಗಿ ಬರಬೇಕು. ಅಂಥವ್ರಿಗೆ ಮಾತ್ರನೇ ಮಾಡ್ಸೋಕ್ಕೆ ಸಾಧ್ಯ ನಾವು. ಯಾಕೆಂದರೆ 100% ಏನು ಮಾಡೋದು ಬೇಡ, ಅವ್ರು ಕರೆಕ್ಟಾಗಿ ಡಯಟ್ ಮಾಡಿದ್ರೆ ಸಾಕು ನಮಗೆ. ಅದೇ ಅವರೊಂದು ಆ ಡಯಟ್ ಒಂದು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಇಲ್ಲಿ ನಾವು ವರ್ಕೌಟ್ ಮಾಡಿಸೋವಾಗ ನಮಗೇನು ಪ್ರಾಬ್ಲಮ್ ಆಗೋಲ್ಲ. ಆಮೇಲೆ ಏನಾಗುತ್ತೆ, ಆ ಜರ್ನಿಲಿ ಅವ್ರು ಯಾವಾಗ ಪ್ರಾಪರಾಗಿ ಡಯಟ್ ಮಾಡ್ತಾ ಇರ್ತಾರೆ ಆವಾಗ ಕಾನ್ವರ್ಸೇಷನ್ ಜಾಸ್ತಿ ಇರೋಲ್ಲ. ಯಾಕೆಂದರೆ ರಿಸಲ್ಟ್ ಮಾತಾಡ್ತಾ ಇರುತ್ತೆ.
ಅಲ್ಲಿ ಎಲ್ಲಿ ಅವರು ಡಯಟ್ ಮಾಡಲ್ಲ. ನಾನು ಇವಾಗ ಇಲ್ಲೇನೋ ಡಯಟ್ ಹೇಳಿರ್ತೀನಿ, ಅಲ್ಲೋಗಿ ಏನೋ ಪಾನಿಪುರಿ ತಿನ್ನೋದು, ಬಿರಿಯಾನಿ ತಿನ್ನೋದು, ತಿಂದ್ಬಿಟ್ಟು ಬಂದು ಸುಳ್ಳು ಹೇಳೋದು, ನನಗೆ ರಿಸಲ್ಟ್ ಸಿಗ್ತಾಯಿಲ್ಲ ಅನ್ನೋದು, ಆಗ ಕಾನ್ವರ್ಸೇಷನ್ ಜಾಸ್ತಿ ಆಗುತ್ತೆ. ಬೇಸಿಕ್ಲಿ ನೀವೇನು ಹೇಳ್ತಾ ಇದ್ದೀರಾ ಅಂದರೆ, ನಾನೊಂದೆಲ್ಲೋ ಮ್ಯಾಗ್ನೆಟ್ ನೋಡಿದ್ದೆ, ಅದನ್ನು ಫ್ರಿಜ್ ಮೇಲೆ ಇಟ್ಟಿದ್ದೀನಿ ಕೂಡ. ಆಬ್ಸಾ ಮೇಡ್ ಇನ್ ದ ಕಿಚನ್ ಅಂತ ಇತ್ತದು. 100% ಎಷ್ಟೊಂದು ಜನಕ್ಕೆ ಒಂದು ಮಿತ್ ಇಸ್ ದ್ಯಾಟ್ ನಾನು ಚೆನ್ನಾಗಿ ವರ್ಕೌಟ್ ಮಾಡ್ತಾ ಇದ್ದೀನಿ, ನಾನು ಆಚೆ ಹೋಗಿ ಬಿರಿಯಾನಿ ತಿನ್ಬಿಡ್ಬೋದು, ಏನು ತಿಂದರೂ ಕರಗಿಸ್ಬಿಡ್ತೀನಿ ಅನ್ನೋದು. ಇಲ್ಲಿ ಏನಾಗುತ್ತೆ ಅಂದರೆ, ಏನು ಸಿಕ್ಸ್ ಪ್ಯಾಕ್ ಮಾಡಿರ್ತಾರೆ ಅದ್ರಲ್ಲಿ ಮನೆಯವ್ರ ಪಾತ್ರ ಜಾಸ್ತಿ ಇರುತ್ತೆ. ಕೇಳ್ದಂಗೆ ಮಾಡಿಕೊಡ್ಬೇಕಲ್ಲ. ಸೊ ಫಸ್ಟ್ಲಿ ಸಿನ್ಸ್ ಯು ಸ್ಪೋಕ್ ಅಬೌಟ್ ಸಿಕ್ಸ್ ಪ್ಯಾಕಲ್ಲಿ, ಫಸ್ಟ್ ಇಸ್ ಡಯಟ್, ಸೆಕೆಂಡ್ ಇಸ್ ವರ್ಕೌಟ್ ಅಲ್ವಾ? ಆಮೇಲೆ ರಿಸಲ್ಟೇ ಮಾತಾಡೋಕ್ಕೆ ಶುರು ಮಾಡುತ್ತೆ. ಸೊ ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಡಯಟ್ ಪಾರ್ಟ್ ಆಫ್ ಇಟ್. ಸೊ ಏನೇನಿರುತ್ತೆ ಸರ್ ಡಯಟಲ್ಲಿ? ಇವಾಗ ಅವ್ರ ಬಾಡಿ ಕಂಡೀಷನ್ ಏನಿದೆ, ಇವಾಗ 100 kg ಇರೋನ್ನ ನಾವು ಹೆಂಗೆ ತೊಗೊಂಬರ್ಬೇಕು, ಸೊ ನೀವು ಅನಾಲಿಸಿಸ್ ಫಸ್ಟ್ ಹೆಂಗೆ ಮಾಡ್ತೀರಿ? ಇವಾಗ ನಾನು ಬಂದೆ, ಇವಾಗ ನೀವು ಬಂದರೆ, ಇವಾಗ ನೀವು ಬಾಡಿ ವೆಯ್ಟ್ ಎಷ್ಟಿದೆ, BMI ಬಾಡಿ ಮಾಸ್ ಇಂಡೆಕ್ಸ್ ನೋಡ್ಬೋದು, ಇಲ್ಲಾಂದರೆ ಬಾಡಿ ವೆಯ್ಟ್ ನೋಡ್ಬೋದು. ಇದಕ್ಕಿಂತ ಮೇಯ್ನ್ ಏನಂದರೆ ಬ್ಲಡ್ ರಿಪೋರ್ಟ್. ಏನು ಮಾಡ್ತೀರಾ ಅದರಲ್ಲಿ? ನನಗೆ ಇಂಟರ್ನಲ್ ಕಂಡೀಷನ್ ತುಂಬ ಅಂದರೆ ತುಂಬ ಮುಖ್ಯ. ನಿಮ್ಮ HbA1c ಲೆವೆಲ್, ಥೈರಾಯ್ಡ್ ಲೆವೆಲ್, ಲಿಪಿಡ್ ಪ್ರೊಫೈಲ್ ಲೆವೆಲ್, ಈಗ ವಿಟಮಿನ್ ಆಗಿರ್ಬೋದು. ಸೊ ಇವೆಲ್ಲ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಯಾಕೆ? ನೀವು ಹೆಲ್ತಿಯಾಗಿ ಇದ್ದೀರಾ ಇಲ್ವ ಅನ್ನೋದು ಚೆಕ್ ಮಾಡೋದಕ್ಕೆ. ನೀವು ಅಲ್ಲಿ ಅನ್ಹೆಲ್ತಿ ಇದ್ದರೆ ಅದ್ರ ಮೇಲೆ ಕೆಲಸ ಮಾಡ್ತೀವಿ ನಾವು. ಇವಾಗ HbA1c ಲೆವೆಲ್ ಜಾಸ್ತಿ ಇದ್ದರೆ ಕೆಲವ್ರು ಹೇಳ್ಕೊಳ್ಳಲ್ಲ. ಹೆಂಗೆ ಗೊತ್ತಾಗೋಕ್ಕೆ ಸಾಧ್ಯ ನಮಗೆ? ಆ ಬ್ಲಡ್ ರಿಪೋರ್ಟ್ ಅಷ್ಟೇ ಸತ್ಯ ಹೇಳೋಕ್ಕೆ ಸಾಧ್ಯ. ನಿಮಗೆ ಬ್ಲಡ್ ರಿಪೋರ್ಟ್ ಕೊಡದೆ ನಾವು ಮುಂಚೆ ಏನು ಮಾತಾಡಿದ್ರಿ ಅದು ಯಾವುದನ್ನು ನಾನು ಹೇಳೋದಕ್ಕೆ ಹೋಗಲ್ಲ. ನಿಮಗೆ ಟ್ರೈನಿಂಗ್ ಮಾಡಬೇಕು ಅಂತ ಬಂದಾಗ ನನಗೆ ನೀವು ಬ್ಲಡ್ ರಿಪೋರ್ಟ್ ಕೈಗೆ ಕೊಟ್ಟರೆ ಅದ್ರ ಮೇಲೆ ನಾವು ಹೋಗ್ತೀವಿ. ಸೊ ಫಸ್ಟು ಥೈರಾಯ್ಡು, ಲಿಪಿಡ್ ಪ್ರೊಫೈಲ್ ಎಲ್ಲ ಇದು ವೆಯ್ಟ್ ಮೇಲೆ ಯಾವ ಥರ ಪರಿಣಾಮ ಬೀಳುತ್ತೆ? ಅಂದರೆ ಬಿದ್ದೇ ಬೀಳುತ್ತೆ. ಒಳಗಡೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆಯಾ, ನೀವು ಡ್ರಿಂಕ್ಸ್ ಮಾಡ್ತಾಯಿದ್ದೀರಾ, ಸ್ಮೋಕ್ ಮಾಡ್ತಾಯಿದ್ದೀರಾ, ಲಿವರ್ ಫಂಕ್ಷನ್ ಕರೆಕ್ಟಾಗಿದೆಯಾ, ಇವೆಲ್ಲ ನೋಡ್ಕೋಬೇಕು ನಾನು. ಇವಾಗ 100 kg ಇರೋನಿಗೆ ನಾನು ಏನು ಡಯಟ್ ಕೊಡಬೇಕು ಅದೇ ಕೊಡೋಕ್ಕಾಗೋದು. 60 kg ಇರೋರ್ಗೆ ಏನು ಬೇಕೋ ಅವ್ರಿಗೆ ಏನು ನೀಡಿದೆ ಅಷ್ಟೇ ಕೊಡೋಕ್ಕಾಗೋದು. ನನಗೆ ಅದನ್ನು ಅನಾಲಿಸಿಸ್ ಮಾಡಬೇಕು ಅಂದರೆ ಫಸ್ಟ್ ಬ್ಲಡ್ ರಿಪೋರ್ಟೇ ಬೇಕಾಗಿರೋದು. BMI ನನಗೆ ಅಲ್ಲಿ ಇಂಪಾರ್ಟೆಂಟ್ ಆಗಲ್ಲ. ಸೊ ಮೇನ್ ಇಸ್ ಬ್ಲಡ್ ರಿಪೋರ್ಟು ಪ್ಲಸ್ ಬಾಡಿ ವೇಟ್. ಹೌದು. ಆಮೇಲೆ ಅದು BMI ಇಸ್ ಅ ಬೋನಸ್. ಅದ್ರ ಮೇಲೆ ಸೊ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ನೆಕ್ಸ್ಟು ಬರೋದು ಅಂದರೆ ಡಯಟ್. ಸೊ ನಾನು ಪ್ರೆಸೆಂಟ್ ಅಂದರೆ ಇವಾಗ ಸದ್ಯಕ್ಕೆ ಹೆಂಗೆ ಅಂದರೆ, ಇವಾಗ ನೀವು ಬಂದು ನೀವು ಜಾಯ್ನ್ ಆದಮೇಲೆ ಬ್ಲಡ್ ರಿಪೋರ್ಟ್ ಎಲ್ಲ ಕೊಟ್ಟು ನೀವು ನಾರ್ಮಲ್ ಇದ್ದರೆ ಡಯಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಸ್ಮಾಲ್ ಡಿಟಾಕ್ಸ್ ಅಂತ ಮಾಡ್ತೀವಿ. 2 ದಿನದ ಡಿಟಾಕ್ಸ್ ಅಂತ ಮಾಡ್ತೀವಿ. ಏನು ಮಾಡ್ತೀರಿ? ಅದು ನಮಗೆ ಸ್ಟಮಕ್ ಕ್ಲೀನ್ ಆಗಬೇಕು. ಸ್ಟಮಕ್ ಕ್ಲೀನಾಗಿ 1-2 ದಿನ ಲಿಕ್ವಿಡಲ್ಲಿ ಇಟ್ಟಿರ್ತೀವಿ. ಅದು ನೀಟ್ ಆಗಿದ ತಕ್ಷಣ ನಾವು ಮಾಡೋ ಡಯಟು ಬಾಡಿ ಮೇಲೆ ಬೇಗ ಇಂಪ್ಯಾಕ್ಟ್ ಆಗುತ್ತೆ. ಈ ಡಿಟಾಕ್ಸ್ ಅಂದರೆ ಏನೇನು ಮಾಡ್ತೀರಿ? ಡಿಟಾಕ್ಸಲ್ಲಿ ನಿಮಗೆ ಹೆಂಗೆ ಅಂದರೆ, ಅದು ಇವಾಗ ಲೂಸ್ ಮೋಷನ್ ಆಗೋ ಥರದ್ದು ಯಾವುದಾದ್ರೂ, ಇವಾಗ ಮನೆಗಳಲ್ಲಿ ಈ ಕ್ಯಾಸ್ಟರ್ ಆಯಿಲ್, ಈ ಜಾಪಳ್ ಬೀಜ ಆ ಥರದ್ದು ಯೂಸ್ ಮಾಡ್ತಾರೆ ಟೆಕ್ನಿಕ್. ಅದು ಆ ಲೂಸ್ ಮೋಷನ್ ಆದಾಗ ಒಳಗಡೆ ಇರೋ ಗಲೀಜೆಲ್ಲ ಆಚೆ ಹೋಗುತ್ತೆ. ಅದಾದಮೇಲೆ ನೀವು ಏನು ನೀಟ್ ತಿಂತೀರಾ ಅದು ಬಾಡಿ ಮೇಲೆ ಇಂಪ್ಯಾಕ್ಟ್ ಫಾಸ್ಟಾಗಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೇನು ಆ 2 ದಿನದ ಡಿಟಾಕ್ಸ್ ಮಾಡಿರ್ತೀರ ಅಲ್ಲೇ ವೆಯ್ಟ್ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಇದು ಬರೀ 6 ಪ್ಯಾಕ್ ಅಲ್ಲಿಂದ ಪ್ರತಿಯೊಬ್ಬರಿಗೂ ನೀವು ಡಯಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮ್ಮ ಮನೆಗಳಲ್ಲಿ ಏನೇನು ಪದ್ಧತಿ ಇರುತ್ತೆ, ಯಾಕಂದರೆ ಅವಾಗೆಲ್ಲ ಆಗ್ತಾಯಿದ್ರು ಮನೇಲಿ ಹೊಟ್ಟೆ ಕೆಟ್ಟಾಗ. ಸೊ ಅದನ್ನು ಯೂಸ್ ಮಾಡಿ, ಒಳ್ಳೆಯದು. ಈಗ ಉದಾಹರಣೆಗೆ ಮನೇಲಿ ಅಜ್ಜಿ ಇರಲ್ಲ, ಯಾಕಂದರೆ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ, ಅಂಥವ್ರಿಗೆ ವಾಟ್ ಯು ಸಜೆಸ್ಟ್? ಅಂದರೆ ನಾನು ಬ್ಲಡ್ ರಿಪೋರ್ಟ್ ಕಂಡೀಷನ್ ನೋಡಿ ಹೇಳಬೇಕು. ಸೊ ಯಾಕೆಂದರೆ ಮಿನರಲ್ ಹೋಗ್ಬಿಡುತ್ತೆ. ನಾನು ಇವಾಗ ಸುಮ್ಮನೆ ಏನು ಹೇಳೋದು, ಅದು ಮಿಸ್ಯೂಸ್ ಆಗುತ್ತೆ. ಅದು ನಿಮ್ಮ ಕಂಡೀಷನ್ಗೆ ನಿಮ್ಮ ಟ್ರೈನರ್ಗಳು ಏನೇನು ಹೇಳ್ತಾರೆ ಅದನ್ನು ನೋಡ್ಕೊಂಡು ಮಾಡಿ. ಇಲ್ಲ ಮನೇಲಿ ಏನಾನ ಇದ್ದರೆ ಇನ್ನೂ ತುಂಬ ಒಳ್ಳೆಯದು. ಅಂದರೆ ಬೇಸಿಕ್ಲಿ ಫಾರ್ ಟು ಕ್ಲಿಯರ್ ದ ಸಿಸ್ಟಮ್. ಹೌದು. ಯೂಶಲಿ ಹಳೆ ಕಾಲದಲ್ಲಿ ಮನೇಲಿ ಇದ್ದಿದ್ದು ಕ್ಯಾಸ್ಟರ್ ಆಯಿಲ್. ಕ್ಯಾಸ್ಟರ್ ಆಯಿಲು, ಈ ಜಾಪಳ್ ಬೀಜ ಅನ್ನೋರು. ಸೊ ಅದನ್ನೆಲ್ಲ ಯೂಸ್ ಮಾಡ್ತಾಯಿದ್ರು. ಅದನ್ನು ತೊಗೊಂಡು ಬಿಟ್ಬಿಡೋದು. ಅದನ್ನು ತಗೊಂಡು ನಿಮ್ಗೆ ಲೂಸ್ ಮೋಷನ್ ಆದಾಗ ಇವಾಗ ಹೊಟ್ಟೆಯಲ್ಲಿ ಹುಳ ಇದೆ, ಅದು ಇದೆ, ಹಂಗೆಲ್ಲ ಅಂದಾಗ ಸೊ ಅವನ್ನೇ ಕೊಡ್ತಾ ಇದ್ದಿದ್ದು. ಸೊ ಇಂಡ್ಯೂಸ್ ಮಾಡೋದು. ಅದ್ರ ಜೊತೆಗೆ ಡಯಟ್ ಅಂದರೆ ಲಿಕ್ವಿಡ್ ಡಯಟಲ್ಲಿ ಇನ್ನೇನು ತೊಗೊಬೋದು? ನಿಮ್ಗೆ ಏನಂದರೆ 2 ದಿನ ಜ್ಯೂಸಸ್, ಏನು ನೀವು ಜ್ಯೂಸ್ಗಳು ಕುಡಿತೀರಾ ಆ ಜ್ಯೂಸ್ ಜೊತೆ ವಾಟರ್ ಇಂಟೇಕ್ ತುಂಬ ಇಂಪಾರ್ಟೆಂಟ್. ವಿತ್ ಶುಗರ್ ಇರಬೇಕಾ? ವಿತೌಟ್ ಶುಗರ್ ಜ್ಯೂಸ್. ವಿತೌಟ್ ಶುಗರ್, ವಿತೌಟ್ ಸಾಲ್ಟ್, ವಿತೌಟ್ ಪೆಪ್ಪರ್, ವಿತೌಟ್ ಲೈಮ್, ಪ್ಲೇನ್ ಲಿಕ್ವಿಡ್ಸ್. ಸೊ ಫ್ರೂಟ್ಸ್ ಸಾಲಿಡ್ಸ್ ಏನೂ ತಿನ್ನೋಕೆ ಹೋಗ್ಬೇಡಿ. ಸಾಲಿಡ್ಸ್ ತಿಂದಿದ್ರೆ ಒಳ್ಳೆಯದು. ಆದಷ್ಟು ನೀವು ಲಿಕ್ವಿಡ್ ತೊಗೊಳ್ಳಿ ಆ 2 ದಿನ ಮಾತ್ರ. ಸೊ ದಿಸ್ ಇಸ್ ದ ಇದು ರೆಕ್ವಿಸಿಟ್. ಇದನ್ನು ನೀವು ಹೆಂಗೆ ಡಿಟಾಕ್ಸ್ ಮಾಡ್ಬೋದು ಅಂದರೆ, ನನಗೆ ಇವಾಗೇನೋ ತಿನ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ವಾರ ಎಲ್ಲ ಮಾಡೋಕ್ಕಾಗಲ್ಲ ಇದು. ಸೊ ಎವ್ರಿ 3 months ಒನ್ಸ್ ಮಾಡಿ. ಅದನ್ನು ಜಾಸ್ತಿ ಮಾಡಿದ್ರೆ ಅದು ಒಳ್ಳೆಯದಲ್ಲ, ಅದು ಕೆಟ್ಟದೆ. ಸೊ 2 ದಿನ ದಿಸ್ ಹ್ಯಾಸ್ ಟು ಬಿ ಎವ್ರಿ 3 months ಒನ್ಸ್ ಆರ್ 4 months ಒನ್ಸ್. ಓಕೆ. ಇದಕ್ಕಿಂತ ಹೆಚ್ಚು ಡೀಟೇಲ್ ಬೇಕಂದರೆ ನಿಮ್ಮ ಅದೇ ಪರ್ಸ್ನಲ್ ಒಪಿನಿಯನ್ನು
ಒಂದು ಟ್ರೈನರ್ದು ಗೈಡೆನ್ಸ್ ಜೊತೆಗೇ ಮಾಡಬೇಕು. ಬ್ಲಡ್ ರಿಪೋರ್ಟ್ ಮೇಲೆ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಈ ಡಿಟಾಕ್ಸ್ ಆದಮೇಲೆ ಮತ್ತೆ ಈಗ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ 6 ಪ್ಯಾಕ್ ಇದು ಈಗ ಅಂದರೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಿಮ್ಮ ವೆಯ್ಟ್ ಲಾಸ್ ಮಾಡಿಸಿ ಮಸಲ್ಗೆ ಏನು ಮಾಡಬೇಕಾ, ಯಾವ ಕಂಡೀಷನಲ್ಲಿ ಇದ್ದೀರಾ, ಅದನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಎಕ್ಸಾಂಪಲ್ ಹೆಂಗೆ ಅಂದರೆ, ಇವಾಗ ಒಬ್ಬ ವ್ಯಕ್ತಿ ಕಾನ್ಸ್ಟೆಂಟಾಗಿ ವರ್ಕೌಟ್ ಮಾಡ್ತಾನೆ ಇರ್ತಾನೆ, ಅವನಿಗೆ ಡಯಟ್ ಬಗ್ಗೆ ಗೊತ್ತಿರಲ್ಲ. ಅವ್ನು ಬಂದಾಗ ನನಗೆ ಈಸಿ ಆಗುತ್ತೆ ಕೆಲಸ, ಯಾಕೆಂದರೆ ಅವ್ನ ಮಸಲಲ್ಲಿ ಮೆಮೊರಿ ಇರುತ್ತೆ ನನಗೆ. ಅವ್ನು ಹೆಂಗೆ ಯೂಸ್ ಮಾಡ್ಕೊಳ್ಳೋದು ಗೊತ್ತಿರಲ್ಲ ಆ ಅಪ್ಪಂಗೆ. ಅವಾಗ ಏನು ಮಾಡ್ತೀವಿ ನಾವು, ಪ್ರಾಪರಾಗಿ ಗೈಡೆನ್ಸ್ ಕೊಟ್ಟಾಗ ಸಪ್ಲಿಮೆಂಟ್ಸ್ ಏನು ತೊಗೋಬೇಕು, ಡಯಟ್ ಹೆಂಗೆ ಮಾಡಬೇಕು ಅಂತ ಹೇಳಿದಾಗ ಆ ವ್ಯಕ್ತಿ ನನಗೆ ಬೇಗ ರಿಸಲ್ಟ್ ಸಿಗುತ್ತೆ. ಇವಾಗ ನಾನು ಯಾರ್ದೋ 100 kg ಇದನ್ನು ತೊಗೊಂಡೋಗಿ ನಾನು 90 ದಿವಸಕ್ಕೆ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದೀನಿ ಅಂದರೆ ಅದು ನನಗೆ ಗೊತ್ತಿಲ್ಲ. ಅದು ಜೆನೆಟಿಕ್ ನಿಮ್ಗೆ ರಿಯಾಕ್ಟ್ ಆಗಬೇಕು. ಆ ವ್ಯಕ್ತಿ ಹಳೇದೇನಾದರೂ ಮಾಡಿ ಅವ್ನ ಡೆಡಿಕೇಶನ್ ಅಷ್ಟು ನೀಟಾಗಿದ್ದರೆ ಮಾತ್ರನೇ ವರ್ಕ್ ಆಗೋಕ್ಕೆ ಸಾಧ್ಯ. ಇಲ್ಲಿ ಇನ್ನೊಂದು ಮಿಸ್ಟೇಕ್ ಏನಾಗುತ್ತೆ ಅಂದರೆ, ಬಾಡಿ ಬಿಲ್ಡಿಂಗ್ ಬೇರೆ, ಅಥ್ಲೆಟಿಕ್ ಟ್ರೈನಿಂಗ್ ಬೇರೆ, ಫಿಟ್ನೆಸ್ ಅನ್ನೋದು ಬೇರೆ. ಯಾವಾಗ ನೀವು ಆ ಮೂರನ್ನು ಪಾರ್ಟ್ ಬೈ ಪಾರ್ಟ್ ನೀವು ನೋಡ್ತೀರಾ, ಆವಾಗ ಅಷ್ಟೇ ನಿಮ್ಗೆ ನೀಟಾಗಿ ಅರ್ಥ ಆಗೋದು ಫಿಟ್ನೆಸ್ ಅನ್ನೋದೇನು ಅಂತ. ಇವಾಗ ಬಾಡಿ ಬಿಲ್ಡರ್ದು ಏನು ಕೆಲಸ, ಬೆಳಗಿಂದ ಅದೇ ಕೆಲಸ, ಅವ್ನು ಬೇರೆ ಕೆಲಸ ಇಲ್ಲ ಅವ್ನಿಗೆ. ಅವ್ರದ್ದು ಇದೇ ಬೇರೆ ಅಲ್ಲ, ಅವ್ನು ಬೆಳಗ್ಗೆಯಿಂದ ನೀವು ಬೇರೆ, ನೀವು ಬೆಳಗ್ಗೆಯಿಂದ ನೀವೇನು ಹೇಳ್ತೀರೋ ಅದನ್ನೇ ತಿನ್ನೋದು. ಅವನು ಟ್ರೈನರ್ ಏನು ಹೇಳಿರ್ತಾನೆ ಅದೇ ತಿನ್ನೋದು, ಅದನ್ನೇ ಮಾಡೋದು. ಯಾಕೆಂದ್ರೆ ಅವ್ನಿಗೆ ಅದು ಕೆಲಸ. ಇವಾಗ ನಾನು ಯಾವುದೋ ಬೇರೆ ಕೆಲಸ ಮಾಡೋ, ನೀನು ಬೆಳಗ್ಗೆಯಿಂದ ಅದೇ ಮಾಡಯ್ಯ ಅಂದರೆ ಬೈದ್ಬಿಟ್ಟು ಹೋಗ್ತಾರೆ. ಫಸ್ಟ್ ಈ ಮಿಸ್ಟೇಕ್ಗಳನ್ನ ಮಾಡಬೇಡಿ. ಯಾಕೆಂದರೆ ಯಾವುದೋ ಫೋಟೋ ನೋಡೋದು, ಅವ್ನು ನೋಡಿ ಹೆಂಗವನೇ ಅನ್ನೋದು, ಅವನಿಗೆ ಇನ್ಯಾರನ್ನೋ ಹೋಲ್ಸೋದು, ಕಂಪ್ಯಾರಿಸನ್ ಮಾಡೋದು, ಅವ್ರವ್ರವ್ರಿಗಿರುತ್ತೆ. ಇವಾಗ ಅವ್ನು ಯಾರೋ ಬಾಡಿ ಬಿಲ್ಡರ್ ಕೈ ದಪ್ಪ ಇದ್ದರೆ ನಿನ್ನ ಕೈ ನೋಡಿ ಹಿಂಗಿದೆ ಅನ್ನೋದು ರಾಂಗ್. ಅದು ಇಷ್ಟೆಲ್ಲ ಮಿಸ್ಟೇಕ್ಗಳು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಫಿಟ್ನೆಸ್ ಆಗಿ ತಗೊಳ್ಳಿ, ಬಾಡಿ ಬಿಲ್ಡರ್ನಾಗ ಯಾಕೆ ತೊಗೊತೀರಾ ನೀವು. ನಾವೆಲ್ಲರೂ ನೋಡ್ತಾ ಇರೋದು ಫಿಟ್ನೆಸ್ನ ಒಂದು ಲೈಫ್ ಸ್ಟೈಲ್ಗೆ ಬೇಕಾಗಿರೋದು ಫಿಟ್ನೆಸ್ ಲೆವೆಲಲ್ಲಿ ಇರಬೇಕು. ನಿಮ್ಗೆ ಅದರಲ್ಲಿ ಏನಾದರೂ 6 ಪ್ಯಾಕ್ ಮಾಡಬೇಕು, ಅದಕ್ಕೆ ಎಕ್ಸ್ಟ್ರಾ ಡೆಡಿಕೇಶನ್ ಬೇಕೇ ಬೇಕು. ಇವಾಗ ಬಾಡಿ ಬಿಲ್ಡರ್ ಡೆಡಿಕೇಶನ್ ಬೇರೆ, ಅಥ್ಲೆಟಿಕ್ ಡೆಡಿಕೇಶನ್ ಬೇರೆ. ಯಾಕಂದರೆ ಅವರಿಬ್ಬರಿಗೂ ಅದೇ ಏಮ್ ಅದೇ, ಅದರಿಂದಲೇ ಜೀವನ ನಡೀಬೇಕು. ದಟ್ಸ್ ಎ ಪ್ರೊಫೆಷನ್. ಹೌದು. ಸೊ ಇಲ್ಲಿ ದಿಸ್ ಇಸ್ ನಾಟ್ ಯುವರ್ ಪ್ರೊಫೆಷನ್, ದಿಸ್ ಇಸ್ ಪಾರ್ಟ್ ಆಫ್ ಯುವರ್ ಲೈಫ್. ಅದಕ್ಕೆ ಏನು ಬೇಕು ಅಷ್ಟು ಮಾತ್ರ ಮಾಡಿ. ಸೊ ಇಲ್ಲಿ ನೀವು ಯು ಸ್ಪೋಕ್ ಅಬೌಟ್ ಫಸ್ಟ್ ಬಂದಾಗ ಇವ್ರಿಗೆ ಫಸ್ಟ್ ವೆಯ್ಟ್ ಲಾಸ್ ಮಾಡಿಸ್ಬಿಟ್ಟು ಮಸಲ್ ಗೇನ್ ಮಾಡಬೇಕಾ, ಅವ್ರ ಕಂಡೀಷನ್ ಮೇಲೆ, ಅವ್ರ ಕಂಡೀಷನ್ ಮೇಲೆ. ಈ ಥರ ಇನ್ನೂ ಏನೇನು ಕಾಂಬಿನೇಷನ್ಸ್ ಇದೆ? ಇದರಲ್ಲಿ ಏನಾಗುತ್ತೆ, ಇವಾಗ ಕೆಲವ್ರು ಸಣ್ಣ ಇರ್ತಾರೆ, ದಪ್ಪಾಗಕ್ಕೆ ಬರ್ತಾರೆ, ಅವ್ರದ್ದು ಬೇರೆ ಥರ ಹೋಗುತ್ತೆ. ಇನ್ನು ಕೆಲವ್ರದ್ದು ಸ್ಯಾಗಿರೋ ಸ್ಕಿನ್ನು ವೆಯ್ಟ್ ಲಾಸ್ ಮಾಡಿದಾಗ ಅದು ನಿಮ್ಗೆ ಇನ್ನೊಂದೇನಾಗುತ್ತೆ. ಇವಾಗ ಒಂದು 140 kg ಇರೋ ವ್ಯಕ್ತಿ, ಅವ್ನ ಸ್ಕಿನ್ ಸ್ಯಾಗಿರುತ್ತೆ, ಅದಕ್ಕೇನು ಬೇರೆ ಪರಿಹಾರ ಇಲ್ವ ಅಂದರೆ ಇಲ್ಲ. ಯಾಕೆಂದರೆ ಆಲ್ರೆಡಿ ಅದು ಓವರ್ ವೆಯ್ಟ್. ಅದು ವೆಯ್ಟ್ ಲಾಸ್ ಮಾಡಿದಾಗ ಅದು ಸ್ಕಿನ್ ಸ್ಯಾಗೋದು ಕಾಮನ್. ಇವಾಗ ನನಗೆ ಸ್ಕಿನ್ ಸ್ಯಾಗ್ ಆಗುತ್ತೆ ಅಂತ ಅದಕ್ಕೊಂದು ರೀಸನ್ ಕೊಟ್ಟು ನಾನು ವೆಯ್ಟ್ ಲಾಸ್ ಆಗೋಲ್ಲ, ಸ್ಕಿನ್ ಸ್ಯಾಗ್ ಆದ್ರೆ ಅಸಹ್ಯಾಗಿರುತ್ತೆ ಅಂದರೆ ನಿಮ್ಮ ಹೆಲ್ತ್ ಹಾಳಾಗುತ್ತೆ. ಹಿಂಗೂ ಎಲ್ಲ ಇರ್ತಾರಾ? ಅಯ್ಯೋ, ನಿಮ್ಗೆ ಡಿಫ್ರೆಂಟಾಗಿ ಸಿಗ್ತಾರೆ. You've seen many cases. ಸೊ ಈ 6 ಪ್ಯಾಕ್ ಜರ್ನಿ ಮಾತಾಡ್ತಾ ಇರೋದ್ರಿಂದ ವಿತ್ ದಿಸ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಫೌಂಡೇಶನ್, ಮುಂಚೆ ಏನು ಮಾಡಬೇಕು, ಮುಂದಕ್ಕೆ ಹೆಂಗೆ ಹೋಗಬೇಕು, ಈ ನಾರ್ಮಲ್ ಒಬ್ಬ ಜನಸಾಮಾನ್ಯರಿಗೆ 6 ಪ್ಯಾಕ್ ಮಾಡಬೇಕಂದ್ರೆ ವಿತ್ ಆಲ್ ದಟ್ ಡೆಡಿಕೇಶನ್ನು, ಡಯಟು ಮತ್ತು ಡಿಸಿಪ್ಲಿನ್ನು ಆ್ಯಂಡ್ ವರ್ಕೌಟು ಎಷ್ಟು ಟೈಮ್ ಬೇಕಾಗತ್ತೆ? ನಾನು ಅದನ್ನೇ ಹೇಳ್ತಾ ಇರೋದು. ಇವಾಗ ನಿಮ್ಮ ಜೆನೆಟಿಕ್ ನಮಗೆ ಗೊತ್ತಿರಲ್ಲ, ಒಂದು ಆ್ಯಾವ್ರೇಜ್ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್ನೇ ಗೊತ್ತಿರಲ್ಲ. ನೀವು ಕರೆಕ್ಟಾಗಿ ಬರ್ತೀರಾ ಇಲ್ಲ ಗೊತ್ತಿಲ್ಲ, ನೀವು ಫಾಲೋ ಮಾಡ್ತೀರಾ ಇಲ್ಲೋ ಗೊತ್ತಿಲ್ಲ, ನಿಮ್ಮ ಎನರ್ಜಿ ಗೊತ್ತಿಲ್ಲ, ನಿಮ್ಮ ಜೆನೆಟಿಕ್ ವರ್ಕ್ ಆಗುತ್ತಾ ಗೊತ್ತಿಲ್ಲ. ಸುಮ್ಮನೆ ಬಂದಿದ್ದ ತಕ್ಷಣ ನಿಮಗೆ ನಾನು 3 ತಿಂಗಳಿಗೆ ಹಂಗೆ ಮಾಡಿಬಿಡ್ತೀನಿ, ಇಲ್ಲ 20 ಡೇಸ್ಗೆ ಹಿಂಗೆ ಚೇಂಜ್, ರಾಂಗ್. ಅದು ನೀವು ಮಾಡಿದ್ರೆ ಮಾತ್ರನೇ ಆಗೋದು. ಸೊ ನೀವು ಬರಲಿಲ್ಲ ಅಂದರೆ ಹೆಂಗಾಗುತ್ತದೆ? ಆಗಲ್ಲ. ಹಾಗಾಗಿ ದೆರ್ ಇಸ್ ನೋ ಇದು ಸೇಯಿಂಗ್ ಇನ್ 3 months 6 ಪ್ಯಾಕ್ಸ್ ಬಂದ್ಬಿಡುತ್ತೆ. ಇವಾಗ ನೀವೊಂದು ಮರ ಕೊಟ್ಟು ಕಿತ್ತು ಅಂದರೆ ನಾನು ಟೈಮ್ ಕೊಡ್ಬೋದು. ಯಾಕೆಂದರೆ ಅದು ವುಡ್ಡು ಇಲ್ಲ ಕಲ್ಲು ಕೊಟ್ಟರು ಹಂಗೆ ಮಾಡಿಬಿಡ್ಬೋದು ಟೈಮ್ ತೊಗೊಂಡು. ಅದು ದೇಹ, ಅವ್ರಿಗೆ ಅದು ಅವ್ರದ್ದು ಕಮಿಟ್ಮೆಂಟ್ಗಳಿರುತ್ತೆ. ಇವಾಗ ಏನೋ ತೊಂದರೆ ಆಯಿತು, ಬರೋಕ್ಕಾಗಲ್ಲ. ಹೆಂಗೆ ನಾನು ಸತ್ಯನೇ ಮಾತಾಡಬೇಕು. ಇವಾಗ ನಾನು ನಿಮ್ಮನ್ನು ಸೇರಿಸ್ಕೊಳ್ಳೋಕೆ ಮಾತ್ರ ನಾನು ನಿಮ್ಮನ್ನು 3 ತಿಂಗಳಿಗೆ ರೆಡಿ ಮಾಡ್ತೀನಿ ಅಂತ ಸೇರಿಸ್ಕೊಂಡು ನೀವು 1 ತಿಂಗಳಿಗೆ ಬರದೆ 3 ತಿಂಗಳಾದ್ಮೇಲೆ ನೀವು ಕೇಳ್ತೀರಾ, ಎಲ್ಲಿ ಗುರು ನಿನ್ನನ್ನು ರೆಡಿ ಮಾಡಿಲ್ಲ ಅಂದಾಗ ಯಾವ ಆನ್ಸರ್ ಮಾಡ್ತೀರಾ? ಸೊ ದ ಆನ್ಸರ್ ಟು ದ ಕ್ವೆಶನ್ ಇಸ್ ಡಿಪೆಂಡ್ಸ್ ಆನ್ ಯುವರ್ ಡೆಡಿಕೇಶನ್, ಡಿಸಿಪ್ಲಿನ್ ಆ್ಯಂಡ್ ನಿಮ್ಮ ಬಾಡಿ ರಿಯಾಕ್ಟ್ ಆಗಬೇಕು. ಜೆನೆಟಿಕ್ಸ್ ನಿಮ್ದು ಇಷ್ಟಕ್ಕೂ ಅಟ್ಲೀಸ್ಟ್ ಒಂದು ಚಿಕ್ಕದಾಗಿ ಫಿಟ್ನೆಸ್ ಬಗ್ಗೆ ತಿಳ್ಕೊಳ್ಳಿ, ಒಳ್ಳೆಯದು. ನಾನು ಹೇಳ್ತಿರೋದು ನೀವು ತುಂಬ ತಿಳ್ಕೊಬೇಡಿ, ಜನರಲ್ ನಾಲೆಜ್ ಇದು. ನಾನು ಬಂದಿದ್ದ ತಕ್ಷಣ ಎಷ್ಟು ದಿವಸಕ್ಕೆ ರೆಡಿ ಆಗ್ತೀನಿ ಅಂದರೆ ಅದು ರಾಂಗ್ ಕ್ವಶನ್. ಯಾಕೆಂದರೆ ನಾವು ಆವಾಗ ವರ್ಕೌಟ್ ಮಾಡೋವಾಗ ಡಯಟ್ ಅನ್ನೋದು ನಾವು ಕೇಳ್ತಾನೆ ಇರಲಿಲ್ಲ, ಸಿಕ್ಕಿದ್ದು ತಿಂತಾಯಿದ್ವಿ ನಾವು ಅವಾಗ. ನಾನು ಹೇಳ್ತಿರೋದು 2001, 2002 ಅವಾಗ ಜಿಮ್ ಫೀಸ್ ಇದ್ದಿದ್ದು ಬರೀ 100 ರೂಪಾಯಿ.
1 ವರ್ಷದ ಪೇ ಮಾಡಿದ್ರೆ ನೀವು 1000 ರೂಪೀಸ್ ಇತ್ತು. ಆವಾಗ ಡಯಟ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಆಮೇಲೆ ಇನ್ನೊಂದೇನಾದ್ರು ದಪ್ಪ ಇರೋರು ನಾನು ನೋಡ್ತಾನೆ ಇರಲಿಲ್ಲ. ತುಂಬ ರೇರ್ ಅವ್ನು ಯಾರೋ ದಪ್ಪ ಇರೋನು ಕಾಣಿಸ್ತಾ ಇದ್ದ ಅಡಿಯಾನವರು, ಆ ಥರ ಇದ್ದಿದ್ದದು. ಇವಾಗ ಗೊತ್ತಿಲ್ಲ, ಅದು ಹಂಗೆಲ್ಲ ಹೇಳೋಕ್ಕೆ ಸಾಧ್ಯನೂ ಇಲ್ಲ. ಸೊ ಈ ಮಧ್ಯೆ ಇನ್ನೊಂದು ಪಾರ್ಟ್ ಆಫ್ ಇಟ್ ಇಸ್ ಸಿಕ್ಸ್ ಪ್ಯಾಕ್ದು ಡಯಟ್ ಅಂತ ಬಂದಾಗ ಸಿಕ್ಸ್ ಪ್ಯಾಕ್ ಡಯಟ್ ಹೇಗಿರುತ್ತೆ? ಡಯಟ್ ಅಂದರೆ ನಿಮ್ಗೆ ಉಪ್ಪು ಖಾರ ತಿಂದಿದ್ರೆ ಒಳ್ಳೆಯದು. ನಾನು ಇಲ್ಲಿ ನಿಮ್ಗೇನಾಗುತ್ತೆ, ನಾನು ಅದು ಅವಾಗ ಎಕ್ಸ್ಪ್ಲೇನ್ ಮಾಡಿದೆ ಬಾಡಿ ಬಿಲ್ಡ್ರದ್ದು. ಸೊ ಅವ್ರದ್ದೇನಿರುತ್ತೆ, ಸ್ಟೆರಾಯ್ಡ್ಸ್ ಇರುತ್ತೆ. 100% ಪ್ರತಿಯೊಬ್ಬ ಬಾಡಿ ಬಿಲ್ಡ್ರು ತೊಗೊತಾನೆ. ಅವ್ರಿಗೆ ಆದ ಒಂದು ಡಾಕ್ಟ್ರ್ ಇರ್ತಾರೆ, ಅವನದೊಂದು ಚೆಕಪ್ ನಡೀತಾ ಇರುತ್ತೆ, ಅವ್ನ ಕಂಡೀಷನ್ ನೋಡ್ತಾ ಇರ್ತಾರೆ, ಅವ್ನಿಗೇನು ಸಪ್ಲಿಮೆಂಟ್ಸ್ ಬೇಕೋ ಕೊಡ್ತಾ ಇರ್ತಾರೆ, ಅದು ಬೇರೆ. ಇವಾಗ ನಾನು ನಿಮ್ಗಿಲ್ಲಿ ಫಿಟ್ನೆಸ್ಸಲ್ಲಿ ನೀವು ಸಪ್ಲಿಮೆಂಟ್ಸ್ ಯೂಸ್ ಮಾಡ್ಬೋದು. ಅಂದರೆ ಯಾವ ಸ್ಟೆರಾಯ್ಡ್ಸ್ ಯೂಸ್ ಮಾಡ್ಬಾರ್ದು, ಪ್ರೋಟೀನ್ ಯೂಸ್ ಮಾಡ್ಬೋದು, ಪ್ರೀ ವರ್ಕೌಟ್ ಯೂಸ್ ಮಾಡ್ಬೋದು, ಕ್ರಿಯೇಟಿನ್ ಯೂಸ್ ಮಾಡ್ಬೋದು, ಆರ್ಜಿನೈನ್ ಯೂಸ್ ಮಾಡ್ಬೋದು, ಕಾರ್ನಟೈನ್ ಯೂಸ್ ಮಾಡ್ಬೋದು. ಇದೆಲ್ಲ ಬಿಕಾಸ್ ಎಷ್ಟೊಂದು ಜನ ಗೊತ್ತಿಲ್ಲ ಇವೆಲ್ಲ ಏನಂತ. ಓಕೆ, ಬೇಸಿಕ್ಸ್ ಒಂದು ಎಳೆ ಮಗು ನೋಡ್ತಾ ಇದ್ರು ಅವ್ರಿಗೆ ಅರ್ಥ ಆಗಬೇಕು. ಹಾಗಾಗಿ ಈ ಪ್ರೋಟೀನ್ ಅರ್ಥ ಆಯಿತು. ಪ್ರೋಟೀನ್ ಅಂದರೆ ಇವಾಗ ನೀವು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಒಂದು ದಿನಕ್ಕೆ ಬಾಡಿಗೆ ಇಷ್ಟು ಪ್ರೋಟೀನ್ ಬೇಕು ಅನ್ನೋದಿರುತ್ತೆ. 1 kg 1 ಗ್ರಾಮ್. ಇವಾಗ ನಾನು ಇವಾಗ 1 kgಗೆ 1:2 ತಿಂತಾರೆ, 1:4 ತಿಂತಾರೆ. ಇವಾಗ ಒಂದು kgಗೆ ಇವಾಗ 1:4 ಅಂದರೆ ನಿಮ್ಮ ಬಾಡಿ ವೆಯ್ಟ್ ಇವಾಗ 60 ಇತ್ತು ಅಂದರೆ 120 ಗ್ರಾಮ್ ತಿನ್ನೋರು ಇದ್ದಾರೆ. ಬಾಡಿ ಬಿಲ್ಡರ್ಗಳು ತಿನ್ನೋದೇ ಬೇರೆ, 1:4 ತಿಂತಾರೆ, 240 ಗ್ರಾಮ್ 240 ಗ್ರಾಮ್. ಜನಸಾಮಾನ್ಯರು ನಂಗೆ ರಾಂಗ್, ಅದು ರಾಂಗ್. ಇವಾಗ ಡಯಟಿಷನ್ಗೂ ನಮ್ಗೆ ಹೆಂಗೆ ವ್ಯತ್ಯಾಸ ಅಂದರೆ, ಇವಾಗ ನಾನು ನಾನ್ ವೆಜ್ ತಿಂತೀನಿ, ಕರೆಕ್ಟ್ ಅಲ್ವಾ? ನಮ್ಮ ಮನೇಲಿ ಮಾಡ್ತಾರೆ. ನಾನ್ ವೆಜ್ ಮಾಡದೇ ಇರೋರು ಬ್ರೊಕೊಲಿ ತಿಂತಾರೆ, ಡೈಲಿ ಮಶ್ರೂಮ್ ತಿಂತಾರ, ಆಲ್ಮಂಡ್ ತಿಂತಾರ, ವಾಲ್ನಟ್ ತಿಂತಾರ, ಈರುಳ್ಳಿ ಬೆಳ್ಳುಳ್ಳಿನೇ ತಿನ್ನಲ್ಲ. ಬದುಕಿಲ್ವ ಅವರು? ಅಲ್ಲ, ಬದುಕಿಲ್ವ ಅವರು? ಹೆಂಗೆ ನೀವು ರಾಂಗಾಗಿ ಹೇಳ್ತೀರಾ? ನೀವು ರಾಂಗ್ ಅನ್ಬೇಡಿ, ನಮ್ದು ಈ ಥರ ಇದೆ ಮಾಡಿ ಅಂತೇಳಿ ಅಗ್ರಿ, ಕರೆಕ್ಟ್ ಅಲ್ವಾ? ಎಸ್. ವೆಜ್ಜು ನೀವು ಇವಾಗ ವೀಗನ್ ಅಂತ ಬೇರೆ ಶುರುವಾಗಿದೆ, ಮತ್ತೆ ತಿರುಗಿ ಸಾಲಿಗೆ ಬರ್ತಾಯಿದ್ದಾರೆ. ಇವಾಗ ಹೆಂಗೆ ಅಂದರೆ, ಫಸ್ಟ್ ಗೋಧಿ ಇತ್ತು, ಆಮೇಲೆ ಓಟ್ಸ್ ಆಯಿತು, ಆಮೇಲೆ ಮಿಲ್ಲೆಟ್ಸ್ ಆಯಿತು, ಆಮೇಲೆ ಕೀನ್ವಾ. ಅಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಇದನ್ನು ನೀವು ಹೆಂಗೆ ಬೇಕಾದ್ರೂ ತೊಗೋಬೋದು, ನೀವು ಹೆಂಗೆ ತೊಗೊತೀರಾ ಹಂಗೆ. ಅಟ್ಲೀಸ್ಟ್ ಜನರಲಾಗಿ ಯೋಚನೆ ಮಾಡಿ. ಯಾರಾದರೂ ಏನಾದರೂ ಹೇಳಿದಾಗ ಜನರಲಾಗಿ ಯೋಚನೆ ಮಾಡಿ. ನಿಮ್ಗೆ ಏನಾನ ಎಕ್ಸ್ಟ್ರಾ ಬೇಕಿತ್ತು ಅಂದರೆ ಯೂಸ್ ಮಾಡಿ. ಚಿಕನ್, ಪ್ರೋಟೀನ್ ಏನೋ ತೊಗೊಳ್ಳೋದೇ ಮಾಡೋಕ್ಕಾಗಲ್ಲ ಅನ್ನೋದೆಲ್ಲ ಸುಳ್ಳು. ಲಾಂಗ್ ಟರ್ಮ್ ನಿಮ್ಗೆ ಲಾಂಗ್ ಆಗ್ಬೋದು. ಇವಾಗ ಇದು ಏನಂತ ಕೇಳ್ತೀನಿ, ನನ್ನ ಎಕ್ಸ್ಪೀರಿಯೆನ್ಸ್ ಇದು. ನಾನು ಸ್ಟಾರ್ಟ್ ಮಾಡಿದಾಗ ವೆಜ್ಜಲ್ಲಿದ್ದೆ. ನಾನು ಏನು ಅವಾಗ ಸ್ಟಾರ್ಟ್ ಮಾಡಿದ್ವಿ, ಅವಾಗ ವೆಜ್ಜಲ್ಲೇ ಇದ್ದಿದ್ದು ನಾವು. ನಾನು ನಾನ್ ವೆಜ್ ತಿಂತೀನಿ, ಬಟ್ ಅವಾಗ ತಿಂತಿರಲಿಲ್ಲ. ನನಗೆ ಅಯ್ಯಪ್ಪ ಅಂದರೆ ತುಂಬ ಇಷ್ಟ. ಆಗಾಗ ಆ ದೇವ್ರಿಗೋಸ್ಕರ ಅದೊಂದು ಫೀಲ್ ಇತ್ತು ನಮ್ಗೆ. ಅವಾಗ ಬಿಟ್ಬಿಟ್ಟಿದ್ದೆ ನಾನು. ಅವಾಗ ಏನು ಮಾಡಿದೆ, ಒಂದು 46 kg ಏನೋ ಇದ್ದಾಗ 72 ಆಗೋಕ್ಕೆ ನಾನು 4 years ತೊಗೊಂಡೆ. ಇದು ನ್ಯಾಚುರಲ್. ನಮ್ಗೆ ಅವಾಗ ಪ್ರೋಟೀನ್ ಇರಲಿಲ್ಲ, ಪ್ರೀ ವರ್ಕೌಟ್ ಇರಲಿಲ್ಲ, ಅದೆಲ್ಲ ಬಿಡಿ, ದುಡ್ಡೇ ಇರಲಿಲ್ಲ. ಹೌದಾ? ಹೌದು, ಎಲ್ಲಿರುತ್ತೆ ಅವಾಗ. ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದು ₹400 ಸಂಬಳಕ್ಕೆ ಸ್ಟಾರ್ಟ್ ಮಾಡಿದ್ದು, ಪಾರ್ಟ್ ಟೈಮ್ ಕಾಲೇಜಲ್ಲಿ ಜಿಮ್ದು. ನಿಮ್ಗೆ ಅವಾಗ ದುಡ್ಡು ಎಲ್ಲಿರುತ್ತೆ? ಎಲ್ಲಿ ನೋಡ್ಕೊತೀರಾ? ಅಲ್ಲಿ ನೋಡ್ತೀರಾ? ಆಗಲ್ಲ. ಮನೇಲಿ ನಮಗೆ ಬಟ್ಟೆಗೆ ವರ್ಷದಲ್ಲಿ 3 4 ಜೊತೆ ಕೊಡಿಸೋರು. ಚಿಕನ್ನು ಮಟನ್ ಅಂದರೆ ಅಕಸ್ಮಾತ್ ಅವ್ರ ಪಾಪ ಮಾಡ್ಕೊಳ್ಳೋದಕ್ಕೂ ಒಂದು ವರ್ಷದಲ್ಲಿ ಒಂದು 5-6 ಸಲ ಮಾಡ್ಕೊಳ್ಳೋರು. ಇವಾಗ ಡೈಲಿ ಮೆಗ್ಡಿ ಅಂತೆ, KFC ಅಂತೆ, ಯಾವಾಗ ಬೇಕೋ ಬಿರಿಯಾನಿ ಅಂತೆ, ಅವೆಲ್ಲ ಚೇಂಜ್ ಆಗೋಗಿದೆ ಇವಾಗ. ಸೊ ಹಂಗಿದ್ದು ಲೈಫ್ ಸ್ಟೈಲಿಂದಲೂ ನೀವು ಲೈಫನ್ನು ನೋಡಿರೋದ್ರಿಂದ ನಾನು ಅದಕ್ಕೆ ವೇರಿಡ್ ಎಕ್ಸ್ಪೀರಿಯನ್ಸ್. ನೀವು ಅಟ್ಲೀಸ್ಟ್ ಯೋಚನೆ ಮಾಡಿ. ಇವಾಗ ಯಾರೋ ಬಂದು ನೀನು ತಿಂತಲ್ಲ ಕಣೋ, ನೀನು ಅದನ್ನು ತಿಂತಲ್ಲ ಕಣೋ, ಇದನ್ನು ತಿಂತಲ್ಲ ಕಣೋ, ಒಬ್ಬ ನಾರ್ಮಲ್ ಮನುಷ್ಯನಿಗೆ ಹೇಳುವಾಗ ನೀವು ಯೋಚನೆ ಮಾಡಿ. ಬೇರೆ ವರ್ಗದವ್ರು ಬದುಕ್ತಾ ಇಲ್ವಾ? ಸೂಪರಾಗಿ ಬದುಕ್ತಾ ಇದ್ದಾರೆ ಅವರು. ಸೊ ದಟ್ಸ್ ಅ ಗುಡ್ ಪಾಯಿಂಟ್. ಲೈಕ್ ವೆನ್ ಯು ಸೇಯಿಂಗ್ ಯಾವುದೋ ಫ್ಯಾಟ್ಸು, ಹೊಸ ಸೂಪರ್ ಫುಡ್ ಅಂತೆಲ್ಲ ಬಂದಾಗ, ಈಗ ಡೈಟಿಷಿಯನ್ ಲೆವೆಲ್ಗೆ ಎಕ್ಸ್ಪೋಜರ್ ಇಲ್ಲದೆ ಇರೋರು, ಫಿಟ್ನೆಸ್ ಲೆವೆಲಲ್ಲಿ ಎಕ್ಸ್ಪೋಜರ್ ಇಲ್ಲದೆ ಇರೋರು ಹೆಂಗೆ ನೋಡಬೇಕು? ನಾನು ಅದನ್ನೇ ಹೇಳ್ತಾ ಇರೋದು. ಜನರಲಾಗಿ ಯೋಚನೆ ಮಾಡಿ. ಡೈಟಿಷಿಯನ್ ಅವ್ರದ್ದು ಅವ್ರು ರಾಂಗ್, ನೀನು ರಾಂಗ್ ಅಂದಾಗ ಮಾತ್ರ ನೀವು ಮಾತಾಡಿ ಅನ್ನೋದಕ್ಕೆ ನಾನು ಇಷ್ಟೆಲ್ಲ ಮಾತಾಡಿದ್ದು. ನಾನು ರಾಂಗ್ ಹೆಂಗಾಗ್ತೀನಿ ಸರ್? ನಮ್ಮಮ್ಮ ಇದೇ ತಿಂತಾ ಇರೋದು, ನನ್ನ ಫ್ರೆಂಡ್ ಅವ್ರ ತಾಯಿ ತಿಂತಾ ಇರೋದೇ, ನನ್ನ ಫ್ರೆಂಡ್ ಇವಾಗೂ ತಿಂತಾ ಇರೋದು ಅದೇ.
ಸೊ ನೀವು ಹೇಳೋದು ಸುತ್ತಮುತ್ತ ಒಂದು 100 ಜನದ್ದು ಏನು ಒಂದು ಲೈಫ್ ಸ್ಟೈಲ್ ಇದೆಯೋ ಅದ್ರ ಮಧ್ಯೆ ನಾವಿರೋದ್ರಿಂದ ಅದನ್ನು ನೋಡಿ ಅಲ್ಲೇ ಅನಾಲಿಸಿಸ್ ಮಾಡ್ತಾ ಇರಿ ಅಂತ. ಇಲ್ಲಿ ಇವಾಗ ನಾವು ಇಷ್ಟೊತ್ತು ಮಾತಾಡಿದ್ವಿ. ಇವಾಗ ಪ್ರೋಟೀನು, ಪ್ರೀ ವರ್ಕೌಟು, ಪರ್ಸನಲ್ ಟ್ರೈನರು, ಇದಕ್ಕೆಲ್ಲ ಮೇನ್ ಏನು ಬೇಕು ಹೇಳಿ? ದುಡ್ಡು. ನಿಮ್ಮ ಬಾಡಿ ಮೇಲೆ ಅವಶ್ಯಕತೆ ಇದೆ ಅಂತ ಅರಿವು 500% ಇದೆ. ನೀವು ಹೆಂಗೆ ನಿಮ್ಮ ಬಾಡಿ ಮೇಲೆ ನೀವು ದುಡ್ಡು ಖರ್ಚು ಮಾಡ್ಕೋತೀರಾ ಹಂಗೆ ಬಾಡಿ ಮಾಡ್ಬೋದು ಒಂದು. ಆಮೇಲೆ ಇನ್ನೊಂದು ಕೆಲವ್ರು ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ, ಇವಾಗ ಒಬ್ಬ ಪರ್ಸನಲ್ ಟ್ರೈನಿಂಗ್ ಬೇಕು ಅಂತ ಹೋಗಿ ಅವ್ನಿಗೆ ದುಡ್ಡು ಕೊಡ್ತಾರೆ. ಡಯಟ್ ಕಾಸು ಇಟ್ಕೊಂಡಿರಲ್ಲ. ನೀವು ನಿಮ್ಮ ಡಯಟ್ ಕಾಸು ಇಟ್ಕೊಂಡು ಆಮೇಲೆ ಪರ್ಸನಲ್ ಟ್ರೈನಿಂಗ್ ತೊಗೊಳ್ಳಿ. ಬಿಕಾಸ್ 80% ಡಯಟೇ ಅಲ್ವಾ? ನಿಮ್ಮ ಡಯಟ್ಗೆ ಕಾಸಿಲ್ಲ ಅಂದರೆ, ಇವಾಗ ನಾನು ಚಿಕನ್ ತಿನ್ನೋಕೆ ಹೇಳ್ತೀನಿ, ಮೊಟ್ಟೆ ತಿನ್ನೋಕೆ ಹೇಳ್ತೀನಿ, ಎಷ್ಟಾಯ್ತಲ್ಲಿ? ದಿನಕ್ಕೆ ಒಂದಿಷ್ಟು ಅಂತ ಇರುತ್ತೆ. ಇದು ಬಿಟ್ಬಿಡಿ, ನಾನು ವೆಜ್ಜು ನನಗೆ ಹೇಳಿ ಅಂದರೆ ಚಿಕನ್ಗಿನ್ನ ಕಾಸ್ಟ್ಲಿ ವೆಜ್ಜು. ತರಕಾರಿ ಒಂದು ಆ್ಯಪಲ್ ಹೌದು, ಆ್ಯಪಲ್ ಬೇಡ, ನೀವು ಬ್ರೋಕೊಲಿ, ಮಶ್ರೂಮ್ ಯೋಚನೆ ಮಾಡಿ, ನೀವು ಹೆಂಗೆ ಅಫೋರ್ಡ್ ಮಾಡೋಕ್ಕಾಗುತ್ತೆ? 150-200 ರೂಪಾಯಿ ಒಂದೊಂದು. ಹೌದು. ಮಿಡಲ್ ಕ್ಲಾಸ್ ಅವ್ರ ಜೀವನ ನೀವು ಕೇಳಬೇಡಿ ಪಾಪ. ಅವರು ಈ ಕಡೆ ಆಸೆನೂ ಬಿಡೋಕ್ಕಾಗಲ್ಲ, ಆ ಕಡೆ ಖರ್ಚು ಮಾಡೋದೇನೂ ಇರೋಕ್ಕಾಗಲ್ಲ. ತುಂಬ ಜನ ಲಾಸ್ ಮಾಡ್ಕೊಂಡಿದ್ದಾರೆ. ಅದು ನಾವು ಸತ್ಯ ಹೇಳಿದ್ರೆ ಕೆಲವೊಂದು ಸಲ ತೊಗೋತಾರೆ, ಕೆಲವೊಂದು ಸಲ ತೊಗೊಳಲ್ಲ. ಸೊ ಹಾಗಾಗಿ ಫಿಟ್ನೆಸ್ ಅನ್ನೋದು ಪರ್ಸನಲ್ ಟ್ರೈನರ್ಗಿಂತ ಇಂಪಾರ್ಟೆಂಟ್ ಇಸ್ ಡಯಟಿಗೆ ದುಡ್ಡು ಹಾಕಬೇಕು. ಹೌದು, ಸತ್ಯ ಅಲ್ವಾ? ಇವಾಗ ನಾವು ಇಷ್ಟೆಲ್ಲ ಮಾತಾಡ್ತಾ ಇದೀವಿ, ಅದಕ್ಕೆ ಬೇಕೇ ಬೇಕಲ್ವಾ? ಎಕ್ಸಿಕ್ಯೂಟ್ ಮಾಡಿಲ್ಲ ಅಂದರೆ ಅವ್ರು ಹೇಳ್ತಾರೆ ಅದು ಅರ್ಧಂಬರ್ಧ ಮಾಡಿ ಬರೀ ವರ್ಕೌಟ್ ಮಾಡಿದೆ, ಅಲ್ಲಿ ಮನೆಗೆ ಹೋದ್ಮೇಲೆ ಏನು ಬೇಕೋ ಅದು ಮಾಡಿಲ್ಲ ಅಂದರೆ ರಿಸಲ್ಟ್ ಸಿಗಲ್ಲ. ಇವಾಗ ನೀವು ನನ್ನ ಹತ್ರ ಬಂದು ಸೇರ್ಕೊಳ್ಳೋಕೆ ನಾನು ಫಸ್ಟ್ ಅದೇ ಕೇಳೋದು, ನೀವು ಡಯಟ್ಗೆ ಎಷ್ಟು ಸ್ಪೆಂಡ್ ಮಾಡ್ಬೋದು ದಿವಸಕ್ಕೆ? ಓಕೆ, 200 ಸ್ಪೆಂಡ್ ಮಾಡ್ತೀರಾ? 300, 400, 500 ಅದ್ರ ಮೇಲೆ ಡಯಟ್ ಕೊಡ್ತೀವಿ. ಇಲ್ಲಾಂದ್ರೆ ಕೆಲಸ ಆಗಲ್ಲ. ಅದು ಥ್ಯಾಂಕ್ ಯು. ನಾವು ಮೋಸ ಮಾಡ್ದಂಗೆ ಅದು. ಇಷ್ಟೆಲ್ಲ ಓಪನ್ ಆಗಿ ಹೇಳಿದ್ರಿ, ಥ್ಯಾಂಕ್ಸ್. ಇಲ್ಲ, ಅದು ಸತ್ಯ ಅಲ್ವಾ? ಯಾರು ಹೇಳ್ತಾರೆ? ನಾನು ಎಲ್ಲರಿಗೂ ಅದು ಹೇಳೋದು, ನಿನಗೆ ಸತ್ಯ ಹೇಳಿ ಕೆಲಸ ಮಾಡು. ನಾವು ಇಷ್ಟೆಲ್ಲ ಸತ್ಯ ಹೇಳಿ ಕೆಲಸ ಮಾಡಿದ್ರೆ ನಮಗೆ ಸುಳ್ಳು ಹೇಳ್ತಾರೆ. ಏನೋ ಅದು ತಿಂದ ಅಂದರೆ ಇವಾಗ ನಾನು 3 ತಿಂಗಳಿಂದ ಬರ್ತಾಯಿದ್ದೀನಿ, ನನಗೆ ರಿಸಲ್ಟ್ ಸಿಗ್ತಾಯಿಲ್ಲ ಅಂತ. ಇವಾಗ ಪಕ್ಕದಲ್ಲಿ ಅವ್ರ ಜೊತೆಲೇ ಸೇರ್ಕೊಂಡಿರೋರು 16 kg ಇಲ್ಲ 12 kg ಇಲ್ಲ 10 kg ಕಮ್ಮಿ ಆಗಿರ್ತಾರೆ. ನಿನಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಅಲ್ಲಿ ಯಾರು ಮಿಸ್ಟೇಕು? ಇವಾಗ ನಾನೇನಾದರೂ ಎಕ್ಸ್ಟ್ರಾ ಮಾಡೋಕ್ಕಾಗುತ್ತಾ ಅವ್ರಿಗೆ? ಆಗಲ್ಲ. ಇವಾಗ ಸೆಲೆಬ್ರಿಟಿಗಳೇ ಆಗಲಿ, ಕಾಮನ್ ಪೀಪಲ್ಗಳೇ ಆಗಲಿ, ಏನು ಎಕ್ಸ್ಟ್ರಾ ಮಾಡೋಕ್ಕೆ ಸಾಧ್ಯ? ನಾವು 50 kg ಎತ್ತಬೇಕು ಅಂದರೆ ಅವರೇ ಎತ್ತಬೇಕು, 5 kg ಅಳ್ಳಾಡಿಸ್ಬೇಕು ಅಂದರೂ ಪಾಪ ಅವರೇ ಎತ್ತಬೇಕು. ಅದ್ರಲ್ಲಿ ವ್ಯತ್ಯಾಸಗಳೇ ಇಲ್ಲ. ಆಮೇಲೆ ಹೈಜೀನ್ ಆಹಾರನೂ ನೀವು ಇದು ಹೇಳಿದ್ರೆ ಕಣ್ಮುಂದೆ ಇಲ್ಲಿ ವ್ಯತ್ಯಾಸ ಏನು ಬರ್ಬೋದು? ದುಡ್ಡಲ್ಲಿ ಬರ್ಬೋದು. ಎಕ್ಸ್ಪೆನ್ಸಿವ್. ನಾನು ಏನು ಖರ್ಚು ಮಾಡ್ತೀನಿ, ನನ್ನ ಕೆಪಾಸಿಟಿಗೆ ಏನು ಖರ್ಚು ಮಾಡ್ತೀನಿ ನಾನು ಅದು ಮಾಡ್ಕೋತೀನಿ. ಪಾಪ ಅವ್ರಿಗೆ ಏನು ಖರ್ಚು ಮಾಡೋಕ್ಕೆ ಸಾಧ್ಯ ಅದನ್ನು ಖರ್ಚು ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ಗಿವಿಂಗ್ ಅಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಹೆಂಗೆ ಡಯಟ್ ಆ್ಯಂಡ್ ಪರ್ಸ್ನಲ್ ಟ್ರೈನಿಂಗ್ ಇಸ್ ಇಂಟರ್ ಕನೆಕ್ಟೆಡ್. ಸೊ ಈಗ ಕಮಿಂಗ್ ಬ್ಯಾಕ್ ಟು ಸಪ್ಲಿಮೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಪ್ರೋಟೀನ್ ಮತ್ತು ಒಂದಷ್ಟು ಸಪ್ಲಿಮೆಂಟ್ಸ್, ಈಗ ದುಡ್ಡು ಖರ್ಚು ಮಾಡೋಕ್ಕೆ ರೆಡಿ ಇದ್ದೀನಿ ನನ್ನ ದೇಹದ ಮೇಲೆ ಅಂತ ಅನ್ನೋರಿಗೆ ಇವತ್ತು ಸಪ್ಲಿಮೆಂಟ್ಸಲ್ಲೂ ತುಂಬ ಇದೆ. ಅದು ಯಾವುದೋ ಫ್ಯಾಟ್ ಬರ್ನಿಂಗ್, ಮೆಟಬಾಲಿಸಮ್ ಇನ್ಕ್ರೀಸ್ ಮಾಡೋ ಪಿಲ್ಸ್ ಅಂತೆ. ಸೊ ಇದೆಲ್ಲ ಫ್ಲಡೆಡ್ ಆಗಿರೋ ಮಾರ್ಕೆಟಲ್ಲಿ ನಿಮ್ಮ ಪ್ರಕಾರ ಬೇಸಿಕ್ಸ್ ಆಫ್ ಸಪ್ಲಿಮೆಂಟ್ಸು ಅವಶ್ಯಕತೆ ಇರೋದು ನಿಮ್ಮ ಅನುಭವದಲ್ಲಿ ಏನೇನು? ನಾನು ಆಲ್ರೆಡಿ ಹೇಳಿದೆ, ನಿಮಗೆ ದುಡ್ಡಿದ್ದರೆ ಮಾತ್ರ ಒಳ್ಳೇದು ತಗೊಳ್ಳಿ. ಅದರಲ್ಲೂ ತುಂಬ ಇದ್ದಾವೆ. ನಿಮಗೆ ನಿಮ್ಮ ಟ್ರೈನರ್ ಯಾವ್ದು ಬೆಸ್ಟ್ ಅಂತಾನೆ ಅದನ್ನು ತಗೊಳ್ಳಿ. ಇಲ್ವಾ ನಿಮ್ಮ ಟ್ರೈನರು ರಿಸಲ್ಟ್ಸ್ ಕೊಟ್ಟಿದ್ದಾನೆ ನೋಡಿ, ಇಲ್ಲ ನೀವೇ ಫಸ್ಟ್ ಕ್ಲೈಂಟ ನೋಡಿ, ಅವ್ನಿಗೆ ಎಕ್ಸ್ಪೀರಿಯೆನ್ಸ್ ಇದೆಯಾ ನೋಡಿ, ಅವ್ನು ಕರೆಕ್ಟಾಗಿ ಕೊಡ್ತಾಯಿದ್ರೆ ತಗೊಳ್ಳಿ. ನೀವು ಅದನ್ನು ಯೋಚನೆ ಮಾಡಿ. ನಾನು ಅದಕ್ಕೆ ಹೇಳಿದ್ದೆ, ನಿಮ್ಗೆ ಒಂಚೂರು ಫಿಟ್ನೆಸ್ ನಾಲೆಜ್ ಇರಲಿ, ಇಲ್ಲ ಅಂದರೆ ಕಷ್ಟ, ಮೋಸ ಹೋಗೇ ಹೋಗ್ತೀರಾ. ಸೊ ಡೂ ಯುವರ್ R&D. ಸೊ ಪ್ರೋಟೀನ್ ಆಯಿತು, ಪ್ರೀ ವರ್ಕೌಟ್ ಇದಾಯಿತು, ಮಧ್ಯದಲ್ಲಿ ಇನ್ನೊಂದಷ್ಟು ಜನ ವರ್ಡ್ಸ್ ಟರ್ಮಿನಾಲಜೀಸ್ ಬಂತಲ್ಲ, ಏನು ಸರ್ ಅದು? ಎಲ್-ಆರ್ಜಿನೈನ್, ಎಲ್-ಕಾರ್ನಿಟೈನ್, ಕ್ರಿಯೇಟಿನ್, ಏನಿದೆ ಇದೆಲ್ಲ ಸಪ್ಲಿಮೆಂಟ್ಸೇ. ಏನು ಮಾಡುತ್ತೆ ಎಲ್-ಆರ್ಜಿನೈನ್? ನಿಮಗೆ ಎಲ್-ಆರ್ಜಿನೈನ್ ನಿಮಗೆ ಬ್ಲಡ್ ಫ್ಲೋ ಜಾಸ್ತಿ ಮಾಡುತ್ತೆ, ಎಲ್-ಕಾರ್ನಿಟೈನ್ ನಿಮಗೆ ಬೆಲ್ಲಿ ಫ್ಯಾಟ್ ಕಮ್ಮಿ ಮಾಡುತ್ತೆ. ಇದನ್ನು ಒಬ್ಬೊಬ್ಬರು ಒಂದೊಂದು ಟೆಕ್ನಿಕಾಗಿ ಯೂಸ್ ಮಾಡ್ತಾರೆ. ಇದೆಲ್ಲ ಅಂದರೆ ಫಿಟ್ನೆಸ್ಗೆ ಅಂತ ಮಾಡೋರಿಗೇನಾ ಅಥವಾ ಬಾಡಿ ಬಿಲ್ಡರ್ ಲೆವೆಲ್? ಇಲ್ಲ, ನೀವು ಫಿಟ್ನೆಸ್ ಮಾಡೋರು ಯೂಸ್ ಮಾಡ್ಬೋದು. ಬಾಡಿ ಬಿಲ್ಡರ್ಗಳು ಇದನ್ನು ಯೂಸ್ ಮಾಡಿ ಎಕ್ಸ್ಟ್ರಾ ಸ್ಟೆರಾಯ್ಡ್ಸ್ ಯೂಸ್ ಮಾಡೋದು. ಅದು ನಾನು ಹೇಳಿದ್ನಲ್ಲ, ನೀವು ಅಟ್ಲೀಸ್ಟ್ ಒಬ್ಬ ಡಾಕ್ಟ್ರನ್ನ ಕೇಳೋ ಥರ ಆದರೆ ಇಟ್ಕೊಳ್ಳಿ, ಹಿಂಗೆ ಕೊಡ್ತಾ ಇದ್ದಾರೆ ಅಂದಾಗ. ಇವಾಗ ನಾವೇನು ಕೊಡ್ತಾಯಿದ್ರು ನಾವು ಓಪನಾಗಿ ಕೊಡ್ತೀವಿ, ನೀವು ಹೋಗಿ ಚೆಕ್ ಮಾಡಿ. ಇವಾಗ ಡಾಕ್ಟ್ರ್ ಇಂಜೆಕ್ಷನ್ ಕೊಟ್ರೆ ಗೂಗಲ್ ಮಾಡ್ತಾರೆ, ಅದು ಬೇರೆ ಪ್ರಶ್ನೆ. ಇವಾಗ ಇದನ್ನು ಕೊಟ್ಟಾಗ ಅಟ್ಲೀಸ್ಟ್ ಒಂದು ನೋಡ್ಕೊಳ್ಳಿ, ನೋಡ್ಕೊಂಡು ನಿಮಗೆ ಸರಿ ಅನಿಸಿದ್ದನ್ನು ಮಾಡಿ ಅನ್ನೋದು. ಸೊ ಥ್ಯಾಂಕ್ಸ್. ಈಗ ಡಯಟ್ ಆಯಿತು, ಡಯಟ್ದೇ ಪಾರ್ಟ್ ಸಪ್ಲಿಮೆಂಟ್ಸು ಅದಾಯಿತು. ಸೊ ಉಪ್ಪು ಖಾರ ಹುಳಿ ಏನು ಇಲ್ಲದೆ ಇರೋ ಡಯಟ್ 6 ಪ್ಯಾಕ್ ಡಯಟು. ಬಟ್ ಅದರಲ್ಲೂ ಅದು ಇವಾಗ ಯಾರ್ಯಾರು ಹೇಳ್ಬೋದು ನಾನೆಲ್ಲ ತಿಂತೀನಿ ನಾನು ಮಾಡಿಲ್ವ ಅಂತ. ಗುರು ಜೆನೆಟಿಕ್ಕು ಇಲ್ಲ ನೀನು ಸ್ಟೆರಾಯ್ಡ್ ತೊಗೊಂಡಿರ್ಬೋದು, ನೀನೇನು ಮಾಡ್ತಾಯಿದ್ಯಾ ನನಗೆ ಗೊತ್ತಿಲ್ಲ. ನಿನಗೆ ಎಷ್ಟು ಸಾಲ್ಟ್ ಬೇಕು ದಿನಕ್ಕೆ
ಅಷ್ಟು ಕನ್ಸ್ಯೂಮ್ ಮಾಡು. ನಿನ್ನ ಬಾಡಿ ಕಂಡೀಷನ್ ನೋಡಿ ಇವಾಗ ನಿಮ್ಮ ಟ್ರೈನರ್ ಹೇಳಿರ್ತಾನೆ, ಅದನ್ನು ಕನ್ಸ್ಯೂಮ್ ಮಾಡು. ಇಲ್ಲ ನಿನ್ಗೆ ಇವಾಗ ಪಕ್ಕದಲ್ಲಿರೋನಿಗೆ ಅವನಿಗೆ ಉಪ್ಪು ಖಾರ ಎಲ್ಲ ತಿನ್ನು ಅಂತ ಹೇಳಿರ್ತಾನೆ, ನಿನಗೆ ಸಪ್ಪೆ ಹೇಳಿರ್ತಾನೆ, ಏನಂತ ಕೇಳ್ತಾ ಇರ್ತಾನೆ. ಅದು ನಿಮ್ಗಿರುತ್ತೆ. ನೀವಿಬ್ಬರು ಒಬ್ರಿಗೊಬ್ರು ಚರ್ಚೆ ಮಾಡಿಕೊಂಡು ನಾನು ಇದನ್ನು ಹೇಳಿಲ್ಲ, ನನಗೆ ಅದನ್ನು ಹೇಳಿಲ್ಲ, ರಾಂಗ್. ಅದು ಮಾಡಬಾರ್ದು. ಪ್ರತಿಯೊಬ್ಬರಿಗೂ ಒಂದೇ ಹೇಳೋದು ನಾನು, ನಿಮಗೆ ಕೊಟ್ಟಿರೋದನ್ನು ನೀವು ಮಾಡಿ. ಪಕ್ಕದಲ್ಲಿ ಅವ್ನು ಏನಿಗೋ ಮಾಡಿಸ್ತಾ ಇದ್ದಾನೆ ಅಂದರೆ ಅದು ನಿಮಗೆ ಬೇಡದೇ ಇರೋದು. ಅದು ಅವನು ಕಸ್ಟಮೈಸ್ ಹೌದು. ಸೊ ಫಸ್ಟ್ಲಿ ಒಂದಷ್ಟು ಎಲ್ಲನೂ ತಿಳ್ಕೊಂಡು ಮಾಡೋರು ಇರ್ತಾರಲ್ಲ, ಈ ಉಪ್ಪು ಖಾರ ಬೇಡ ಅನ್ನೋದು ಈ ವಾಟರ್ ರಿಟೆನ್ಷನ್ಗೋಸ್ಕರನಾ? ಇಲ್ಲ, ಹಂಗೇನಿಲ್ಲ. ನಿಮ್ಗೆ ಏನಾಗುತ್ತೆ, ಇವಾಗ ಎಕ್ಸ್ಟ್ರಾ ರಿಸಲ್ಟ್ ಬೇಕು ಅಂದಾಗ ಬಾಡೀಲಿ ವಾಟ್ರ್ ಜಾಸ್ತಿ ಹೇಳಿರ್ತೀವಿ ನಾವು ಸಾಲ್ಟ್ ಕಟ್ ಮಾಡಿದಾಗ. ಹೆಂಗೆ ಅಂದರೆ ನೀವು ಪರ್ ಡೇ ನಿಮ್ಮ ಬಾಡಿ ವೇಟ್ಗೆ 4 ಲೀಟ್ರು ಇಲ್ಲ 5 ಲೀಟ್ರ್ ವಾಟ್ರ್ ಕನ್ಸ್ಯೂಮ್ ಮಾಡಲೇಬೇಕು ನೀವು. 1 ಲೀಟ್ರ್ ಕುಡಿತೀನಿ 2 ಲೀಟ್ರ್ ಅದು ವಾಟ್ರ್ ಔಟ್ ಅಲ್ಲ, ಅದು ಬಾಡಿ ಬಿಲ್ಡಿಂಗ್ ಸಂಬಂಧಪಟ್ಟಿದ್ದು ವಾಟ್ರ್ ಔಟ್. ಅದು ಲಾಸ್ಟ್ ದಿವಸ ಮಾಡ್ತಾರೆ, ಅದು ವಾಟ್ರ್ ಔಟ್. ಅವ್ರಿಗೇನೇನೋ ಬೇರೆ ಇರುತ್ತೆ, ಅದನ್ನು ನೀವೇ ತಲೆ ಕೆಡಿಸ್ಕೋತೀರಾ. ಸೊ ಇದು ಸಾಲ್ಟ್ ಮತ್ತು ಖಾರ ತಿನ್ನಬೇಡಿ ಅನ್ನೋದು ಏನಕ್ಕೆ? ಅಂದರೆ ಬೇಗ ರಿಸಲ್ಟ್ ಸಿಗುತ್ತೆ ನಿಮಗೆ. ಸಪ್ಪೆ ಇದ್ದಷ್ಟು ಫಾಸ್ಟ್ ರಿಸಲ್ಟ್ ಅವು. ಅಂದರೆ ಮತ್ತು ಬಾಯಿ ಕಟ್ಟಕ್ಕೆ ಈಸಿ ಆಗುತ್ತೆ. ಬಾಯಿ ಕಟ್ಟಕ್ಕೆ ಈಸಿ ಆಗುತ್ತೆ ಅನ್ನೋದೇನಿಲ್ಲ, ಮಾಡಿದ್ರೆ ಬೇಗ ರಿಸಲ್ಟ್ ಸಿಗುತ್ತೆ ಅನ್ನೋದೊಂದೇ ಮಂತ್ರ ಅದು ನಮ್ಮದು. ಇವಾಗ ನಿಮ್ಗೇನಾಗುತ್ತೆ, ಇವಾಗ 5 ಸ್ಪೂನ್ ರೈಸ್ ತಿನ್ನಂದರೆ ಹಾಫ್ ಪ್ಲೇಟ್ ರೈಸ್ ತಿಂದಿರ್ತಾರೆ. ನಾನು ಸಾಲ್ಟ್ ಹಾಕ್ಕೋಬೇಡ ಅಂದರೆ ನೀವು ಹಾಕ್ಕೊಳ್ಳೋದೇ ಇರೋಕ್ಕೆ ಚಾನ್ಸೇ ಇಲ್ಲ, ಹಾಕ್ಕೊಂಡೇ ಹಾಕೋತೀರಾ. ಹಾಕೋಬೇಡ ಅಂತೇಳಿ ಹಾಕೋತೀರಾ. ಇನ್ನು ನಾನೇ ಹಾಕೋ ಅಂದರೆ ಉಪ್ಪು ಖಾರ ಎಲ್ಲ ಬಿದ್ದಿರುತ್ತೆ. ಸರಿ. ಸೊ ಉಪ್ಪು ಖಾರ ಇಲ್ದಿರೋ ಡಯಟ್ ಒಂದು. ಇಸ್ ದರ್ ಎನಿಥಿಂಗ್ ಎಲ್ಸ್ ದಟ್ 6 ಪ್ಯಾಕ್ ಡಯಟ್ ಅಂತಂದರೆ ಪೀಪಲ್ ಶುಡ್ ವಾಚ್ ಔಟ್ ಫಾರ್? ಅಂದರೆ ಒಂದು ಜನರಲ್ ನಾಲೆಜ್ ಇದ್ದು ಆಮೇಲೆ ಅವ್ರವ್ರ ಟ್ರೈನರ್ ಹತ್ರ ಹೋಗಿ ಅಲ್ಲ, ಜನರಲ್ ನಾಲೆಜ್ ಅದೇ. ನೀವೆಷ್ಟು ಶಿಸ್ತಾಗಿರ್ತೀರಾ, ನೀವೆಷ್ಟು ನೀಟಾಗಿ ನೀವು ಟ್ರೈನರ್ನ ಕೇಳಿ ಅವ್ರು ಕರೆಕ್ಟಾಗಿ ಗೈಡ್ ಮಾಡ್ತಾಯಿದ್ದಾರೆ ಇಲ್ವಾ ಅನ್ನೋದು ಅರಿವು ನಿಮಗಿರಲಿ. ಕೆಲವೊಂದು ಸರಿ ಹೇಳಿದ್ನಲ್ಲ, ಇವಾಗ ಅವ್ರಿಗೆ ವರ್ಕೌಟ್ ಅಂದರೆ ಇವಾಗ ಒಂದು 3 ತಿಂಗಳ ಹಿಂದೆ ಸೇರ್ಕೊಂಡಿರ್ತಾರೆ. ಅವ್ರು ಕೇಳೋದು ಒಂದು 12 ವರ್ಷದ ಹಾರ್ಡ್ ವರ್ಕ್ ಮಾಡಿರೋ ಒಂದು ಬಾಡಿ ಬಿಲ್ಡ್ರನ್ನ ನಾನು ಈ ಥರ ಆಗಬೇಕು ಅಂತ. ಹೆಂಗೆ ಪಾಸಿಬಲ್ ಆಗುತ್ತದು? ಸಾಧ್ಯನೇ ಇಲ್ಲ. ಆಮೇಲೆ ಇನ್ನು ಕೆಲವ್ರದ್ದು ಏನಂದರೆ ನನಗೆ ಮುಖ ಮಾತ್ರ ಸಣ್ಣ ಆಗಬಾರ್ದು ಅನ್ನೋದು. ಬೆರಳಿಗೆ ಹಾಕೊಳ್ಳೋ ಉಂಗುರ ಸಹ ಬೆರಳುಗಳು ಸಣ್ಣ ಹೋಗಿರುತ್ತೆ, ಇನ್ನು ಮುಖ ಸಣ್ಣ ಆಗದೆ ಇರುತ್ತಾ? ಈ ಫಿಟ್ನೆಸ್ ನಾಲೆಜ್ ಇಲ್ಲದೆ ನನ್ನ ಮುಖ ಸಣ್ಣಾಗಿ ಹೋಗ್ತಾಯಿದೆ, ನನ್ನ ಮನೇಲಿ ಬೈತಾ ಇದ್ದಾರೆ, ನೀವು ಬರಲೇಬೇಡಿ, ಆರಾಮಾಗಿ ನಿಮ್ಮ ಪಾಡು ನೀವು ಡಯಟೇ ಮಾಡಬೇಡಿ. ನಿಮ್ಮಮ್ಮ ಬೈತಾ ಇದ್ದಾರೆ, ಗುಂಡಕ್ಕೆ ಏರಿ. ಸಿಂಪಲ್ ಅದು. ಇದು ತುಂಬ ಇದೆ. ಇವಾಗ ಎಸ್ಪೆಷಲಿ ಸಿನಿಮಾದಲ್ಲಿ ನಮ್ಮ ಹೀರೋ ಮುಖ ಮಾತ್ರ ಹಂಗೆ ಇರಲಿ, ಹೊಟ್ಟೆ ಕೈ ಕಾಲುಗಳೆಲ್ಲ ನೀಟಾಗಿರಲಿ. ಸರ್ ನಾನಿಲ್ಲಿ ಗಾರೆ ಕೆಲಸ ಏನು ಮಾಡ್ತಾಯಿಲ್ಲ, ಬುಲ್ಡೇಜರ್ ತಗೊಂಡು ಹೊಡೆದು ಪ್ಲಾಸ್ಟಿಂಗ್ ಎಲ್ಲ ಮಾಡೋದಕ್ಕಲ್ವಾ? ಹೆಂಗೆ ಸಾಧ್ಯ ಆಗುತ್ತೆ? ಸೊ ಐ ಥಿಂಕ್ ಯು ಓಪನ್ ಎ ವೆರಿ ಗುಡ್. ಇದು ತುಂಬ ಮಿತ್ಸ್ ಇದೆ, ನಾನು ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ. ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಜನಗಳ ಅಂಡರ್ಸ್ಟ್ಯಾಂಡಿಂಗಿಗೆ ಬಂದಿರೋ ಮಿತ್ಸ್ ಇವೆಲ್ಲ ಏನು, ನಿಮ್ಮ ಅನುಭವ ಹೇಳಿ. Wake up to fresh ideas. Repose. ಒಂದು ಫಸ್ಟ್ ಮಿತ್ ಇಸ್ ಓಡೋದ್ರಿಂದ ನೀಸ್ಗೆ ಎಫೆಕ್ಟ್ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ನಿಮ್ಮ ಬಾಡಿ ವೆಯ್ಟ್. ಯಾಕೆ ಎಫೆಕ್ಟ್ ಆಗುತ್ತೆ? ನೀವು ಮ್ಯಾರಥಾನ್ ಅವ್ರುಗಳನ್ನ ನೋಡಿ, ಅವ್ರು ಅಂಡರ್ ವೆಯ್ಟೇ ಇರ್ತಾರೆ, ಅವ್ರಿಗೇನೋ ಈ ಪ್ರಾಬ್ಲಮ್ ಆಗೋಲ್ಲ. ಇದನ್ನು ಜಿಮ್ ಮಾಡೋರಿಗೆ, ರನ್ನಿಂಗ್ ಮಾಡೋರಿಗೆ ಕೇಳ್ತಾರೆ, ಏರೋಬಿಕ್ಸ್ ಮಾಡೋರಿಗೆ ಕೇಳಲ್ಲ. ಸೊ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಬಾಡಿ ವೆಯ್ಟ್. ಒಂದು ಬಾಡಿ ವೆಯ್ಟ್ ನೋಡ್ಕೊಳ್ಳಿ, ನಿಮ್ಮ ಬಾಡಿ ವೆಯ್ಟ್ ಐಡಲ್ ಆಗಿತ್ತು ಅಂದರೆ ಯು ಕ್ಯಾನ್ ರನ್, ನೋ ಪ್ರಾಬ್ಲಮ್. ಸೊ ಐಡಲ್ ವೆಯ್ಟ್ ಇರಬೇಕು. ಇಸ್ ಇಲ್ವಾ ನಿಮ್ಮ ಜರ್ನಿನ ನಿಮ್ಮ ಟ್ರೈನರ್ ಗೈಡ್ ಮಾಡ್ತಾ ಇರ್ತಾನೆ. ಸೊ ನೀವು ಒಂದು 100 kg ಇದ್ದರೆ ಒಂದು 80 kg ಆದಾಗ ರನ್ ಮಾಡೋಕ್ಕೆ ಹೇಳ್ತಾನೆ, ಅದನ್ನೊಂದು ನೋಡ್ಕೊಳ್ಳಿ. ಇನ್ನೊಂದು ಸೆಷನ್ ದೊಡ್ಡದಿರಬೇಕು, ಇಂಟೆನ್ಸಿಟಿ ಮಾತ್ರ ಹೆಚ್ಚಿರಬೇಕು, ಆವಾಗ ಫ್ಯಾಟ್ ಬರ್ನ್ ಆಗುತ್ತೆ. ಇದು ಮಿತ್ತ. ಇದು ರಾಂಗ್. ಅದನ್ನೇ ಹೇಳಿದ್ನಲ್ಲ, ನಿಮ್ಮ ಕಿಚನಲ್ಲಿ ಮಾಡೋದನ್ನು ಬಿಟ್ಬಿಟ್ಟು ನಾನು ನೆನ್ನೆ ಚೀಟ್ ಮಾಡಿಬಿಟ್ಟಿದ್ದೀನಿ ಅಂದ್ಬಿಟ್ಟು ಇವತ್ತು 4 ಅವರ್ ವರ್ಕೌಟ್ ಮಾಡಿದ್ರೆ ಒಂದು ಬಿಂದಿಗೆಗೆ ಎಷ್ಟು ನೀರು ಹಿಡಿಯುತ್ತೋ ಅಷ್ಟೇ ಹಿಡಿಯೋದು. ಎಕ್ಸ್ಟ್ರಾ ನೀರು ಹಾಕಿದ್ರೆ ಚಲೋ ಹೋಗುತ್ತೆ ಅದು. ಅದಕ್ಕೆ ಟ್ರೈನರ್ನ ಕೇಳಿ. ಇವಾಗ ನಾವೇ ಅಬ್ಸರ್ವ್ ಮಾಡ್ದಂಗೆ ಚೀಟ್ ಮಾಡಿಬಿಟ್ಟಿರ್ತಾರೆ, ನಮಗೆ ಗೊತ್ತಿರಲ್ಲ ಅಂದ್ಕೊಂಡಿರ್ತಾರೆ. ಮೇಲೆ ನೋಡಿದ್ರೆ ರನ್ ಮಾಡ್ತಾ ಇರ್ತಾರೆ, ಕೆಳಗೆ ಬಂದಾಗ ಕೇಳೋದು ಏನಪ್ಪ ತಿಂದೆ ಅಂತ. ಅಯ್ಯೋ ಸರ್ ನೆನ್ನೆ ಒಂಚೂರು ತಿನ್ಬಿಟ್ಟೆ ಅದಕ್ಕೆ ಓಡಿದೆ. ಅದು ಬೇರೆ. ಅದು ನೀವು ಏನೇ ತಿನ್ನಿ ನಿಮ್ಮ ಟ್ರೈನರ್ ಹತ್ರ ಸತ್ಯ ಹೇಳಿ, ಅಟ್ಲೀಸ್ಟ್ ಅವ್ನು ಅದಕ್ಕೆ ಬೇರೆ ಏನಾದರೂ ಹೇಳ್ತಾನೆ. ಸೊ ಸಬ್ ಕ್ವೆಶನ್ ಟು ದಿಸ್, ಹಂಗಿದ್ರೆ ಈಗ ನಿನ್ನೆ ಏನೋ ಔಟ್ ಆಫ್ ಡಯಟು ಎಕ್ಸ್ಟ್ರಾ ತಿಂದ್ಬಿಟ್ವಿ, ಹಂಗಾರೆ ಇಮಿಡಿಯೇಟಾಗಿ ನಾಳೆ ಅದಕ್ಕೆ ಎಕ್ಸ್ಟ್ರಾ ನಾನು ಒಂದು ಕಾಂಪನ್ಸೇಟ್ ಒಂದು ವರ್ಕೌಟ್ ಮಾಡಿಬಿಡ್ತೀನಿ, ಹಂಗೆ ವರ್ಕೌಟ್ ಆಗಲ್ಲ. ಆಗಲ್ಲ ಅವೆಲ್ಲ ಸುಳ್ಳು. ಎಲ್ಲೋ ಓದ್ತಾ ಇದ್ದೆ ನಾವು. ತಿನ್ನೋವಾಗ ಯೋಚನೆ ಮಾಡಿ ಅಷ್ಟೇ, ತಿನ್ನಬೇಡಿ.
ಯಾಕೆಂದರೆ ನಾವು ಏನೇ ತಿಂತೀವೋ ಅದ್ರದ್ದು 10-20% ಮಾತ್ರ ವರ್ಕೌಟಲ್ಲಿ ಬರ್ನ್ ಮಾಡೋಕ್ಕಾಗೋದು ಅಂತಾರೆ. ಇಲ್ಲ, ನಾನು ಇವಾಗ ನಿಮ್ಗೆ ಅದನ್ನೇ ಹೇಳೋದು. ಇವಾಗ ಒಬ್ಬ ಬಾಡಿ ಬಿಲ್ಡರ್ ಪಾಪ ಅವ್ನು 3 ಅವರ್ 2.5 ಅವರ್ ಮಾಡ್ತಾ ಇರ್ತಾನೆ. ಅವ್ನ ಕೆಲಸ ಅವ್ನು ಮಾಡ್ತಾ ಇದ್ದಾನೆ. ಅವ್ನು ಬಾಡಿ ಬಿಲ್ಡಿಂಗ್ ಮಾಡಬೇಕು, ಅವನಿಗೆ BMI ಬೇಕು, ಅವ್ನಿಗೆ ಏನೇನು ಬೇಕು ಎಲ್ಲ ಬೇಕು. ಅದು ನೀನು ಅವನ್ನ ನೋಡಿ ಅವನು ಅಷ್ಟೊತ್ತು ಮಾಡ್ತಾವೆ ನನಗೆ ಇಷ್ಟೆಷ್ಟು ಮಾಡಿಸಿದ್ರು ಅಂದರೆ ಅವನ ಎನರ್ಜಿ ಲೆವೆಲ್ ನೀನು ಮ್ಯಾಚ್ ಮಾಡೋಕ್ಕೆ ಸಹ ಆಗಲ್ಲ. ಹೆಂಗೆ ಸಾಧ್ಯ ಆಗಲ್ಲ. ಅವನು ಏಕೆಂದರೆ ಅಷ್ಟು ವರ್ಷದ ಹಾರ್ಡ್ ವರ್ಕ್. ಅವನು ಒಂದು ಟೈಟಲ್ ಹೊಡಿಬೇಕು ಅಂದರೆ ಪಾಪ ಮಿನಿಮಮ್ 7-8 ವರ್ಷ, 10 ವರ್ಷ, 12 ವರ್ಷ ಈ ಥರ ಇರುತ್ತೆ. ಅಷ್ಟು ವರ್ಷ ಡೆಡಿಕೇಟೆಡ್ ಆಗಿದ್ದು ಮೇಂಟೈನ್ ಮಾಡಿನೂ ಆಮೇಲೆ ಬರೋದು 10-12 years. ವಾವ್. ಆಲ್ರೈಟ್, ಸೊ ಕಮಿಂಗ್ ಬ್ಯಾಕ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೀವು ಹೇಳಿದ್ದು ಈ ವೆಯ್ಟ್ ಲಾಸನ್ನು ಟಾರ್ಗೆಟ್ ಮಾಡೋಕ್ಕಾಗತ್ತಾ ದೇಹದ ಬಾಡಿ ಪಾರ್ಟ್ಸ್ಗೆ? ಲೈಕ್ ಉದಾಹರಣೆ ಕೈ ಸಣ್ಣ ಆಗಬೇಕು, ಮುಖ ಮಾತ್ರ ಸಣ್ಣ ಆಗಬೇಕು, ಹೊಟ್ಟೆ ಸಣ್ಣ ಆಗಬೇಕು. ಅದು ನಮಗೆ ಗೊತ್ತಿಲ್ಲ. ಮೋಸ್ಟ್ಲಿ ನೀವು ಡರ್ಮಟಾಲಜಿಸ್ಟ್ ಹತ್ರ ಹೋಗ್ಬೇಕು, ಎಲ್ಲ ಹೋಗ್ಬೇಕು ಗೊತ್ತಿಲ್ಲ ನನಗೆ. ಅವ್ರೇನಾದ್ರು ಕಾಸ್ಮೆಟಾಲಜಿಸ್ಟ್ ಹತ್ರ ಹೋಗ್ಬೇಕೇನೋ ಗೊತ್ತಿಲ್ಲ. ನೀವು ಅಲ್ಲೋಗಿ ತೆಗೆದ್ರೆ ತೆಗೆಸ್ಕೊಳ್ಳಿ. ನನಗೆ ಗೊತ್ತಿಲ್ಲ. ನಾಟ್ ಪಾಸಿಬಲ್. 500% ನಾಟ್ ಪಾಸಿಬಲ್. ಈ ಲಿಫ್ಟಿಂಗ್ ಹೆವಿ ವೇಟ್ಸ್ ಮೇಕ್ಸ್ ಅಸ್ ಬಲ್ಕಿ. ಇಲ್ಲ, ಅದು ನೀವು ತಿನ್ನೋ ಡಯಟ್ ಮೇಲೆ ಇರುತ್ತೆ. ಹೆಂಗೆ ಅಂದರೆ ಇವಾಗ ಎಲ್ಲರೂ ಹೆಂಗೆ ಲಿಫ್ಟ್ ಮಾಡೋಕ್ಕಾಗುತ್ತೆ ಹೆವಿ? ಚಾನ್ಸೇ ಇಲ್ಲ. ನಿಮ್ಮ ಎನರ್ಜಿಲಿ ಹೆಂಗೆ ಲಿಫ್ಟ್ ಮಾಡ್ತೀರಾ? ನೀವು ಲಿಫ್ಟ್ ಮಾಡ್ತೀರಾ? ಆಗಲ್ಲ. ನಿಮ್ಮ ಎನರ್ಜಿ ಲೆವೆಲ್ ಏನಿದೆ ಅದನ್ನೇ ಲಿಫ್ಟ್ ಮಾಡೋಕ್ಕಾಗೋದು. ರೆಪ್ಸ್ ಜಾಸ್ತಿ ಮಾಡಿ. ನೆಕ್ಸ್ಟ್ ವೆಯ್ಟ್ ಹೆವಿ ಹೊಡೆಯೋದಕ್ಕೆ ಈಸಿ ಆಗುತ್ತೆ. ಇವಾಗ ನಾನು 10 kg ಇಲ್ಲ 15 kg ರೆಪ್ಸು ಜಾಸ್ತಿ ಮಾಡಿದೆ ಅಂದರೆ ನನಗೆ ಅದೇ ಅಷ್ಟೇ ಆಗೋದು ಅಂದರೆ ನೀವು ನೆಕ್ಸ್ಟ್ 17.5 ತೊಗೊಂಡಾಗ 15 10 ಮಾಡಿದರೆ 17.5 ಒಂದು 5 ಮಾಡಿ. ಸೊ ಹೈಯರ್ ದ ವೇಟ್ಸ್ ಲೋವರ್ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನಿಮ್ಗೆ ಎನರ್ಜಿ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಬಟ್ ಇದರಲ್ಲಿ ನೀವೇನು ಸಪ್ಲಿಮೆಂಟ್ಸ್ ತೊಗೋತಾ ಇದ್ದೀರಾ, ಡಯಟ್ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಸೊ ನಾನು ಬಂದು ಸುಮ್ಮನೆ ವೆಯ್ಟ್ಸ್ ಹೊಡಿತೀನಿ ಅವೆಲ್ಲ ಆಗಲ್ಲ. ಮುಂದಿಂದು ಹೆಣ್ಣು ಮಕ್ಕಳಿಗೆ ಗೊತ್ತಿರೋ ವಿಷಯ ಅಂದರೆ ನಮಗೆ ದೇಹದಲ್ಲಿ ಹಾರ್ಮೋನ್ಸ್ ಏನಿದೆ ಅದು ಬಲ್ಕಪ್ ಮಾಡೋಕ್ಕೆ ಅಷ್ಟು ಈಸಿ ಆಗೋದು ಬಿಡಲ್ಲ. ಹಾಗಾಗಿ ಈ ವಿ ಆರ್ ಲಿಟಲ್ ಹ್ಯಾಂಡಿಕ್ಯಾಪ್ ವೆನ್ ಇಟ್ ಕಮ್ಸ್ ಟು ಪುಟ್ಟಿಂಗ್ ಎಕ್ಸ್ಟ್ರಾ ಮಸಲ್ ಮಾಸ್. ಬಟ್ ಆದರೂ ಇತ್ತೀಚೆಗೆ ಇವತ್ತೆಲ್ಲ ಇಂಟರ್ನೆಟ್ಟು, ರೀಲು, ಎಲ್ಲ ಕಡೆ ಏನೇನೋ ಬರ್ತಾ ಇರತ್ತಲ್ಲ. ಯಾವುದೋ ಒಂದು ನೋಡಿದೆ, ನಂಗೆ ಗೊತ್ತಿಲ್ಲ ನಿಜಾನೋ ಸುಳ್ಳು. ಮಸಲ್ ಇದೆಯಲ್ಲ, ದಟ್ ಈಸ್ ದ ನ್ಯೂ ಕರೆನ್ಸಿ ಅಂತ. ನಮಗೆ ಎಷ್ಟು ವಯಸ್ಸಾಗ್ತಾ ಇರುತ್ತೋ ದೇಹದಲ್ಲಿ ಅಷ್ಟು ಮಸಲ್ ಇದ್ದಷ್ಟು ಈಗ ಓಲ್ಡ್ ಏಜಲ್ಲಿ ಜಾಯಿಂಟ್ ಪೇನ್ಸ್ ಆಗಿರಲಿ ಇವೆಲ್ಲ ಬರದೇ ಇರೋಂಗೆ ಅಟ್ಲೀಸ್ಟ್ ನಮ್ಮ ಮಸಲ್ ಅನ್ನೋದು ನಮ್ಮನ್ನು ಕಾಪಾಡತ್ತೆ ಅಂತ. ಸೊ ಹೆಣ್ಮಕ್ಳು ತುಂಬ ಜನ ನೋಡ್ತಾ ಇದ್ದಾರೆ ನಮ್ಮ ಜಸ್ಟ್ ಕ್ಯೂರಿಯಸನ್ನು. ಅವ್ರಿಗೆ ಮಸಲ್ ಬಿಲ್ಡಿಂಗ್ ಅಂದ ತಕ್ಷಣ ಎಲ್ರಿಗೂ ಒಂದು ತಪ್ಪು ಕಲ್ಪನೆ, ನಾವೇನು ಆ್ಯಕ್ಟ್ರೆಸ್ಸಾ, ನಾವೇನು ಬಾಡಿ ಬಿಲ್ಡಿಂಗ್ ಹೋಗ್ಬೇಕಾ? ಪ್ರತಿಯೊಬ್ಬರು ಯಾರ್ಯಾರಿಗೆ ದೇಹ ಇದೆಯೋ ಎಲ್ರಿಗೂ ಮಸಲ್ ಬೇಕು. ಹೌದು, ಬೇಕು. ಸೊ ಅವ್ರಿಗೆ ಹೆಂಗೆ ನಾವು ಪುಷ್ಟಿ ಕೊಡೋದು ಅಂದರೆ ಫಸ್ಟ್ಲಿ ಹೌ ಟು ಹೆಲ್ಪ್ ಇಲ್ಲ, ನೀವು ಹೆಲ್ತಿಯಾಗಿದ್ದೀರಾ ಇಲ್ವಾ ನೋಡ್ಕೊಳ್ಳಿ. ನೀವು ಹೆಲ್ತಿಯಾಗಿದ್ರೆ ಅವೆಲ್ಲ ಸರಿಯಾಗಿರೋದು. ನೀವು ಯಾವಾಗ ಅನ್ಹೆಲ್ತಿ ತಿಂತೀರಾ ಅವೆಲ್ಲ ಡ್ಯಾಮೇಜ್ ಆಗೋದು. ಇವಾಗ ಥೈರಾಯ್ಡ್ ಇರ್ಬೋದು, ಇಲ್ಲ ಇರೆಗ್ಯುಲರ್ ಮಂತ್ಲಿ ಸೈಕಲ್ ಇರ್ಬೋದು, ಇವೆಲ್ಲ ಆಗೋದು ಅದರಿಂದಾನೆ. ಏನೋ ಅನ್ಹೆಲ್ದಿ ಈಟಿಂಗ್. ಹೌದು. ನೀವು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ವೆಯ್ಟ್ ಜಾಸ್ತಿ ಆದಾಗ ನೀವು ಹೆಲ್ತಿ ಆಗೋವಾಗ ಹಾಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಸರಿ ಹೋಗುತ್ತೆ. ಸೊ ಈಗ ಮಸಲ್ಸ್ಗಳು ಇವಾಗ ಮಸಲ್ ಇಂಪಾರ್ಟೆಂಟ್ ಅನ್ನೋದು ನೀವೇ ಯೋಚನೆ ಮಾಡಿ. ನಾನು ಇವಾಗ ನಿಮ್ಗೆ ಅದನ್ನೇ ಹೇಳಿದ್ದು ಸ್ಟಾರ್ಟಿಂಗ್. ಏನು ವೆಜ್ ತಿಂತಾ ಇದ್ದಾರೆ, ಎಲ್ಲಿಂದ ಬರುತ್ತೆ ಮಸಲ್ಲು? ಸೊ ಈ ಬಲ್ಕಿಂಗ್ ಜರ್ನಿನಲ್ಲಿ ಹೆಣ್ಮಕ್ಳಿಗೆ ಶುರು ಮಾಡೋಕ್ಕೆ ಏನು ಟಿಪ್ ಕೊಡ್ತೀರಾ? ಏನು ನೀಡಿಲ್ಲ ಅನ್ಸುತ್ತೆ. ಇವಾಗ ನೀಡಿದರೆ ಮಾಡಿ. ಏನು ಮಾಡಬೇಕು? ಬಲ್ಕಿಂಗ್ ನೀವು ಗುಡ್ ಡಯಟ್ ತಿನ್ನಿ. ಅಂದರೆ ನೀವು ಬಲ್ಕ್ ಆಗಬೇಕು ಅಂತ ಹೇಳ್ತಾರಲ್ಲ, ಬಲ್ಕ್ ಸಣ್ಣ ಇರೋರು ಮಸಲ್ ಬಿಲ್ಡ್ ಮಾಡ್ಬೇಕಂತೀರ, ಸೇಮ್ ಪ್ರೋಸೆಸ್ ಇರುತ್ತೆ. ಸೊ ಇವಾಗ ಬಾಯ್ಸ್ದೆಲ್ಲ ಏನೇನು ಹೇಳಿದೆ ಅವ್ರದ್ದು ಇದನ್ನು ನೋಡ್ಕೋತೀವಿ ಅಷ್ಟೇ. ಹಾರ್ಮೋನ್ ಇಂಬ್ಯಾಲೆನ್ಸ್ ನೋಡ್ಕೋತೀವಿ, ಮಂತ್ಲಿ ಸೈಕಲ್ ಕರೆಕ್ಟಾಗಿದೆಯಾ, ಸೊ ಅವರು ನಾರ್ಮಲ್ ಆಗಿದ್ದಾರಾ, ಥೈರಾಯ್ಡು ತುಂಬ ಇಂಪಾರ್ಟೆಂಟ್ ಗರ್ಲ್ಸ್ದು, ಆಮೇಲೆ PCOD ಇದೆಯಾ, PCOS ಇದೆಯಾ, ಇವೆಲ್ಲ ನೋಡ್ಕೊತೀವಿ. ಇದನ್ನೆಲ್ಲ ನೋಡಿಕೊಂಡು ನಾನೆಲ್ಲ ತೊಗೊಂಡು ಮಾಡ್ತೀನಿ ಅನ್ನೋ ಧೈರ್ಯ ಬೇಕು ಅವ್ರಿಗೆ. ಪ್ರೋಟೀನ್ ಸಪ್ಲಿಮೆಂಟ್ಸ್ ತೊಗೊಂಡು ಮಾಡೋ ಧೈರ್ಯ ಬೇಕು. ಆ ಧೈರ್ಯ ಇರೋರು ಆರಾಮಾಗಿ ಮಾಡ್ಬೋದು, ಹೆಲ್ತಿಯಾಗಿರೋರು, ನೋ ಪ್ರಾಬ್ಲಮ್. ಈ PCOD PCOS ಬಗ್ಗೆ ನಿಮ್ಗೊಂದು ಸ್ವಲ್ಪ ಇವತ್ತು ತುಂಬ ಕೇಸಸ್ ಜಾಸ್ತಿ ಇರೋದ್ರಿಂದ ಇವ್ರಿಗೇನು ಸ್ಪೆಷಲ್ ಅಟೆನ್ಷನ್? ಸ್ಪೆಷಲ್ ಅಂದರೆ ಏನಿಲ್ಲ, ದಯವಿಟ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಳ್ಳಿ. ನೀವು ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಂಡ್ರೆ 500% ಸರಿ ಹೋಗುತ್ತೆ. ನೀವೇನು ತಿಂತಾ ಇದ್ದೀರಾ ಅದನ್ನು ಹೆಲ್ತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಳ್ಳಿ. ವಾರದಲ್ಲಿ 2 ದಿವಸ ನೀವೇನು ಬೇಕೋ ತಿನ್ನಿ. ಅಟ್ಲೀಸ್ಟ್ 3 to 4 days ಆದರೂ ಡಯಟ್ ಮಾಡಿ, ಹೆಲ್ತಿ ತಿನ್ನಿ. ಜಂಕ್ ಬಿಟ್ಬಿಡಿ.
ಜಂಕ್ ಬಿಟ್ಟು ನೀವು ಹೆಂಗೆ ನೀವು ಹೆಲ್ತಿ ತಿಂತೀರಾ ಅಷ್ಟು ನೀಟಾಗಿ ಚೇಂಜ್ ಆಗುತ್ತೆ. ಹೆಲ್ದಿ ಈಟಿಂಗ್ ಅಂತ ಬಂದಾಗ ರೀಸೆಂಟಾಗೆ ಒಂದು 4-5 ವರ್ಷದಿಂದ ನನಗೂ ಗೊತ್ತಾಗಿದ್ದು ಒಂದೇನಂದರೆ ಈ 30-40-30 ಅಂತ ನಾನು ಫಾಲೋ ಮಾಡ್ತೀನಿ. 30% ಫೈಬರ್ ಅಂದರೆ ನಾರಿನಂಶ, ಹಣ್ಣಿನಂಶ, ತಿಂಡಿ ಆದರೆ ಹಣ್ಣು, ಮಧ್ಯಾಹ್ನ ರಾತ್ರಿ ಆದರೆ ನಾರಿನಂಶ, ತರಕಾರಿ, ಪಲ್ಯಗಳು. ಮಧ್ಯಾಹ್ನ 40% ಇಸ್ ಪ್ರೋಟೀನು, ಪನ್ನೀರು, ಮತ್ತು ಬ್ರಾಕೊಲಿ, ಎಗ್ಸು, ಸೋಯಾ ಮತ್ತು ಎಲ್ಲ ಕಾಳುಗಳು ಇದನ್ನು ತಿಂತೀನಿ. ಅಂದರೆ ನಾನು ಪ್ರತಿಯೊಂದು ತಟ್ಟೆನಲ್ಲೂ ಅದು ಇದ್ದೇ ಇರುತ್ತೆ. ಹಂಗೆ 30% ಕಾರ್ಬ್ಸು, ಅದರಲ್ಲೇ ನಂದು ಚಪಾತಿಯಿಂದ ಹಿಡಿದು ರಾಗಿ, ಅನ್ನದಾಂಶ, ಬ್ರೆಡ್ ಅಂಶ ಎಲ್ಲನೂ. ಸೊ ನಿಮ್ಗೆ ಹೆಂಗಿರುತ್ತೆ ಅಂದರೆ ಅದು ನೀವೇನು ಫ್ಯಾಟ್ ಕಮ್ಮಿ ಇರೋದು ತಿಂತೀರೋ ಅದು ಮ್ಯಾಟ್ರ್ ಆಗುತ್ತೆ. ಇವಾಗ ನೀವು ತಿನ್ನೋ ನಾರಿನ ಅಂಶದಲ್ಲಿ ಫ್ಯಾಟ್ ಇರೋಲ್ಲ, ಪ್ರೋಟೀನಲ್ಲಿ ಫ್ಯಾಟ್ ಇರೋಲ್ಲ, ಫೈಬರಲ್ಲೂ ಇದು ಕಾರ್ಬ್ಸಲ್ಲಿ ಇರೋಲ್ಲ, ಕಾರ್ಬ್ಸಲ್ಲಿ ಕಮ್ಮಿ ಇರುತ್ತೆ. ನೀವು ಯಾವಾಗ ಪ್ರೋಟೀನು ಫೈಬರು ತೊಗೊತೀರಾ ಅದ್ರ ಜೊತೆಗೆ ಆವಾಗ ಫ್ಯಾಟ್ ಕಮ್ಮಿ ಆಗುತ್ತೆ, ಫ್ಯಾಟ್ ಗ್ರೋತ್ ಆಗೋಲ್ಲ ನಿಮಗೆ. ಯಾಕೆಂದರೆ ಜಾಸ್ತಿ ಅವೆರಡೇ ಇರುತ್ತಲ್ಲ. ರೈಸ್ ತಿಂದರೆ ಇಷ್ಟೊಂದು 1 ಕಪ್ ತಿನ್ಬೋದು, 30% ಅಷ್ಟೇ, ಮೆಜಾರಿಟಿ ಇವೆರಡೇ ಇರುತ್ತೆ. ಅಷ್ಟೇ. So ಇದೇನಾ ಹೆಲ್ದಿ ಈಟಿಂಗ್? ಹೌದೌದು. ಇದನ್ನು ನೀವೇನು ನಿಮ್ಮ ಬಾಡಿ ವೇಟ್ ಕರೆಕ್ಟಾಗಿದ್ದರೆ ಇದೇ ಹೆಲ್ತಿ ಈಟಿಂಗ್. ಇವಾಗ ಹೆಂಗೆ ಅಂದರೆ ಇವಾಗ ನೀವು ಬೆಳಗ್ಗೆ ಏನು ಬೇಕೋ ತಿನ್ನಿ, ನೀವು ಹೆಲ್ತಿಯಾಗಿದ್ದರೆ ವರ್ಕೌಟ್ ಮುಗಿಸ್ಕೊಂಬಂದಮೇಲೆ ಇನ್ 2 ಟೈಮ್ಸ್ ಹೆಲ್ದಿ ತಿನ್ನಿ. ಅಂದರೆ ಅನ್ಹೆಲ್ತಿ ಅಂತ ಅಲ್ಲ. ಬೆಳಗ್ಗೆ ಇವಾಗ ನೀವು ಮನೇಲಿ ಮಾಡಿರೋ ರೈಸ್ ಬಾತು, ಬಿರಿಯಾನಿ ಏನು ಬೇಕಾದ್ರೂ ತಿನ್ನಿ, ಬೆಳಗಿನ ಜಾವ ರೈಸ್ ಸರಿ, ವೀಕ್ಲಿ. ಸಂಜೆ 1-2 ಟೈಮ್ ಕರೆಕ್ಟಾಗಿ ಡಯಟ್ ಮಾಡಿ, ಆವಾಗ ಮ್ಯಾಚ್ ಮಾಡ್ಕೊಂಡು ಹೋಗ್ಬೋದು, ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಈ ಥರ ಎಲ್ಲ ಇರುತ್ತೆ. ಅದು ಅವ್ರವ್ರ ಬಾಡಿ ಹೆಂಗೆ ರಿಯಾಕ್ಟ್ ಆಗುತ್ತೆ ಹಂಗೆ ಅದು. ಕರೆಕ್ಟ್ ಡಯಟ್ ಅಂದರೆ ನಿಮ್ಮ ಫಾರ್ಮುಲಾ ಪ್ರಕಾರ ಅದೇನು ರಾತ್ರಿ ಅನ್ನ ತಿನ್ನಬಾರ್ದಾ ಅಥವಾ ಏನೋ 7 o'clock ಅಂದರೆ ಜಂಕ್ ತಿನ್ನಬಾರ್ದು. ನೀವು ಇವಾಗ ಹೆಂಗೆ ಅಂದರೆ ಆದಷ್ಟು ನೀವು ಬೇಗ ತಿಂದು ಬೇಗ ಮಲಗಂಗಿದ್ರೆ ಮಾತ್ರ ಬೇಗ ತಿನ್ನಿ. ಅಂದರೆ ಇವಾಗ ಒಂದು 10 ಗಂಟೆ, 8:30, 9 ಗಂಟೆಗೆಲ್ಲ ಮಲಗ್ತೀನಿ ಅಂದರೆ ಬೇಗ ತಿಂದು ಮಲ್ಕೊಳ್ಳಿ. ಲೇಟಾಗಿ ಮಲಗ್ತೀನಿ ಅಂದರೆ ನಿದ್ದೆ ಕಡೆ ಒಂಚೂರು ಗಮನ ಇರಲಿ. ನಿದ್ದೆನೂ ತುಂಬ ಇಂಪಾರ್ಟೆಂಟು. ನಾನು ಫಾಸ್ಟಿಂಗ್ ಮಾಡ್ತಾಯಿದ್ದೀನಿ, ನಾನೇನೋ ಮಾಡ್ತಾಯಿದ್ದೀನಿ ಅಂತ ನಿದ್ದೆ ಬಿಟ್ರಿ ಅಂದರೆ ಅದು ಸೈಡ್ ಎಫೆಕ್ಟ್ ಆಗುತ್ತೆ. ನಿದ್ದೆ, ರೆಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅಲ್ಲೇ ತಾನೇ ಮಸಲ್ ಮತ್ತು ದೇಹಕ್ಕೆ ರಿಕವರಿ ಸಿಗೋದು. ಓಕೆ ಸರಿ. ಸೊ ಡಯಟ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಇಸ್ ದಿಸ್. ರಿಕವರಿ ಡೇಸ್ ಜನ ತುಂಬ ಇಗ್ನೋರ್ ಮಾಡ್ತಾರೆ. ಎಷ್ಟೊಂದು ಜನಕ್ಕೆ ಅಯ್ಯೋ ವಾರದಲ್ಲಿ ಒಂದಿನ ಏನೂ ಮಾಡಿಲ್ಲ ಅಂತಂದರೆ ಇವತ್ತೇನೋ ಕಳ್ಕೊಂಡಂಗೆ, ಅಥವಾ ದೇಹಕ್ಕೆ ಪ್ರತಿದಿನ ಏನೋ ಮಾಡಬೇಕು. ಸೊ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ರಿಕವರಿ ಈಸ್ ವೇರ್ ಮಸಲ್ ಫೈಬರ್ಸ್ ಎಲ್ಲ ವರ್ಕೌಟ್ ಮಾಡಿರೋ ದಿನ ಎಲ್ಲ ಅದು ಬ್ರೇಕ್ ಆಗಿ ಮತ್ತೆ ರೀಬಿಲ್ಡ್ ಆಗ್ತಾ ಇರುತ್ತಲ್ಲ, ಒಂದು ದಿನ ಅದಕ್ಕೆ ಅಂದರೆ 1-2 ದಿನ ಇಡೀ ದೇಹಕ್ಕೆ ಯಾವುದಾದ್ರೂ ಓವರಾಗಿ ಮಾಡಿದ್ರೆ ಅದು ಎಫೆಕ್ಟೇ. ಅಂದರೆ ಮಸಲ್ ಟೇರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮಸಲ್ ರಿಕವರಿಗೆ ಟೈಮ್ ಕೊಡಿ, ಒಂದಿನ ರೆಸ್ಟ್ ಮಾಡಿ. ನೀವು ಹೆವಿ ಎಲ್ಲ ಹೊಡೆಯೋದಿದ್ರೆ ಬೇಡ. ನಿಮ್ಗೆ ಹೆಂಗಾಗುತ್ತೆ ಅಂದರೆ ಹೆವಿ ವೆಯ್ಟ್ಸ್ ಎಲ್ಲ ಹೊಡೆಯೋರು ಅವ್ರು ವಾರದಲ್ಲಿ 2 ದಿನ ವರ್ಕೌಟೇ ಮಾಡಲ್ಲ. ನೀವು ಬರೀ ಯೂಟ್ಯೂಬಲ್ಲಿ ಅವ್ರು ಏನು ಮಾಡ್ತಾರೆ ಅದನ್ನು ನೋಡ್ತಾ ಇರ್ತೀರ ಅಷ್ಟೇ. ಅವ್ರು ಹಾಕಿದ ವೀಡಿಯೋನೇ ಹಾಕ್ತಾ ಇರ್ತಾರೆ. ರಿಕವರಿ ತುಂಬ ಇಂಪಾರ್ಟೆಂಟು. ರಿಕವರಿಗೆ ಗ್ಲುಟಮಿನ್ ತೊಗೊತಾರೆ, ಗಟ್ಟೆಲ್ಲಿ ಸರಿ ಹೋಗುತ್ತೆ ಅದರಲ್ಲಿ, ಅವ್ರದ್ದು ಬೇರೆ ಇರುತ್ತೆ. ಆಮೇಲೆ ನೀವು ಹೆಂಗೆ ಅಂದರೆ ಇವಾಗ ಮಂತ್ಲಿ ಒನ್ಸ್ ಬಾಡಿ ಮಸಾಜ್ ಮಾಡಿದ್ರೆ ಒಳ್ಳೆಯದು. ಮಸಲ್ ರಿಕವರಿಗೆ ಹೆಲ್ಪ್ ಆಗುತ್ತೆ ಅದೂ. ಯಾಕೆಂದರೆ ನಾಟ್ಸ್ ಆಗೋಲ್ಲ. ಸ್ಪೋರ್ಟ್ಸ್ ಮಸಾಜ್ ಮಾಡಿಸ್ಕೊಳ್ಳಿ, ತುಂಬ ಒಳ್ಳೆಯದು. ನಾಟ್ಸ್ ಅಂತ ಅಂದಾಗ ಇವಾಗ ಅದೊಂದು ಕಾಮನ್ ಇದೆ. ನಾಟ್ಸ್ ಇರೋರು ಏನು ಮಾಡ್ಬೇಕು? ಯಾಕೆಂದರೆ ನನಗೂ ಸುಮಾರಿದೆ, ನಾನು ಬ್ಯಾಡ್ಮಿಂಟನ್ ಬಾಡಿ ಮಸಾಜ್ ತುಂಬ ಒಳ್ಳೆಯದು, ತುಂಬ ಅಂದರೆ ತುಂಬ ಒಳ್ಳೆಯದು. ಏನು ಬಾಡಿ ಮಸಾಜ್, ಸ್ಪೋರ್ಟ್ಸ್ ಮಸಾಜ್ ಮಾಡಿಸ್ಕೊಳ್ಳಿ. ದಟ್ ಇಸ್ ಅಯ್ಯೋ ಅವ್ರು ಹಿಡ್ಕೊಂಡು ಅದು ಫುಲ್ ಅಲ್ಲ ನಿಮ್ಗೆ ಹೇಳಿ, ನಿಮಗೆ ಐ ಪ್ರೆಷರ್ ಬೇಡ. ಸೊ ನಾರ್ಮಲ್ ಪ್ರೆಷರಲ್ಲಿ ಮಾಡಿದ್ರೆ ಮಾಡ್ತಾರೆ. ಸೊ ದಟ್ ಇಸ್ ತುಂಬ ಒಳ್ಳೆಯದು. ಗಟ್ ಹೆಲ್ತ್ ಬಗ್ಗೆ ಮಾತಾಡಿದ್ರಿ. ಇವತ್ತು ಈ ಪ್ರಿಬಯೋಟಿಕ್ಸು, ಪ್ರೋಬಯೋಟಿಕ್ಸ್ ಅಂತೆಲ್ಲ ಒಳಗಡೆ ಇರೋ ಮೈಕ್ರೋಬಯೋಮ್ಗೆ ಏನೇನು ಬೇಕೋ, ಮೊಸರು, ಇದರ ಮೂಲಕ ಉಪ್ಪಿನಕಾಯಿ, ಫರ್ಮೆಂಟೆಡ್ ಆದರೂ ಒಂದಾದರೆ, ಅದಿಲ್ಲದೇನೋ ಬೇರೆ ಈ ತರಕಾರಿಗಳು ಒಂದಷ್ಟನ್ನೆಲ್ಲ ಪ್ರಿಬಯೋಟಿಕ್ಸ್ಗೆ ಕೆಲವುದು ನಾರಿನಂಶ ಇರೋದು ಎಲ್ಲ ಹೇಳ್ತಾರಲ್ಲ. ಫಿಟ್ನೆಸ್ಗೂ ಗಟ್ ಹೆಲ್ತ್ಗೂ ನಿಮ್ಮ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರೋ ಸಂಬಂಧ? ಜೀರ್ಣಶಕ್ತಿ ಕರೆಕ್ಟಾಗಿದ್ರೇ ಎಲ್ಲ ಸಾಧ್ಯ. ಮೆಟಬಾಲಿಸಮ್. ಹೌದು. ಅಂದರೆ ನಿಮ್ಗೆ ಜೀರ್ಣಶಕ್ತಿ ಅಂದರೆ ಇವಾಗ ನಿಮಗೆ ಜೀರ್ಣಶಕ್ತಿನೇ ಕರೆಕ್ಟಾಗಿಲ್ಲ ಅಂದರೆ ಅಲ್ಲೇನೂ ಮಾಡೋಕ್ಕಾಗಲ್ಲ ನಾವು. ಸೊ ಜೀರ್ಣಶಕ್ತಿ ಸರಿಗಿಲ್ಲ ಅಂದರೆ ಕೆಲವರಿಗೆ ಕಲ್ಲು ತಿಂದರೂ ಕರಗಿಸ್ಕೋತೀನಿ ಅನ್ನೋದು ಇದರಲ್ಲ. ಅಂದರೆ ಬ್ಲೋಟ್ ಆಗಿಬಿಡುತ್ತೆ ಕೆಲವೊಂದು ಸರಿ, ಹೊಟ್ಟೆ ಬ್ಲೋಟ್ ಆಗೋದು, ಡೈಜೆಸ್ಟ್ ಕರೆಕ್ಟಾಗಿ ಆಗದೆ ಇರೋದು, ಅದನ್ನೆಲ್ಲ ನೋಡ್ಕೋತಾರೆ. ಇವಾಗ ಹೆಂಗೆ ಅಂದರೆ ಅದಕ್ಕೆಲ್ಲ ತುಂಬ ಇಂಪಾರ್ಟೆಂಟ್. ಅದು ಅನ್ಹೆಲ್ತಿ ತಿಂದ್ರೇ ಆಗೋದು. ಇನ್ನು ಕೆಲವ್ರು ಏನು ಮಾಡ್ತಾರೆ, ಚಿಕನ್ ಪಾಪ ಡಯಟ್ ಮಾಡೋರು ಬೆಳಗ್ಗೆ ಕೆಲ್ಸಕ್ಕೆ ಹೋಗೋರು ಬೆಳಗ್ಗೆನೇ ಚಿಕನ್ನ ಬಾಯ್ಲ್ ಮಾಡಿಕೊಂಡು ಸಾಯಂಕಾಲ ತಿನ್ನೋದು, ಇವೆಲ್ಲ ಮಾಡಬೇಡಿ. ಆದಷ್ಟು ಅವಾಗಿಂದ ಅವಾಗೆ ಬಿಸಿ ಬಿಸಿ ತಿಂದು ನೀಟಾಗಿ ಇಟ್ಕೊಳ್ಳಿ. ಸೊ ಕೆಲವೊಂದು ಸಲ ಅದೂ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಐ ಗೆಸ್ ನೆಕ್ಸ್ಟ್ ಬರೋದು ಇಸ್ ನಮ್ಮ ಫಿಟ್ನೆಸ್ ಫ್ಯಾಡ್ಸು.
ಯಾಕೆಂದರೆ ಎಲ್ಲರಿಗೂ ಶಾರ್ಟ್ಕಟ್ ಎಷ್ಟು ಆಗ್ಬಿಟ್ಟಿದೆ ಅಂದರೆ ಈಗ ಲೈಪೋಸಕ್ಷನ್ನು ಮತ್ತು ಕಾಸ್ಮೆಟಾಲಜಿ ಅವೆಲ್ಲ ಇದು ಒಂದಾದರೆ ಇನ್ನೊಂದಿದೆ ಈ ಬೆಲ್ಟ್ ವೈಬ್ರೇಟರ್ಸ್ ಎಲ್ಲ ಒಂದಷ್ಟಿದೆ ಸರ್. ನಿಮ್ಮ ಅನುಭವದಲ್ಲಿ ಇದು ಹಿಟ್ ಔಟಾ ಗೆಟ್ ಔಟಾ ಅಂತ ಹೇಳಿ. ಔಟೇ ಅದು. ಹಾಂ Get ಗೆಟ್ ಔಟ್. out ಈ ಬೆಲ್ಟ್ ವೈಬ್ರೇಟ್ರು ಇದು 1900s 60s ತುಂಬ ಪಾಪ್ಯುಲರ್ ಆಗಿದ್ದು. ಗಡ 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 ಅದೇ ಅಳ್ಳಾಡಿಸ್ತಾರೆ. ಹೇಳುತ್ತಲ್ಲ ನಿಮಗೆ ಸಿಂಪಲ್ ಆಗಿ, ಅವಾಗ ಯಾರು ದಪ್ಪನೇ ಇರಲಿಲ್ಲ. ಇವಾಗ 100 kg 120 kg ಇರೋನು ಅದನ್ನು ಹಾಕೊಂಡ್ರೆ ಅವನು ಮಸಾಜ್ ಮಾಡ್ದಂಗೆ ಆಗ್ಬೋದು ಅಷ್ಟೇ. ಅದು ಸೊ ಇಟ್ ಡಸಂಟ್ ಮೆಲ್ಟ್ ಫ್ಯಾಟ್, ಆಗಲ್ಲ, ಚಾನ್ಸೇ ಇಲ್ಲ. ಚಾನ್ಸೇ ಇಲ್ಲ. ನೀವು ತಿನ್ನೋದೆಲ್ಲ ರಾಂಗ್ ತಿಂದು ಎಲ್ಲ ಅಲ್ಲಿಗೆ ಬರ್ತಾ ಇದೆ. ಹೆಂಗ್ ವಾಚ್ ವಾಟ್ ಯು ಸಾಧ್ಯ? ಈಟ್ ಅಂತ. ಅಲ್ವಾ? ಮತ್ತು ಈ ಏರೋಬಿಕ್ಸ್ ಒಂದು ಕಡೆ ಫುಲ್ ಪಾಪ್ಯುಲರ್ ಆಯಿತು. ಬಟ್ ಅದಾದಮೇಲೆ ಏರೋಬಿಕ್ಸ್ ಬರೀ ಕಾರ್ಡಿಯೋ ಅಂದರು. ಆಮೇಲೆ ಈಗ ಅದನ್ನು ಬಾಕ್ಸಿಂಗ್ ಜೊತೆಗೆಲ್ಲ ಕಾಂಬಿನೇಷನಲ್ಲಿ ಏನೇನೋ ಮಾಡ್ತಾರಲ್ಲ. ಸೊ ಇದು ಈ ಥರ ಒಂದಷ್ಟು ಇದ್ರದ್ದು ನಾನು ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ ನಾನು. ಇವಾಗ ನಾನು, ನಮ್ಮ ಅಕ್ಕ, ನನಗೂ ಅವಳಿಗೆ ಏಜ್ ಡಿಫ್ರೆನ್ಸ್ ಇರುತ್ತೆ. ನಮ್ಮಮ್ಮ, ನಮ್ಮ ತಂದೆ, 4 ಜನ ಹೋದ್ರು ಒಂದೇ ಮಾಡಿಸ್ತಾರೆ ಅವರು. ಏರೋಬಿಕ್ಸು. ಅಲ್ಲಿ ಕೇಳೋದೇ ಇಲ್ಲ ಅವರು. ಕಸ್ಟಮೈಸೇಷನ್ ಇಲ್ಲ, ಅವ್ರ ಹೆಲ್ತ್ ಕರೆಕ್ಟಾಗಿದೆಯಾ ಇಲ್ಲ ಕೇಳಲ್ಲ. ಗುಂಪಲ್ ಗೋವಿಂದ ಅವ್ರು ಅದನ್ನೇ ಮಾಡಿಸ್ತಾ ಇರ್ತಾರೆ. ಮಾಡೋಕ್ಕಾಗಿಲ್ಲ ನಿಂತ್ಕೊಳ್ಳಿ ಅಂತಾರೆ. ಅದೊಂದು ಗೊತ್ತಿಲ್ಲ ನನಗೆ ಅವರು, ಯಾಕೆಂದರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲದಿರೋದು ಇದೊಂದು ಡೌಟ್ ಇದೆ ನನಗೂ. ಹೆಂಗೆ ನೀವು ಗ್ರೂಪ್ ಕ್ಲಾಸ್ ಅಂತ ಮಾಡಿ ಎಲ್ಲರಿಗೂ ಒಂದೇ ಥರ ಮಾಡಿಸ್ತೀರ ಅಂತ ನಮಗೆ ಗೊತ್ತಿಲ್ಲ. ಅದು ನೀವು ಅವ್ರನ್ನೇ ಕೇಳಬೇಕು ಅವಾಗ. ಮುಂದೆ ಸೋನಾ ಸೂಟ್ ಏನೋ ಅದು ಏನೋ ಬಾಡಿ ಹೀಟನ್ನು ಇಟ್ಕೊಳತ್ತಂತೆ. ಇಲ್ಲ ಅವೆಲ್ಲ ಬೆವರು ಇಳಿಸ್ಬಿಡುತ್ತೆ. ಇಲ್ಲ ಇಲ್ಲ ಇವಾಗ ಅದು ಹಂಗೆಲ್ಲ ಇದ್ದಿದ್ದರೆ ಅದು ಸ್ಟಾಕೇ ಇರಬಾರ್ದಿತ್ತು. ಪ್ರತಿಯೊಬ್ಬರ ಮನೇಲೂ ಇರೋದು. ಆಲ್ ಹ್ಯಾಕ್ಸ್, ಡೋಂಟ್ ಫಾಲ್ ಫಾರ್ ದಿಸ್ BS. ಈ ಇನ್ನೊಂದು ಮಜಾ ಇದೆ, ಇದು ಈ ಥೈ ಮಸಾಜರ್ ಅಂತ ಅದೊಂದಿಗೆ ಇಟ್ಕೊಂಡು ಅವೆಲ್ಲ ಮಾಡಿದ್ರಲ್ಲ. ಸುಳ್ಳು ಸುಳ್ಳು ಸುಳ್ಳು. ನಿಮ್ಗೆ ಹಾರ್ಡ್ ವರ್ಕ್ ಮಾಡಿನೇ ಕೆಲವರು ಪಾಪ ಫ್ಯಾಟ್ ಕರಗ್ತಾರಲ್ಲ. ಇವೆಲ್ಲ ಬಂದ್ಬಿಟ್ಟಿದ್ರೆ ನಾವೆಲ್ಲ ಜಿಮ್ಮೆಲ್ಲ ಮುಚ್ಕೊಂಡು ಹೋಗ್ಬೇಕಿತ್ತು. ಸೊ ಡೋಂಟ್ ಫಾಲ್ ಫಾರ್ ಆಲ್ ಆಫ್ ದಿಸ್. ಯೋಚನೆ ಮಾಡೋದೊಂದು ಇಟ್ಕೊಳ್ಳಿ ಅಷ್ಟೇ. ಆಲೋಚನೆ ಮಾಡಿ ಯೂಸ್ ಮಾಡಿ. ಸೊ ಈಗ ಮುಂದೆ ಎಲ್ಲ ಒಂದು ಕಡೆ ಇದೆ, ಯು ಡೋಂಟ್ ಸ್ಟಾಪ್ ರನ್ನಿಂಗ್ ಬಿಕಾಸ್ ಯು ಗೆಟ್ ಓಲ್ಡ್, ಯು ಗೆಟ್ ಓಲ್ಡ್ ಬಿಕಾಸ್ ಯು ಸ್ಟಾಪ್ ರನ್ನಿಂಗ್ ಅಂತ. ಅಂದರೆ ಒಂದು ಮೆಟಫಾರಿಕಲ್ ಹೇಳ್ತಾರೆ. ಅಂದರೆ ಅದು ಗಾದೆ ಮಾತುಗಳು ಅದೇ ಥರನೇ ಅದು. ಇವಾಗ ಏನಂತ ಕೇಳ್ತಾರೆ ಅಂದರೆ, ರನ್ನಿಂಗು ನೀನು ಓಡ್ತಾ ಇದ್ರೆ ಹೆಲ್ತಿಯಾಗಿರ್ತೀಯ. ನೀನು ಯಾವಾಗ ಓಡೋಕ್ಕಾಗಲ್ಲ ಅಂದರೆ ಅನ್ಹೆಲ್ತಿಯಾಗಿರ್ತೀಯ ಗಾಡಿ ಅಷ್ಟೇ. ಅದು ನೀನು ಅನ್ಹೆಲ್ತಿ ಆದಮೇಲೆ ಎಲ್ಲಿ ಓಡೋಕ್ಕೆ ಸಾಧ್ಯ? ತಾವು ಕಮಿಂಗ್ ಟು ದ ನೆಕ್ಸ್ಟ್, ಇದು ನಿಮ್ಮ ಪ್ರೊಫೈಲ್ನ ಒಂದು ಬಿಗ್ ಪಾರ್ಟ್ ಇಸ್ 50+ ಸೆಲೆಬ್ರಿಟೀಸ್ಗಳು ನಿಮ್ಮ ಜೊತೆಗೆ ಬರ್ತಾರೆ ಅಂದ ತಕ್ಷಣವೇ ದೆರ್ ಇಸ್ ಒನ್ ಕ್ರೆಡಿಬಿಲಿಟಿ ಕಮಿಂಗ್. ಯಾರ್ಯಾರ ಹತ್ರನೋ ಹೋಗ್ಬೋದಲ್ಲ, ನಿಮ್ಮ ಹತ್ರನೇ ಬರ್ತಾ ಇದ್ದಾರೆ ಅಂದಾಗ ಯಾಕೆ ಅನ್ನೋದೊಂದು ಪ್ರಶ್ನೆ ಬರುತ್ತಲ್ವಾ. ಸೊ ನಿಮ್ಮನ್ನು ಅಷ್ಟು ನಂಬ್ತಾರೆ, ನಿಮ್ಮಲ್ಲಿರೋ ಎಕ್ಸ್ಪೀರಿಯನ್ಸು, ನೀವು ಕೊಡೋ ಒಂದಷ್ಟು ಕಂಫರ್ಟ್ ಆಗಿರಲಿ, ನಾಲೆಡ್ಜ್ ಆಗಿರಲಿ. ಸೊ ಫಸ್ಟ್ಲಿ ನಿಮ್ಮ ಅರ್ಲಿ ಡೇಸ್ ಹೇಗಿತ್ತು? ಅಂದರೆ ಫಸ್ಟ್ ಸೆಲೆಬ್ರಿಟಿ ಯಾರು ಬಂದಿದ್ದು ನಿಮಗೆ? ನನಗೆ ಚಂದ್ರು ಅಂತ ಒಬ್ಬರು ಫೈಟ್ರ್ ಅವರು. ಹಾಂ, ಅವ್ರು ಇವಾಗೂ ಇಂಡಸ್ಟ್ರಿಯಲ್ಲೇ ಇದ್ದಾರೆ. ಹಾಂ, ಅವರೇ ಬಂದಿದ್ದು ನನಗೆ ಫಸ್ಟ್. ಚಂದ್ರು ಅಂತ. ಚಂದ್ರು ಧನಂಜಯ ಅವ್ರನ್ನ ಕರ್ಕೊಂಬಂದಿದ್ದು. ನನಗೆ ಅಲ್ಲಿಂದ ಜರ್ನಿ ಸ್ಟಾರ್ಟ್. ಸೊ ಅಲ್ಲಿಂದ ಲೈನ್ ಆಗಿ ಧನಂಜಯ ಅವರಾದ್ಮೇಲೆ ಅನೀಶ್ ಅವರಾದ್ಮೇಲೆ ಹಂಗೆ ಎಲ್ಲ ಜರ್ನಿ ಹಂಗೆ ಸ್ಟಾರ್ಟ್ ಆಗಿದ್ದು. ರಕ್ಷಿತ್ ಅವರು, ರಕ್ಷಿತ್ ಶೆಟ್ಟಿ ಅವರು, ರಾಕೇಶ್ ಅಡಿಗ, ರಚಿತಾರಾಮ್ ಅವರು, ಸೋನುಗೌಡ ಅವರು, ಆಮೇಲೆ ಸೂರಿ ಸರ್ ಇದ್ದಾರೆ, ತುಂಬ ಶೆಟ್ಟಿ. ಹಾಂ. ಸೊ ಫಸ್ಟ್ಲಿ ಎಸ್ಪೆಷಲಿ ಪೀಪಲ್ ಹೈ ಪ್ರೊಫೈಲ್ ಅಂತೆಲ್ಲ ಬಂದಾಗ, ಐ ಮೀನ್ ನಿಮ್ಗೆ ಎಲ್ಲರೂ ಒಂದೇ, ಜನಸಾಮಾನ್ಯರು ಒಂದೇ, ಒಂದೇ. ಬಟ್ ಆದರೂ ಅವ್ರದ್ದು ರಿಕ್ವೈರ್ಮೆಂಟ್ಸು ಕೆಲವುದು ಈ ಟೈಮಿಗೆ ಇಷ್ಟ ಆಗಬೇಕು, ಈ ಥರ ಎಲ್ಲ ಒಂದಷ್ಟು ನಾನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದು. ಯಾಕೆಂದರೆ ಅವ್ರಿಗೆ ಅರ್ಥ ಆಗೋಗುತ್ತೆ. ಅವಾಗ ನಾವು ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಇರುತ್ತೆ. ಇವಾಗ ನಾನು ನಿಮಗೆ ಮಾಡಿಸ್ತೀನಿ ಅಂತ ಹೇಳಿದಾಗ ನಾನು ಅಲ್ಲಿ ಸಿಗಾಕೋತೀನಿ ಮಾಡದೇ ಇದ್ದಾಗ, ಅವ್ರದ್ದೇನೋ ಪ್ರಾಬ್ಲಮ್ ಇದು ಮಾಡದೇ ಇದ್ದಾಗ. ಸೊ ಅದೆಲ್ಲ ಭರವಸೆನೇ ಕೊಡಲ್ಲ ನಾನು. ನೀವು ಬಂದರೆ ಆಗುತ್ತೆ, ಇಲ್ಲೂ ಆಗಲ್ಲ, ಅಷ್ಟು ಮಾತ್ರ ಗೊತ್ತು ನಮಗೆ. ಸೊ ಈಗ ಉದಾಹರಣೆಗೆ ರಚಿತಾರಾಮ್ ಈ ಥರದ ಕೇಸಸ್ ಅಂತೆಲ್ಲ ನೋಡಿದಾಗ ಯೂಶಲಿ ಅನಾಲಿಸಿಸ್ ಅಂತೆಲ್ಲ ಹೆಂಗೆ ಸ್ಟಾರ್ಟ್ ಮಾಡ್ತೀರಾ? ಅವ್ರದ್ದು ಇವಾಗ ಹೆಂಗೆ ಅಂದರೆ ಅವ್ರದ್ದು ಮೆಟಾಬಲಿಕ್ ರೇಟೇ ಬೇರೆ ಇರುತ್ತೆ. ಇವಾಗ ಅವ್ರು ಬಂದರೆ ಲೆಗ್ಸ್ ತುಂಬ ಇಷ್ಟಪಡ್ತಾರೆ. ಲೆಗ್ ವರ್ಕೌಟ್ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ನಮ್ಗೆ ಅಪ್ಪರ್ ಬಾಡಿಗೆ ಸಹ ಯೂಸ್ ಆಗುತ್ತೆ, ಅದು ಕೋರ್ಗೆ ಯೂಸ್ ಆಗುತ್ತೆ. ಕೆಲವರು ಆ ಲೆಗ್ಸ್ನ ಮಾಡೋದೇ ಇಲ್ಲ.
ನೀವೆಷ್ಟು ಲೆಗ್ ವರ್ಕೌಟ್ ಮಾಡ್ತೀರಾ ಅಷ್ಟು ಕ್ಯಾಲರೀಸ್ ಬರ್ನ್ ಆಗುತ್ತೆ, ಅಷ್ಟು ಫ್ಯಾಟ್ ಬರ್ನ್ ಆಗುತ್ತೆ, ಮಸಲ್ ಗ್ರೋತ್ ಆಗೋಕ್ಕೆ ಇಂಪ್ರೂವ್ ಆಗುತ್ತೆ. ಇದು ತುಂಬ ಒಳ್ಳೇದು ನಿಮಗೆ, ದೇಹದಲ್ಲಿರೋ ದೊಡ್ಡ ಮಸಲ್ ಅದು. ಅಂದರೆ ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸಸ್ಗಳು ನೀವು ಮಾತ್ರ ಕೊಡೋಕ್ಕೆ ಸಾಧ್ಯ. ಬಿಕಾಸ್ ಅವ್ರ ವರ್ಕೌಟನ್ನ ಒಂದು ಟ್ರೈನರಾಗಿ ನೋಡಿರ್ತೀರಾ, ಅವ್ರನ್ನ ಅಬ್ಸರ್ವ್ ಮಾಡಿರ್ತೀರಾ. ಸೊ ಇದೇ ಥರ ರಾಕ್ಷಿತ್ ಶೆಟ್ಟಿ ಅವರು ಅಂತ ಬಂದಾಗ ಅವರು ಫಿಟ್ನೆಸ್ಸನ್ನು ನೋಡೋದು ಹೇಗೆ? ಅವರು ಅಷ್ಟೇ, ಅವರು ಒಳ್ಳೆ ಡೆಡಿಕೇಟೆಡ್. ಅವರು ಮಾಡಿದ್ರೆ ಮಾಡ್ತಾಯಿದ್ದೀನಿ ಅಂತಾರೆ, ಇಲ್ಲ ಅಂದರೆ ನನ್ನ ಕೈಲಿ ಆಗಿಲ್ಲ ಸರ್ ಅಂದ್ಬಿಡ್ತಾರೆ. ಆವಾಗಲೇ ನಮಗೆ ಗೊತ್ತಾಗೋದು. ಇನ್ನೊಂದೇನೆಂದರೆ ಮೇಯ್ನು ಇವಾಗೆಲ್ಲಾದರೂ ಆಚೆ ಶೂಟಿಂಗ್ ಹೋದಾಗ ಅವ್ರಿಗೆ ಅಸಿಸ್ಟೆಂಟ್ಗಳನ್ನ ನಾವು ಫಾಲೋ ಮಾಡ್ತಾ ಇರ್ತೀವಿ. ಏನು ತಿಂತಾಯಿದ್ದಾರೆ, ಡಯಟ್ ಮಾಡ್ತಾಯಿದ್ದಾರಾ ಇಲ್ವಾ, ಚೀಟ್ ಮಾಡಿದ್ದಾರಾ, ಸೊ ಅದನ್ನು ಫಾಲೋ ಅಪ್ಪಲ್ಲಿರ್ತೀವಿ. ಇವಾಗ ನಾವು ಅವ್ರಿಗೆ ಯಾವಾಗೂ ಸಿಗಲ್ಲ. ಇವಾಗ ಔಟ್ಸೈಡೆಲ್ಲ ಹೋದಾಗ ಟ್ರೈನರ್ನ ಕಳಿಸ್ತೀವಿ, ನಾನು ಹೋಗಲ್ಲ. ಯಾರಾದರೂ ಅಸಿಸ್ಟೆಂಟ್ಗಳನ್ನ ಇದ್ದರೆ ಪಾಪ ಅವ್ರ ಜೊತೆ ಕಳಿಸಿ ಅಲ್ಲಿಗೆ ಏನು ನೀಡಿದೆ ಅಷ್ಟನ್ನು ಮಾಡಿಸಿ ಕರೆಸ್ಕೋತೀವಿ. ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅ ಹೀರೋ ಆ್ಯಂಡ್ ಅ ಹೀರೋಯಿನ್ ಅಲ್ಲಿ ಟ್ರೈನಿಂಗ್ ಅಂತ ಬಂದಾಗ ನಿಮಗೆ? ನನಗೇನು ಆ ಥರ ಅನಿಸಿಲ್ಲ. ಅವ್ರಿಗೆ ಏನು ನೀಡಿದೆ ಇಬ್ರಿಗೂ ಒಂದೇ ಕೆಲಸ ಮಾಡ್ತಾ ಇರ್ತೀವಿ. ಇಬ್ಬರದು ನಮಗೆ ಡೆಡಿಕೇಶನ್ ತುಂಬ ಇಂಪಾರ್ಟೆಂಟ್. ಮೇನ್ ಇಸ್ ಡೆಡಿಕೇಶನ್. ಅಂದರೆ ರಿಕ್ವೆಸ್ಟ್ ಅಂತ ಬಂದಾಗ ಮೇ ಬಿ ಹೀರೋಗಳು 6 ಪ್ಯಾಕ್ ಅಂತ ಕೇಳ್ಬೋದೇನೋ ಅಲ್ವಾ? ಇನ್ನು ಹೀರೋಯಿನ್ಗಳು ಫಿಟ್ಟಾಗಿರಬೇಕು, ನಾನು ಸ್ಕ್ರೀನಿಗೆ ಚೆನ್ನಾಗಿ ಕಾಣಬೇಕು, ದಪ್ಪ ಆಗದಿರೋ ಥರ ಇರಬೇಕು ಅನ್ನೋದು ಒಂದು ಅವ್ರ ತಲೆಯಲ್ಲಿರುತ್ತೆ ಅಷ್ಟೇ. ಆ್ಯಂಡ್ ಅದೊಂದು ಬೇರೆ ಸ್ಕ್ರೀನ್ಗೆ ಒಂದು ಶಕ್ತಿ ಇದೆಯಲ್ಲ. ನೀವು ರಿಯಲ್ ಲೈಫಲ್ಲಿ ಹುರುಳಿಕಾಯಿ ಇದ್ರೂ ಅದು ಸ್ಕ್ರೀನ್ ಮೇಲೆ ಒಂದು ಸ್ವಲ್ಪ ಸೌತೆಕಾಯಿ ಥರನೇ ಕಾಣಿಸ್ತೀರಾ. ಸೊ ಹೀಗಿರಬೇಕಾದಾಗ ಎಷ್ಟು ಚಿಸಲ್ಡಾಗಿ ಟೋನ್ಡಾಗಿ ರಿಯಲ್ ಲೈಫಲ್ಲಿ ಇರ್ತಾರೋ ಈ ಥರ ನೀವೆಲ್ಲ ವೇಟ್ ಗೋಲ್ಸ್ ಮೇಲೆ ಹೋಗೋದಾ? ಅದೇ ಇಂಚ್ ಲಾಸ್ ಆದಾಗ ಅದೇ ಇವಾಗ ಅವ್ರ ಡ್ರೆಸ್ಸಿಂಗ್ ಇದರಲ್ಲೂ ಹೋಗುತ್ತೆ. ಇವಾಗ ಕೆಲವ್ರಿಗೆ ವೆಯ್ಟ್ ಲಾಸ್ ಆಗೋದು ಕಮ್ಮಿ, ಇಂಚ್ ಲಾಸ್ ಚೆನ್ನಾಗಾಗುತ್ತೆ, ಅದ್ರ ಮೇಲೂ ಹೋಗ್ತೀವಿ ನಾವು. ಎರಡೂ ರಿಸಲ್ಟ್ ಗುಡ್ ಅದು. ಸೊ ಎನಿ ಪರ್ಟಿಕ್ಯುಲರ್ ಯುನೀಕ್ ಚಾಲೆಂಜ್ ಆ್ಯಂಡ್ ಈ ಥರ ಎಲ್ಲ ಬಂದಿದ್ದು ನಿಮ್ಮ ಇಡೀ ಟ್ರೈನಿಂಗ್ ಇದರಲ್ಲಿ? ಇಷ್ಟೊಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸೆಲೆಬ್ರಿಟೀಸನ್ನು ಇದು ಮಾಡಿದ್ದೀರಾ. ಇಲ್ಲ, ಅದು ಪ್ರತಿಯೊಂದು ಚಾಲೆಂಜಾಗೆ ತೊಗೊಂಡಿದ್ದೀನಿ ನಾನು. ನನಗೆ ಪ್ರತಿಯೊಂದು ರಿಸಲ್ಟು ತುಂಬ ಮುಖ್ಯ. ಯಾಕೆಂದರೆ ಅವರು ಹೆಂಗೆ ಮಾಡ್ತಾರೆ ಅದರಿಂದನೇ ನಾನು ಇವತ್ತಿಲ್ಲಿರೋದು. ನನಗೇನು ಕಾಮನ್ ಪೀಪಲ್ಗಳು ರಿಸಲ್ಟ್ ಕೊಟ್ಟು ಅದನ್ನ ನೋಡಿ ನನಗೇನು ಸೆಲೆಬ್ರಿಟಿಗಳು ಹುಡ್ಕೊಂಬಂದಿದ್ದಾರೆ, ನಾನು ಅವ್ರ ಹತ್ರ ಏನು ಕೆಲಸ ಮಾಡಿದ್ದೀನಿ ಇವ್ರ ಹತ್ರನೂ ಅದೇ ಕೆಲಸ ಮಾಡ್ತಾ ಇರೋದು. ನಾನು ಬಂದವ್ರಿಗೆ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಸೊ ನಿಮ್ಮಿಂದ ನಾವು ಬದುಕ್ತಾ ಇದ್ದೀವಿ, ನಾವು ನಿಮಗೋಸ್ಕರ ಕೆಲಸ ಮಾಡ್ತಾಯಿದ್ದೀವಿ. ಇವಾಗ ಕೆಲವ್ರು ಹೇಳ್ತಾರೆ ನನಗೆ ಬರೋಕ್ಕಾಗಿಲ್ಲ, ನನಗೆ ಕೆಲಸ, ನನಗೆ ಅದಿತ್ತು, ಹಂಗಾರೆ ನಾನೇನು ಮಾಡ್ತಾ ಇರೋದು? ನಾನು ಕೆಲಸನೇ ತಾನೇ ಮಾಡ್ತಾ ಇರೋದು. ಬೇಸಿಕಲಿ ಬಿ ಸ್ಟ್ರಾಂಗರ್ ದೆನ್ ಯು ಎಕ್ಸ್ಕ್ಯೂಸ್ ಅಲ್ವಾ? ಇವಾಗ ನಂದು ಕೆಲಸನೇ ಅಲ್ವಾ? ನಿಮ್ಮದು ಕೆಲಸ ಆದಮೇಲೆ ನಂದು ಕೆಲಸ. ನಾನು ನಿಮ್ಮ ಕೆಲಸಕ್ಕೆ ರೆಸ್ಪೆಕ್ಟ್ ಕೊಡ್ತಾಯಿದ್ದೀನಿ, ನೀವು ನನ್ನ ಕೆಲಸಕ್ಕೆ ರೆಸ್ಪೆಕ್ಟ್ ಕೊಡಿ. ಆಗಲಿಲ್ವಾ? ಸೊ ಬೇಡ ಅನಿಸುತ್ತಲ್ಲಿ. ಮೇನ್ ಇಸ್ ಡೆಡಿಕೇಶನ್. ಆ ಡೆಡಿಕೇಶನ್ ಹಿಂದೆ ಇರೋ ಒಂದು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಅಲ್ಲ, ಇಬ್ಬರಿಗೂ ಶಿಸ್ತಿರಬೇಕು. ಆಮೇಲೆ ಇನ್ನೊಂದೇನಂದರೆ ಇವಾಗ ತುಂಬ ಜನ ಜಿಮ್ಗಳು ಮಾಡ್ತಾಯಿದ್ದಾರೆ, ಕೇಳಬೇಡಿ, ಅವ್ರಿಗೆ ಗಂಧ ಗಾಳಿನೇ ಗೊತ್ತಿರಲ್ಲ. ಅಟ್ಲೀಸ್ಟ್ ನೀವು ಅಟ್ಲೀಸ್ಟ್ ಒಂದು 4 ವರ್ಷ ನಿಮ್ಮ ಎಕ್ಸ್ಪೀರಿಯೆನ್ಸ್ ನೋಡ್ಕೊಂಡು ಕೆಲಸ ಮಾಡಿ. ಒಂದು ಎಲ್ಲೋ ಜಿಮ್ ಇಟ್ಬಿಟ್ಟು ಹೋಗ್ಬಿಟ್ರೆ ಅದು ಜಿಮ್ ಆಗಲ್ಲ. ಇವಾಗ ಒಬ್ಬ ಟ್ರೈನರು ಒಂದು ಜಿಮ್ ಮಾಡಬೇಕು ಅಂದರೆ ಅವ್ನು ತುಂಬ ಶ್ರಮ ಇರುತ್ತೆ, ಅವ್ನು ಜಿಮ್ ಮಾಡಿರ್ತಾನೆ. ಅದಾದಮೇಲೆ ಸಸ್ಟೈನ್ ಆಗಬೇಕು ಅಂದರೆ ಏನು ಕೆಲಸಕ್ಕೆ ಅಂತ ಇಟ್ಕೊಂಡಿರ್ತಾನೆ ಅವ್ರ ಜೊತೆ ಕೆಲಸ ಮಾಡಿದ್ರೇ ಅವ್ನು ಸಸ್ಟೈನ್ ಆಗೋಕ್ಕೆ ಸಾಧ್ಯ. ಅವ್ರನ್ನ ಬಿಟ್ಟು ಹೋದರೆ ಅವ್ನು ಸಸ್ಟೈನ್ ಆಗೋಕ್ಕಾಗಲ್ಲ. ಎಕ್ಸಾಂಪಲ್ ಹೆಂಗೆ ಅಂದರೆ ಕೆಲಸದವ್ರ ಜೊತೆ ನಾವು ಕೆಲಸ ಮಾಡಿದ್ರೇ ನಾವು ಉದ್ಧಾರ ಆಗೋದು. ಸೊ ಚಾಲೆಂಜಸ್, ಡೆಡಿಕೇಶನ್, ರೆಸ್ಪೆಕ್ಟ್ ಆ್ಯಂಡ್ ಟೈಮ್ ಅಂತ ಬಂದಾಗ, ಸೊ ಎಲ್ಲರ ಲೈಫಲ್ಲೂ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಅಂತ ಇದ್ದೇ ಇರುತ್ತೆ. ಇದೊಂದು ಸ್ಟೋರಿ ನಂಗೆ ಸಖತ್ ಫೇವ್ರೇಟ್ ಅಂತ ಯಾವ್ದಾದ್ರು ಇದೆಯಾ? ಯಾವುದೋ ಒಂದು ಸೆಲೆಬ್ರಿಟಿ ಟ್ರಾನ್ಸ್ಫಾರ್ಮೇಷನ್ ಆಗಿರ್ಬೋದು. ಇಲ್ಲ, ನನಗೆ ಸೂರಿ ಸರ್ದು ತುಂಬ ಇಂಪ್ಯಾಕ್ಟ್ ಆಯಿತು. ಅಂದರೆ ಡೈರೆಕ್ಟ್ರು 6 ಪ್ಯಾಕ್ ಮಾಡಿರೋದಂದರೆ ನನಗೆ ಗೊತ್ತಿರೋಂಗೆ ಅದೇ ಫಸ್ಟ್ ಅನಿಸುತ್ತೆ. ಇವಾಗ ಒಬ್ಬ ಡೈರೆಕ್ಟ್ರಿಗೆ ಒಂದು ನಾಲೆಡ್ಜ್ ಬೇಕು. ಅವರೆಲ್ಲ ಹಂಗೆ ಅಂತಲ್ಲ, ಯಾವುದೇ ಕೆಲಸ ಕೈ ಹಾಕೋದು ಅದು ಪರ್ಫೆಕ್ಟಾಗಿರಬೇಕು. ಹೌದು, ಅವ್ರ ಡೆಡಿಕೇಶನ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಇತ್ತು. ಅದು ಹೆಂಗೆ ಅಂದರೆ ಇವಾಗ ಸರ್ ಡೈರೆಕ್ಟ್ರು ಅವ್ರ ಹತ್ರ ಹೀರೋಗಾಗಿ ಬರೋನು ಫ್ಯಾಟ್ ಆಗಿದ್ರೆ ನಾನೇ ಮಾಡಿದ್ದೀನಿ, ನೀನು ಹೆಂಗೋ ಹೀರೋ ಮಾಡೋಕ್ಕೆ ಸಾಧ್ಯ, ಅಟ್ಲೀಸ್ಟ್ ಅದಕ್ಕೊಂದು ನಾಲೆಡ್ಜ್ ಇರುತ್ತಲ್ಲ ಅವ್ರಿಗೆ. ಹಾಗಾಗಿ ನನಗೆ ತುಂಬ ಇಂಪ್ಯಾಕ್ಟ್ ಆಯ್ತು ನನ್ನ ಲೈಫಲ್ಲಿ. ತಗೊಂಡ್ರು ಅವ್ರದ್ದೊಂದು 7 ಮಂತ್ಸ್. ಅವ್ರದ್ದು ನಾವು ಬೆಳಗ್ಗೆ ಸಾಯಂಕಾಲ ಅವ್ರು ಕೊಟ್ಬಿಟ್ಟಿದ್ದೀವಿ. ಶೆಡ್ಯೂಲ್ ಅದು ದೊಡ್ಡ ಮನೆ ಹುಡುಗ ಶೆಡ್ಯೂಲಲ್ಲಿ ಇದ್ದಾಗ, ಸೊ ಟೈಮ್ ಸಿಗ್ತಾ ಇರಲಿಲ್ಲ. ಟೈಮ್ ಸಿಕ್ಕಿದಾಗೆಲ್ಲ ಮಾಡಿದ್ದೀವಿ. ಅವ್ರು ಕೇಳಿದ್ರಾ ನಿಮಗೇನಕ್ಕೆ ಸರ್ ಇದು ಹುಳ ಕಚ್ತು ಅಂತ? ಇಲ್ಲ, ಅವ್ರಿಗೇನೋ ಯಾರೋ ಹೇಳಿದ್ರಂತೆ ನಿನ್ನ ಕೈಲಿ ಮಾಡೋಕ್ಕಾಗಲ್ಲ ಬಿಡು ಅಂತ. ಆ ಚಾಲೆಂಜ್ ಅವ್ರು ಮಾಡಿದ್ದು.
ಎಕ್ಸ್ಪೆಕ್ಟೇಷನ್ಸು ನಿಮ್ಮ ಹತ್ರ ಬಂದಾಗ ಸೆಲೆಬ್ರಿಟಿಗಳಾಗಿರಲಿ ನಾರ್ಮಲ್ ಮಂದಿಗಳಾಗಿರಲಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಬರ್ತಾರೆ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ನಾನು 100% ಡೆಡಿಕೇಶನ್ ಕೊಟ್ಟೇ ಕೊಡ್ತೀನಿ. ನಾನು ಹೇಳಿದ್ನಲ್ಲ, ಇವಾಗ ನೀವು 5:30ಗೆ ಬರ್ತೀನಿ ಅಂದರೆ ನಾನು 5:30ಇಂದ ನಾನು ಏನು ಕೆಲಸದ ಟೈಮಲ್ಲಿ ಇರ್ತೀನಿ ಆ ಕೆಲಸದಲ್ಲಿ ಇದ್ದೇ ಇರ್ತೀನಿ. ನಾನಿಲ್ಲ ಅಂದರೆ ಅಟ್ಲೀಸ್ಟ್ ನನ್ನ ಅಸಿಸ್ಟೆಂಟ್ಗಾದರೂ ಹೇಳೋಗಿರ್ತೀನಿ. ನೀವು ಬರದೇ ಇದ್ದಾಗ ನನಗೆ ಇನ್ಫಾರ್ಮ್ ಮಾಡದೇ ಇದ್ದರೆ ನನಗೆ ಗೊತ್ತಾಗಲ್ಲ. ಇವಾಗ ನಾನಿಲ್ಲ ಅಂದರೆ ನಿಮ್ಗಲ್ಲಿ ಆಪ್ಷನ್ ಇದೆ, ಜಿಮ್ ಇರುತ್ತೆ, ನನ್ನ ಅಸಿಸ್ಟೆಂಟ್ ಇರುತ್ತೆ. ನೀವಿಲ್ಲ ಅಂದರೆ ನನಗೆ ಆಪ್ಷನ್ ಇಲ್ಲ. ಇಲ್ಲಿ ನೀವೇನು ಕಾನ್ಫಿಡೆಂಟ್ ಕೊಡ್ತೀರಾ ಅದ್ರ ಮೇಲೆ ನಾನು ಕೆಲಸ ಮಾಡ್ಬೋದು. ಇಲ್ಲಾಂದರೆ ನಾನು ಕೆಲಸ ಮಾಡೋಕ್ಕಾಗಲ್ಲ. ಇದಿದ್ರೇ ವರ್ಕ್ ಆಗೋದು. ಸೊ ಇದು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟೇಷನು, ನಿಮ್ಮ ಕಡೆಯಿಂದ ಡೆಡಿಕೇಶನು. ಅವ್ರ ಕಡೆಯಿಂದ ಬಂದಾಗ ಯೂಶಲಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರ್ತಾರಾ? ಅವ್ರದ್ದು ಇವಾಗ ನಾನು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ. ಇವಾಗ ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ, ಜಡ್ಜ್ಮೆಂಟು ಮಾಡೋಕ್ಕಾಗಲ್ಲ. ಮಾಡಲ್ಲ ಅಂದ್ಕೊಂಡವ್ರು ಮಾಡಿಬಿಟ್ಟಿರ್ತಾರೆ, ಮಾಡ್ತಾರೆ ಅಂದ್ಕೊಂಡವ್ರು ಮಾಡಿರಲ್ಲ. ಇಲ್ಲದು ನಾವು ಜಡ್ಜ್ ಮಾಡೋಕ್ಕೆ ಆಗಲ್ಲ. ಈ ಮಧ್ಯ ನಿಮ್ಮ ಜಿಮ್ ಇವಾಗ ಐ ಥಿಂಕ್ ಮಸಲ್ 360 ಜಿಮ್ ಇರೋದು RR ನಗರಲ್ಲಿ. ಹೌದು. ಸೆಲೆಬ್ಸ್ಗೆ ಸೆಪ್ರೇಟ್ ಟೈಮಿಂಗು ಆ ಥರ ಏನಾರು ಇದೆಯಾ? ಅಥವಾ ಯಾವ ಯಾವುದೂ ಇಲ್ಲ, ಎಲ್ಲ ಒಟ್ಟಿಗೆ ಬರ್ತಾರೆ, ಎಲ್ಲ ಆರಾಮಾಗಿ ಅಲ್ಲೇ ಮಾಡ್ಕೊಂಡು ಆರಾಮಾಗಿ ಹೋಗ್ತಾರೆ. ನೋ ವರೀಸ್. ಯಾಕೆಂದರೆ ಯಾವ ಥರ ಸಪ್ರೇಟ್ ಎಲ್ಲ ಏನಿಲ್ಲ. ವರ್ಕ್ ಫ್ರಮ್ ಹೋಮ್ ಅಂತಾರ ನಿಮ್ಗೆ ಏನಾದ್ರು ಸ್ಪೆಷಲ್ ಪರ್ಸನಲ್ ಟ್ರೈನಿಂಗ್ ಅವ್ರ ಮನೆಗೆ ಹೋಗಿ ಟ್ರೈನಿಂಗ್ ಕೊಡೋದು ಆ ಥರ? ಇಲ್ಲ, ನಾನು ರಕ್ಷಿತ್ ಸರ್ಗೆ ಮಾತ್ರ ಹೋಗ್ತಾಯಿದ್ದೆ. ಯಾಕೆಂದರೆ ಅಲ್ಲಿ ಫಸ್ಟು ದೂರ ಇತ್ತು. ನಂದು ಬನಶಂಕರಿ ಬಿ ಡಿ ಎ ಕಾಂಪ್ಲೆಕ್ಸಲ್ಲಿ ಇದ್ದಾಗ ನಾನು RR ನಗರಕ್ಕೆ ಬಂದು ಹೋಗ್ತಾಯಿದ್ದೆ. ಇವಾಗ RR ನಗರದಲ್ಲೇ ಇರೋದ್ರಿಂದ ನಾನು ಈಸಿ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ಬೋದು. ಅದಕ್ಕೊಂದು ಸಪ್ರೇಟ್ ಅವರೊಬ್ಬರಿಗೆ ನಾನು ಆಚೆ ಹೋಗಿ ಕೆಲಸ ಮಾಡ್ತಾರೆ, ಇನ್ಯಾರಿಗೂ ಇಲ್ಲ. ಅದು ಬಿಟ್ಟರೆ ಹಾಸನ್ಗೆ ಹೋಗ್ತೀನಿ, ಆನ್ಲೈನ್ ಟ್ರೈನಿಂಗ್ ಇರುತ್ತೆ. ಅಂದರೆ ವಾರದಲ್ಲಿ 4 ದಿನ ಅವ್ರು ಮಾಡ್ಕೋತಾರೆ. ಇನ್ನು ಶುಕ್ರವಾರ ಶನಿವಾರ ಭಾನುವಾರ ನಾನು ಹಾಸನ್ಗೆ ಹೋಗಿ ಟ್ರೈನ್ ಮಾಡಿ ವಾಪಸ್ ಬರೋದಿದೆ. ಆ ಥರ ಇರುತ್ತೆ. ಸೊ ಇವತ್ತು ಆನ್ಲೈನ್ ಟ್ರೈನಿಂಗ್ ಇದೆ. ಈಗ ಕಲ್ಟ್ ಅಂತ ಈ ಥರ ಆ್ಯಪ್ಸ್ಗಳಲ್ಲೆಲ್ಲ ಎಲ್ಲ ಅವರವರೇ ಡೂ ಆನ್ ಯುವರ್ ಓನ್ ಏನೋ ಬಿಟ್ಬಿಟ್ಟಿದ್ದಾರೆ. ಈ ಮಧ್ಯ ಪರ್ಸ್ನಲ್ ಟ್ರೈನಿಂಗ್ ಅಂತ ಇದೆ. ಸೊ ಜನಸಾಮಾನ್ಯರ ಒಂದು ಡೌಟು, ಈಗ ಆನ್ಲೈನ್ ಟ್ರೈನಿಂಗ್ನ ಎಷ್ಟು ನಂಬಬೇಕು, ಪರ್ಸ್ನಲ್ ಟ್ರೈನರ್ ಬೇಕೇ ಬೇಕಾ ಫಿಟ್ ಆಗಿರೋಕ್ಕೆ? ಅಲ್ಲ, ಅದೇ ಆನ್ಲೈನ್ ಟ್ರೈನಿಂಗ್ ಅಂದರೆ ಇವಾಗ ಏನಾಗುತ್ತೆ, ನಾನೆಲ್ಲೋ ಇರ್ತೀನಿ, ಅವರೆಲ್ಲೋ ಇರ್ತಾರೆ. ಅವ್ರಿಗೆ ಆ ಫಿಟ್ನೆಸ್, ಇವಾಗ ನಾನು 6 ಪ್ಯಾಕ್ ಮಾಡಬೇಕು ಅಂದರೆ ಅವ್ರಿಗೆ ಫಿಟ್ನೆಸ್ ನಾಲೆಜ್ ಇದ್ದರೆ ಮಾತ್ರ ಮಾಡ್ಸೋಕ್ಕಾಗೋದು ಆನ್ಲೈನಲ್ಲಿ. ಇಲ್ಲಾಂದರೆ ಮಾಡ್ಸೋಕ್ಕಾಗಲ್ಲ. ನಾವು ಯಾವುದೋ ವರ್ಕೌಟ್ ಹೆಸರು ಹೇಳ್ತಾ ಇರ್ತೀವಿ, ಪಾಪ ಅವ್ರಿಗೆ ಗೊತ್ತಾಗಲ್ಲ. ಆಮೇಲೆ ನಾನು ವೀಡಿಯೋ ಕಾಲಲ್ಲಿ ವರ್ಕೌಟ್ ಮಾಡಿಸೋ ಪರಿಸ್ಥಿತಿಲಿ ಇರೋಲ್ಲ ಕೆಲವೊಂದು ಸಲ. ಆಮೇಲೆ ಅವ್ರಿಗೆ ತುಂಬ ಟೈಮ್ ಕೊಡಬೇಕು. ಹಾಗಾಗಿ ನಾನು ಫಿಟ್ನೆಸ್ ನಾಲೆಜ್ ಇಲ್ಲ ಅಂದರೆ ನಾನು ಜನರಲಿ ಟ್ರೈನ್ ಮಾಡೋಕ್ಕೆ ಹೋಗಲ್ಲ. ಪಾಪ ಅವ್ರು ಟೈಮ್ ವೇಸ್ಟ್ ಮಾಡ್ದಂಗಾಗುತ್ತೆ ನಾನು. ಇನ್ನು ವೆಯ್ಟ್ ಲಾಸ್ ಅಂದರೆ ಆರಾಮಾಗಿ ಮಾಡ್ಕೋಬೋದು. ವೆಯ್ಟ್ ಲಾಸ್ಗೆ ಆನ್ಲೈನ್ ಟ್ರೈನಿಂಗ್ ಏನು ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಕೋಬೋದು. ಇವಾಗ ನಾನು ಹೇಳಿದ್ನಲ್ಲ ನಿಮ್ಗೆ, ಹುಡುಗನಲ್ಲಿ ಅವ್ನಿಗೊಂದು 1 ವರ್ಷ 2 ವರ್ಷ ಬಿಟ್ಟು ಮಾಡ್ತಾಯಿದ್ದಾನೆ ಅಂದರೆ ಅವ್ನಿಗೆ ಅಟ್ಲೀಸ್ಟ್ ಒಂದು ನಾಲೆಜ್ ಇರುತ್ತೆ. ಅಂಥವ್ರಿಗೆ ಟ್ರೈನ್ ಮಾಡೋದು ಆನ್ಲೈನಲ್ಲಿ ಈಸಿ. ಸೊ ವೆಯ್ಟ್ ಲಾಸ್ ಅಂದರೆ ಈಸ್ ಈಸಿ, ಬಟ್ ಎಸ್ಪೆಷಲಿ ಸ್ವಲ್ಪ ಅಂದರೆ ಇವಾಗ ನನಗೆ 6 ಪ್ಯಾಕ್ ಬೇಕು ಆ ಥರದ್ದೆಲ್ಲ ನಮಗೆ ಒಂಚೂರು ಕಷ್ಟ. ಸ್ವಲ್ಪ ಟೆಕ್ನಿಕಲಿ ಅಡ್ವಾನ್ಸ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟೇ ಸ್ಟೂಡೆಂಟ್ ಅಷ್ಟು ರೆಡಿ ಇದ್ದರೆ ಅವ್ರು ಆನ್ಲೈನ್ ತೊಗೋಬೋದು. ಮಾಡ್ಬೋದು. ಅವರು ಇಟ್ ಡಿಪೆಂಡ್ಸ್ ಆನ್ ಬಾಡಿ ಫಾರ್ಮ್ ಬಗ್ಗೆ ಮಾತಾಡಿದ್ರಿ. ಲೈಫಲ್ಲಿ ಫಾರ್ಮ್ ಅನ್ನೋದು ಎಲ್ಲರೂ ಆಟ ಆಡ್ಸಿದೆ. ಒಂದು ಅಪ್ಲಿಕೇಶನ್ ಫಾರ್ಮ್ ಆದರೂ ಫಿಟ್ನೆಸ್ ಅಂತ ಬಂದಾಗ ನೀವು ಯಾವ ಫಾರ್ಮಲ್ಲಿ ವೇಟ್ಸ್ ಎತ್ತೀರಾ, ಯಾವ ಮಸಲ್ಗೆ, ಎಷ್ಟೋ ಹೊಸದಿ ಜಿಮ್ ಮಾಡಿರೋರ್ಗೇನೆ ಇದು ಹೆಂಗಿದೆ ಅಂದರೆ ಗೊತ್ತಾಗುತ್ತೆ. ನಮ್ಮ ಜನ್ರೇಷನಲ್ಲಿ ನಾವು ಮಾಡ್ತಾ ಇದ್ದಿದ್ದು ಬೇರೆ ಫಾರ್ಮ್, ಪೋಸ್ಚರೇ ಬೇರೆ ಇತ್ತು. ಇವಾಗ ಬೇರೆ ಬಂದುಬಿಟ್ಟಿದೆ. ನಾನು ಒಂದೇ ಹೇಳೋದು, ಗುರು ನೀನು ರಾಂಗ್ ಅಂತ ಹೇಳ್ಬೇಡ, ನಂದು ಇದು ಹೊಸ ಟೆಕ್ನಿಕ್ ಅಂತ ಹೇಳು. ಪೋಸ್ಚರ್ ನಿನಗೇನು ನಿನ್ನ ಟೆಕ್ನಿಕಲ್ ನಿನಗೆ ರಿಸಲ್ಟ್ ಸಿಗ್ತಾ ಇದೆಯಾ, ಅವಾಗ ನೀನು ಕರೆಕ್ಟ್. ಬೇರೆಯವ್ರ ಟೆಕ್ನಿಕಲ್ ಅವ್ರಿಗೆ ರಿಸಲ್ಟ್ ಸಿಗ್ತಾ ಇದೆಯಾ, ಅವ್ರು ಕರೆಕ್ಟು. ನೀನು ಯಾರೋ ಪಾಪ ಹಿಂಗೆಲ್ಲ ಬಗ್ಗೆ ಎಳಿತಾ ಇದ್ದಾನೆ ಅಂದರೆ ನೋಡು, ಹಳೇ ಓಲ್ಡ್ ಸ್ಕೂಲೇ ಬೇರೆ. ಆರ್ನಾಲ್ಡ್ ಅವ್ರದ್ದೆಲ್ಲ ವರ್ಕೌಟ್ಗಳೆಲ್ಲ ನೋಡಿದ್ರೆ ಅದು ಪೋಸ್ಚರ್ ಸರಿ ಇಲ್ಲ ಅಂತಾರೆ. ಇವಾಗ ಹೆಂಗೆ ಅಂದರೆ ಅದು ಪುಲ್ ಮಾಡ್ತಾರೆ, ಅವ್ರು ಫುಲ್ ಸ್ವಿಂಗಾಗಿ ಪುಲ್ ಮಾಡ್ತಾರೆ ಕೆಲವೊಂದೆಲ್ಲ. ಅದನ್ನೆಲ್ಲ ಇವಾಗ ತಗೊಳ್ಳೋದೇ ಇಲ್ಲ. ಅದು ರಾಂಗ್ ಅಲ್ಲ, ನಿನ್ನ ಟೆಕ್ನಿಕ್ ಅಷ್ಟೇ. ಅದು ಈಗ ಬೇರೆ ಟೆಕ್ನಿಕ್ ಬಂದಿದೆ ಅಂದರೆ ಇಷ್ಟೇ ಸಿಂಪಲ್. ಅದು ಇವಾಗ ಹೆಂಗೆ ಅಂದರೆ ಒಂದೇ ಬುಕ್ಕು ಹೇಳ್ಕೊಡೋ ರೀತಿ ಬೇರೆ. ಮತ್ತು ಇನ್ನೊಂದು ನಮಗೂ ಇತ್ತೀಚೆಗೆ ಬಂದಿದ್ದು, ಈಗ ನಾನು ಜಿಮ್ಗೆ ಹೋಗೋದ್ರಿಂದ ಈಗ ಯಾವುದೇ ವರ್ಕೌಟ್ ಮಾಡಿದ್ರು, ಈಗ ನಾನು ಯಾವುದೋ ಒಂದು ಬ್ಯಾಕ್ ವರ್ಕೌಟ್ ಮಾಡ್ತಾಯಿದ್ದೀನಿ, ಜನ್ರೇಟರ್ ಹಿಂಗೆ ಎಳಿತಾರಲ್ಲ, ಅದು ಡಂಬಲ್ ರೋಯಿಂಗ್. ಸೊ ಅದು ಈಗ ಫಸ್ಟು ಒಂದಷ್ಟು ವರ್ಷಗಳು ಡಂಬಲ್ ಇಟ್ಕೊಂಡು ಹ್ಯಾಂಡಿಂದ ಅದನ್ನು ಕಂಟ್ರೋಲ್ ಮಾಡ್ತಾ ಇದೆ. ಬಟ್ ಲೇಟರ್ ನಂಗೆ ಯಾರೋ ಹೇಳಿದ್ರು, ಇಲ್ಲ ಆ ಮಸಲ್ನ ಫೀಲ್ ಮಾಡಬೇಕು. ಮತ್ತು ನಾನು ಅದನ್ನೇ ಹೇಳಿದ್ದು ನಿಮಗೆ ಇವಾಗ ಟೆಕ್ನಿಕ್. ಹಾಂ, ದೆನ್ ದೇ ಸೆಡ್ ಆ ಕೈದು ಬರೀ ಹುಕ್ ಅಷ್ಟೇ ಅದು.
ಎಳಿತಾ ಇರೋದು ಮಸಲ್ಲು. ಸೊ ಆ ಫೀಲ್ ತೊಗೊಂಡು ನಿಧಾನಕ್ಕೆ ನೆಗೆಟಿವ್ ಕಮ್ಮಿ ಆದಷ್ಟು ಜಾಸ್ತಿ ಆದಷ್ಟು ಹೌದು. ಮಸಲ್. ಸೊ ಇವೆಲ್ಲ ಹೋಗ್ತಾ ಹೋಗ್ತಾ ಒಂದೊಂದೇ ಬದಲಾಗ್ತಾ ಇದೆ. ಬದಲಾಗ್ತಾ ಇಲ್ಲ. ನಮಗೆ ಗೊತ್ತಾಗ್ತಾ ಇದೆ. ಹೌದು. ಸೊ ಹಾಗಾಗಿ ಪರ್ಸನಲ್ ಟ್ರೈನರ್ ಇಂಪಾರ್ಟೆಂಟಾ? ನಿಮ್ಗೆ ಬೇಕು ಅಂದರೆ ಇಂಪಾರ್ಟೆಂಟ್, ಬೇಡ ಅಂದರೆ ನೀವ್ ಇಂಪಾರ್ಟೆಂಟ್. ಹೆಂಗ್ ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ಹೇಳ್ತೀನಿ ಕೇಳಿ. ಒಬ್ಬ ಕಾಮನ್ ಪೀಪಲ್ ಬರ್ತಾನೆ, ಜಿಮ್ಮಿಗೆ ಜಾಯ್ನ್ ಆಗ್ತಾನೆ, ಫೀಸ್ ಪೇ ಮಾಡ್ತಾನೆ. ನಾನು ನಿನ್ನ ಟ್ರೈನ್ ಮಾಡ್ತೀನಿ, ಬ್ಲಡ್ ರಿಪೋರ್ಟ್ ಕೊಡು ಅಂದರೆ ಹಿಂಗೆ ಒಂದ್ಸಲಿ ಮುಖ ನೋಡ್ತಾನೆ. ಏನೋ ನಾವು ಸೇಲ್ಸ್ ಮಾಡ್ತಾ ಇದ್ದಾನೆ ನನಗೆ. ಅವನಿಗೆ ಅದು ನೀಡ್ ಇರಲಿಲ್ಲ, ಅಲ್ಲಿ ನನಗೆ ಬೇಕಾಗಿರಲಿಲ್ಲ. ಹೋಗಿ ಕೇಳಿ ಅವ್ನ ಮುಖದಲ್ಲಿ ಒಂದು ಇದಿರುತ್ತೆ, ಲುಕ್ ತಗೊಳ್ಳಿ. ರಿಯಾಕ್ಷನ್ ಇರುತ್ತೆ, ನನಗಲ್ಲಿ ಅರ್ಥ ಆಗುತ್ತೆ. ಇದನ್ನ ಕೆಲವ್ರಿಗೆ ಹೋಗಿ ನೀನು ಇಷ್ಟೊತ್ತು ಮಾಡ್ತಾಯಿದ್ದು ಸರಿಯಲ್ಲ ಅಂದರೆ ನಮಗೆ ಗೊತ್ತಿಲ್ಲದೆ ಇರೋದ ಅಂತಾರೆ. ಅಲ್ಲಿ ನೀಡಿರೋರ್ಗಷ್ಟೇ ನಾವು ಹೇಳ್ಕೊಡೋಕ್ಕಾಗೋದು. ನೀಡಿ ಇಲ್ಲದೆ ಇರೋರು ನೀವೇನು ಹೇಳ್ಕೊಟ್ರು ಅತ್ತೆ ಮನೆಗೆ ಬಂದೋದಂಗೆ ಹೋಗ್ಬಿಡ್ತಾರೆ ಒಂದೊಂದ್ಸಲಿ. 3 ದಿವಸ ಬಂದರೆ ಇನ್ನು 3 ದಿವಸ ಬರೋದೇ ಇಲ್ಲ. ಯಾಕೆ ಸರ್ ಬಂದಿಲ್ಲ ಅಂದರೆ ಎಲ್ಲೋ ಹೋಗಿದ್ದೆ ಸರ್ ಅಂತ. ಸರಿ ಆಯಿತು ಅಂತ ಮತ್ತೆ ಮಾಡಿಸಿದ್ರೆ ಮತ್ತೆ ಇನ್ನೊಂದು 15 ದಿವಸ ಅದೇ ಕತೆ. ನಿಮಗೆ ಬೇಡದೇ ಇರೋದು ನನಗೇಂತಕ್ಕೆ? ಎಷ್ಟೊಂದು ಜನಕ್ಕೀಗ ಫಿಟ್ನೆಸ್ ಜರ್ನಿನಲ್ಲಿ ಕನ್ಸಿಸ್ಟೆಂಟಾಗಿರೋಕ್ಕೆ ಕಷ್ಟಪಡ್ತಾ ಇದ್ದಾರೆ ಸರ್. ಅಂಥವ್ರಿಗೆ ನೀವೊಂದು ಏನಿಲ್ಲ, ಇವಾಗ 1 ಅವರ್ ವರ್ಕೌಟ್ ಮಾಡ್ತಾಯಿದ್ದೀನಿ ಅಂತಾರೆ, 1 ಅವರ್ ವರ್ಕೌಟ್ ಮಾಡ್ತಾಯಿದ್ದೀನಿ ಅಂತಾರೆ. ಬೇಡ ಬ್ರದರ್, 5 ನಿಮಿಷಕ್ಕೆ ಮಾಡೋದು ಇದೆ, 15 ನಿಮಿಷಕ್ಕೆ ಮಾಡೋದು ಇದೆ. ನಿಮ್ಮ ಟ್ರೈನರ್ನ ಕೇಳಿ. ಇವಾಗ ಒಂದು ಸೆಟ್ಗೆ ಇನ್ನೊಂದು ಸೆಟ್ಗೆ ಒಂದು 3 ನಿಮಿಷ ರೆಸ್ಟ್ ಕೊಡಬೇಡಿ. 10 ಸೆಕೆಂಡ್ ಕೊಟ್ಟರೆ 15 ನಿಮಿಷಕ್ಕಾಗೋ ವರ್ಕೌಟು 7 ನಿಮಿಷಕ್ಕಾಗಿರುತ್ತೆ. ನಿಮ್ಮ ವೆಯ್ಟ್ ಏನಿದೆ, ನೀವೇನು ವೆಯ್ಟ್ಸ್ ಹೊಡಿತಾ ಇದ್ದೀರಾ ಅದನ್ನು ನೋಡ್ಕೊಳ್ಳಿ. ಇದು ಟೆಕ್ನಿಕ್ ನಿಮಗೆ. ಸೊ ದೆರ್ ಆರ್ ಡಿಫ್ರೆಂಟ್ ಮಾಡೆಲ್ಸ್. ಹೌದೌದು, ಅದು ಟ್ರೈನರ್ ಗಂಟೆ ಹೇಳ್ಕೊಡ್ಬೇಕಾಗಿರೋದು. ಅಂತ ತಲೆಗೆ ಹಾಕೋಬೇಡಿ. ಚಿಕ್ಕದಿದೆ ಅಂತ ಇಲ್ಲ, ಸ್ಟಾರ್ಟ್ ತುಂಬ ಇದೆ. ಇವಾಗ ಒಂದು ದಿನಕ್ಕೆ 2 ಬಾಡಿ ಪಾರ್ಟ್ ಮಾಡೋರು ಇರ್ತಾರೆ, 3 ಬಾಡಿ ಪಾರ್ಟ್ ಮಾಡೋರು ಇರ್ತಾರೆ. ಅವ್ರುಗಳಿಗೂ ಅದನ್ನ ಹೇಳೋದು ನಾನು. ನೀವು 2 ಅವರ್ ಮಾಡೋದಿದೆ, ಅರ್ಧ ಅವರ್ ಮಾಡೋದಿದೆ, 20 ನಿಮಿಷ ಮಾಡೋದು ಇದೆ. ಒಂದು ಮಸಲ್ನ 7 ನಿಮಿಷ ಟಾರ್ಗೆಟ್ ಮಾಡ್ತಾರೆ ಅಷ್ಟೇ, 7 ಮಿನಿಟ್ಸ್. ಅಲ್ಲಿಗೆ ಎಷ್ಟೊತ್ತಾಯ್ತು? 15 ನಿಮಿಷ ಆಯಿತು. ನಿನಗೆ ನನಗೆ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಇರೋನಿಗೆ ಒಂದು 15 ನಿಮಿಷ ಸಿಗುತ್ತೆ, ಮಾಡಿ. ಡಯಟನ್ನ ಮ್ಯಾನೇಜ್ ಮಾಡೋಕ್ಕೆ ಏನಾದರೂ ಒಂದು ಮಾತು ಹೇಳಿ ಅವ್ರಿಗೆ ನುಗ್ಗಿಸ್ಬೇಕಂದ್ರೆ ಆದಷ್ಟು ಮನೆ ತಿನ್ನಿ. ಮನೇಲಿ ಏನು ಮಾಡಾಕ್ತಾರೋ ಅದನ್ನು ತಿನ್ನಿ. ಅವ್ರೇನು ಪಾಪ ಜಂಕೆಲ್ಲ ಮಾಡೋಕ್ಕಲ್ಲ. ಆದಷ್ಟು ನೀವು ಮನೆ ತಿಂದರೆ ಒಳ್ಳೆಯದು. ಈ ಮಧ್ಯೆ ಇತ್ತೀಚೆಗೆ ಸೆಲ್ಫ್ ಡೌಟ್ ಶುರು ಆಗ್ಬಿಟ್ಟಿದೆ. ಮತ್ತು ತುಂಬ ದಪ್ಪ ಇರ್ತಾರೆ, ಅಥವಾ ಲೆಟ್ಸ್ ಸೇ ಎಕ್ಸ್ಟ್ರೀಮ್ಸ್ ಇರ್ತಾರೆ. ಸ್ಟಾರ್ಟಿಂಗ್ ಪಾಯಿಂಟ್ ಆಲ್ವೇಸ್ ಇಸ್ ದ ಬಿಗ್ಗೆಸ್ಟ್ ಡೌಟಿಂಗ್ ಪಾಯಿಂಟ್. ಅಯ್ಯೋ ನನ್ನ ಕೈಲಿ ಆಗುತ್ತೋ ಇಲ್ವೋ. ಯೂಶಲಿ ನೀವು ಬಂದಾಗ ಹೆಂಗೆ ಮೋಟಿವೇಟ್ ಮಾಡ್ತೀರಾ ಆ ಥರದವ್ರಿದಾಗ? ಅವ್ರನ್ನ ಹೆಂಗೆ ಹುರಿದು? ಇಲ್ಲ, ನಾನು ಮೋಟಿವೇಟೇ ಮಾಡಲ್ಲ. ನೀನು ಫಿಕ್ಸಾಗಿ ಬಂದರೆ ನನಗೆ ಮೋಟಿವೇಟ್ ಆಗೋದು. ನೀವು ಇವಾಗ ಫಿಕ್ಸ್ಡಾಗೇ ಬರಲಿಲ್ಲ ಅಂದರೆ ನಾನು ಹೆಂಗೆ ಮೋಟಿವೇಟ್ ಮಾಡೋಕ್ಕೆ ಸಾಧ್ಯ? ಇವಾಗ ಕೆಲವ್ರು ಹೇಳ್ತಾರೆ ನನಗೆ 2 ದಿವಸ ಫೋನ್ ಮಾಡು ಅಂತಾರೆ. ಸರಿ ಆಯ್ತು, 2 ದಿವಸ ಫೋನ್ ಮಾಡ್ತೀನಿ. 3ನೇ ದಿವಸ ನೀನು ಬರಲಿಲ್ಲ ಅಂದರೆ ಇವ್ನು ಯಾರ್ದೋ ಬೇರೆಯವ್ರ ಕತೆ ಹೇಳಿ ನಾನು ನಿಮಗೆ ಮೋಟಿವೇಟ್ ಮಾಡೋಕ್ಕಾಗಲ್ಲ. ನೀವು ಫಿಕ್ಸ್ಡಾಗಿ ಬನ್ನಿ. ಮೋಟಿವೇಶನ್ ಅನ್ನೋದನ್ನು ತಲೆಯಿಂದ ತೆಗ್ದಾಕಿ. ಪಾರ್ಟ್ ಆಫ್ ಲೈಫ್ ಹೆಂಗೆ ಅಂದರೆ ನೀವು 25 ದಿನ ಕಾನ್ಸ್ಟೆಂಟಾಗಿ ಮಾಡಿ, ಅದೇ ನಿಮಗೆ ಮೋಟಿವೇಶನ್. ನೀವು ಹಾಕೋ ಬಟ್ಟೆ ಮಿರರ್ ಹೇಳಬೇಕು, ನೋಡೋ ಜನ ಹೇಳಬೇಕು ನಿನ್ನಲ್ಲಿ ಏನೋ ಚೇಂಜ್ ಆಗಿದೆ ಅಂದಾಗ ಅದೇ ನಿಮಗೆ ಮೋಟಿವೇಶನ್. ನಾನಾಗಲಿ ಬೇರೆ ಯಾವುದೋ ಕತೆ ಹೇಳಿಲ್ಲ ನಿಮಗೆ ಮೋಟಿವೇಟ್ ಮಾಡೋಕ್ಕಾಗಲ್ಲ. ನಿಮಗಲ್ಲಿ ನಾನು ಮೋಟಿವೇಶನ್ ತುಂಬಬೇಕು ಅಂದರೆ ನಾನು ಇನ್ನೇನು ಮಾಡೋಕ್ಕೆ ಸಾಧ್ಯ ಇರುತ್ತೆ? ಏನೂ ಮಾಡೋಕ್ಕಾಗಲ್ಲ ಅಲ್ಲಿ. ನೈಸ್. ಎನಿ ಮಿಸ್ಟೇಕ್ಸ್ ದಟ್ ನೀವು ಫಿಟ್ನೆಸ್ ಜರ್ನಿನಲ್ಲಿರೋರಿಗೆ ಅವಾಯ್ಡ್ ಮಾಡಿ ಅಂತ ಹೇಳೋದು? ಅಂದರೆ ಅವಾಯ್ಡ್ ಮಾಡಿ ಅಂದರೆ ಸ್ಮೋಕು, ಡ್ರಿಂಕು. ಇವಾಗ ಮಾತೆತ್ತಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ, ಜಿಮ್ಮಲ್ಲಿ ಹಾರ್ಟ್ ಅಟ್ಯಾಕ್, ಅದ್ರ ಮೇಲೆ ಇಂಜುರಸ್ ಟು ಹೆಲ್ತ್ ಅಂತ ಬರೆದಿದ್ದಾರೆ. ಅದ್ರ ಬಗ್ಗೆ ನೀವು ಮಾತೇ ಆಡಲ್ಲ ಅನುಕೂಲಕ್ಕೆ ತಕ್ಕಂತೆ ಅಲ್ವಾ? ಅದ್ರದ್ದು ಎಷ್ಟು ಎಫೆಕ್ಟ್ ಇದೆ, ಟೊಬ್ಯಾಕೋಯಿಂದ ಎಷ್ಟು ಎಫೆಕ್ಟ್ ಇದೆ. ನೀವು ಬರ್ತೀರಾ ಇಲ್ಲಿ ಪ್ರೋಟೀನ್ ತೊಗೊಳ್ಳೋದು ತಪ್ಪು, ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತಂತೆ, ಜಿಮ್ ಮಾಡ್ತಾಯಿದ್ದಂತೆ. ಅದನ್ನೆಲ್ಲ ಬಿಟ್ಟು ನೀವು ಫಸ್ಟು ಸ್ಮೋಕು, ಡ್ರಿಂಕು, ಟೊಬ್ಯಾಕೋ ಈ ಥರದ್ದೆಲ್ಲ ಬಿಟ್ಬಿಡಿ. ಈ ಪಾನ್ ಪರಾಗ್ ಆ ಥರದ್ದು ಏನಾದರೂ ಆಗ್ತಾಯಿದ್ರೆ ಬಿಟ್ಬಿಡಿ ಅಂತ ಹೇಳ್ಬೋದು. ಅದೊಂದು ಬೇರೆ ರೆಗ್ಯುಲರಾಗಿ ಒಂದು ಅಟ್ಲೀಸ್ಟ್ ಒಂದು 30-40 ಮಿನಿಟ್ಸ್ ವರ್ಕೌಟ್ ಇಟ್ಕೊಳ್ಳಿ. ಇನ್ನೆಡೆ ಯೋಗ ಮಾಡಿ. ಯೋಗ ಮಾಡಿದ್ರು ಒಳ್ಳೆಯದೇ. ಯೋಗ ಮಾಡಿ, ಏನಾದರೂ ಸರಿ ಒಂದು ಆ್ಯಕ್ಟಿವಿಟಿ ಇಟ್ಕೊಳ್ಳಿ. ನೆಕ್ಸ್ಟ್ ಕಮ್ಸ್ ಇವತ್ತಿನ ಡಯಟ್ ಅಂತ ಬಂದಾಗ ಏನೇನೋ ಟ್ರೆಂಡ್ಸ್ಗಳು. ಕೀಟೋ ಡಯಟ್ ಅಂತೆ, ಮತ್ತು ಇಂಟರ್ಮಿಟೆಂಟ್ ಅಂತೆ, ಮೆಡಿಟರೇನಿಯನ್ ಡಯಟ್ ಅಂತೆ. ಸೊ ಡಯಟ್ ಅಂತ ಬಂದಾಗ ನೀವು ಆ್ಯಸ್ ಅ ಫಿಟ್ನೆಸ್ ಕೋಚ್ ಫಾರ್ ದ ಪಾಸ್ಟ್ 20 ನಾವು ಇಯರ್ಸ್ ಫಸ್ಟು ಹಿಂದೂಗಳು ನಮ್ಮ ಇಂಡಿಯನ್ ಜೆನೆಟಿಕ್ಗೆ ಏನಾಗುತ್ತೆ ಆ ಡಯಟ್ ಮಾಡಿ. ಅದನ್ನು ಬಿಟ್ಟು ನಾನು ಯಾವುದೋ ಬೇರೆ ಸರ್ಟಿಫಿಕೇಟ್ ಮಾಡಿದ್ದೀನಿ ಅಂದರೆ ಅದು ವರ್ಕ್ ಆಗೋಲ್ಲ ನಮಗೆ. ಅಲ್ಲಿ ಪೋರ್ಕ್ ತಿಂತಾರೆ, ಬೀಫ್ ತಿಂತಾರೆ ಬ್ರೇಕ್ಫಾಸ್ಟ್ಗೆ.
ಇಲ್ಲಿ ನಾವು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಪೂರಿ ಚಿತ್ರಾನ್ನ ತಿಂತೀವಿ. ಇಲ್ಲಿ ಜೆನೆಟಿಕ್ ಮೇಲೆ ವರ್ಕ್ ಆಗುತ್ತೆ. ಮತ್ತು ಈ ಜನ ಈಗ ಅಲ್ಲಿದು ಅದೇ ನಮ್ಮದೇ ಅಲ್ಲಿ ಯಾರೋ ಅದೇ ಹಿಂಗೆ ಹೇಳಿದ್ನಲ್ಲ, ಇವಾಗ ನಿಮ್ಗೇನಾಗುತ್ತೆ, ವೆಸ್ಟರ್ನ್ ಫಾಸ್ಟಿಂಗ್ ಅಂದರೆ ಉಪವಾಸ. ನಾವು ಇವಾಗೂ ಎಷ್ಟೋ ಈ ವೆಜ್ ಕ್ಯಾಟಗರಿಲಿ ತುಂಬ ಜನ ಉಪವಾಸ ಮಾಡ್ತಾನೆ ಇರ್ತಾರೆ. ಅಮ್ಮ ಇದು ಏಕಾದಶಿ ಆ ದ್ವಾದಶಿ ಥರ ಎಲ್ಲ ಮಾಡ್ತಾನೆ ಇರ್ತಾರೆ. ದೇವ್ರ ಅದಕ್ಕೇನು ಇಲ್ಲ, ಹೆಸರಲ್ಲಿ ಏನೋ ದೇವ್ರಿಗೆ ಅರ್ಕೆ ಇಟ್ಕೊಂಡಾಗ ಮಾಡ್ತಾರೆ. ವಾರದಲ್ಲಿ 2 ದಿನ ಮಾಡೋರಿದ್ದಾರೆ. ಅದು ನಮ್ಮ ಇಂಡಿಯನ್ ಜೆನೆಟಿಕಲ್ಲಿ ಇದೆ ಅದು. ಅದನ್ನೇ ಅವ್ರು ಇವಾಗ ಅದಕ್ಕೊಂದು ಹೆಸರು ಕೊಟ್ಟು ಈ ಥರ ಎಲ್ಲ ಮಾಡ್ತಾ ಇರೋದು. ಹಾಗಾಗಿ ಯು ಆರ್ ಸೇಯಿಂಗ್ ನಿಮ್ಮ ಸುತ್ತಮುತ್ತ ಇರೋ ಡಯಟು ನಿಮ್ಮ ಸುತ್ತಮುತ್ತ ಇರೋ ವಾತಾವರಣಕ್ಕೆ ತಕ್ಕಂತೆ ಮಾಡಿ. ಹೌದು, ಸೊ ಹಾಗಿದ್ರೆ ಡು ಯು ಸಪೋರ್ಟ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್? ಅಂದರೆ ಸಪೋರ್ಟ್ ಮಾಡ್ತೀನಿ, ಬಟ್ ನೋಡ್ಕೊಳ್ಳಿ, ನೀವು ಲಾಂಗ್ ಗ್ಯಾಪ್ ಎಲ್ಲ ಕೊಟ್ಟು ತಿನ್ನೋಕೆ ಹೋಗ್ಬೇಡಿ. ಅಲ್ಲಿ ಫೈಬರು ಇಲ್ಲ ವಾಟ್ರ್ ಇಂಟೇಕು, ಪ್ರೋಟೀನು ಈ ಥರದ್ದೇನ ತಗೊಳ್ಳಿ. ನೋಡ್ಕೊಳ್ಳಿ ನಿಮ್ಮ ಗಟ್ ಹೆಲ್ತು, ಅದೇ ಜೀರ್ಣಕ್ರಿಯೆ ಮೇಲೆ ಡಿಪೆಂಡ್ ಆಗುತ್ತದು. ಜೀರ್ಣಶಕ್ತಿ ಇದೆಯಾ ಇಲ್ವಾ. ಕೆಲವ್ರು ಗ್ಯಾಸ್ ಫಾರ್ಮ್ ಆಗಿಬಿಡುತ್ತೆ, ಮಾಡೋಕ್ಕಾಗಲ್ಲ ಇಂಟರ್ಮಿಟೆಂಟು. ಅದನ್ನೆಲ್ಲ ನೋಡ್ಕೊಳ್ಳಿ. ಸೊ ಫಾರ್ ಪೀಪಲ್ ಹೂ ಹ್ಯಾವ್ ಅಸಿಡಿಟಿ ಇಶ್ಯೂಸ್ ಹಾಂ, ವಿತ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋಕ್ಕಾಗಲ್ಲ ನಾನು ಅನ್ಸುತ್ತೆ. 1 to 9 ಮಾಡ್ತೀನಿ. ಹ್ಞೂ ಸೊ ನೀವು ಹೇಳೋದೀಗ ಮಧ್ಯಾಹ್ನ 1 ಗಂಟೆಯಿಂದ 9 ಗಂಟೆಗೆ ನಾನು ತಿನ್ನೋದಾದ್ರೆ 9 ಗಂಟೆಯಿಂದ ನೆಕ್ಸ್ಟ್ ಡೇ ಮಧ್ಯಾಹ್ನ 1 ಗಂಟೆವರೆಗೂ ಹಾಂ, ಅದೇ ಅದು ಮಧ್ಯದಲ್ಲಿ ತುಂಬ ಲಾಂಗ್ ಆಗುತ್ತೆ. ನೀರು, ಕುಕುಂಬರು, ಫೈಬರ್ ಏನಾದ್ರು ತಿನ್ನಿ, ಫೈಬರ್ ಅಂದ್ರೆ ನಾರಿನಾಂಶ, ಏನಾದ್ರು ಹುರುಳಿಕಾಯಿ ತಿನ್ನಿ. ಹಾಂ, ತಿನ್ಬೋದು. ಬಟ್ ಸ್ವೀಟ್ಸ್ ಎಲ್ಲ ಇರ್ಕೂಡುದು, ಶುಗರ್ ಇರ್ಕೂಡುದು. ಫೈಬರು, ಪ್ರೋಟೀನ್ ಬಿಟ್ಟು ಬೇರೆ ಏನೂ ತಿನ್ನೋಕೊಬಿಡಿ. ಇವಾಗ ಚಿಕನ್ನು ಅಂದರೆ ಬಾಯ್ಲ್ಡ್ ಚಿಕನ್ನು, ಫಿಶ್ಶು, ತವಾ ಫ್ರೈ ಅಂದರೆ ಅದರಲ್ಲೆಲ್ಲ ಏನೂ ಇರೋಲ್ಲ ನಿಮಗೆ. ಆ ಥರದ್ದು ತಿನ್ಬೋದು. ಯಾಕೆಂದರೆ ಇವಾಗ ಹೊಟ್ಟೆ ಹಸಿತೈದೆ ಅಂದ್ಕೊಂಡು ಇವಾಗ ಇನ್ನೊಂದು ಏನಂದರೆ, ನಿಮ್ಗೆ ಇವಾಗ ಎಲ್ಲ ಕಡೆ ಹೋಗಿದ್ದ ಕಡೆ ನಿಮಗೆ ರೆಸ್ಟ್ ರೂಮ್ಸ್ ಇರೋಲ್ಲ. ಹಾಗಾಗಿ ನೀರು ಕುಡಿಯೋದು ಬಿಟ್ಬಿಡ್ತಾರೆ. ಅದನ್ನೆಲ್ಲ ನೋಡ್ಕೊಂಡು ಮಾಡಿ ಅಂತ ಹೇಳೋದು ನಾವು. ಕೀಟೋ ಡಯಟು ಅದು ಹಂಗೆಲ್ಲ ತುಂಬ ಕೊಬ್ಬು ತಿನ್ನೋ ಡಯಟ್ ಎಲ್ಲ ಅದೇನೆ, ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಕೀಟೋ ಎಲ್ಲ ರೆಫರೇ ಮಾಡಲ್ಲ. ಇಂಟರ್ಮಿಟೆಂಟ್ ರೆಫರ್ ಮಾಡ್ಬೋದು ಅಷ್ಟೇ ಹೊರತು ಕೀಟೋ ರೆಫರೇ ಮಾಡಲ್ಲ ನಾನು. ಬಿಕಾಸ್ ಯು ಥಿಂಕ್ ಅವೆಲ್ಲ ಆ ದೇಶಕ್ಕೆ ಸರಿ. ಅದೇ ಅವ್ರವ್ರ ಜೆನೆಟಿಕ್ದು ಅದು. ಅವ್ರವ್ರು ಏನೇನು ಮಾಡ್ಕೋತಾರೋ ಅದನ್ನು ನಾನು ಇಲ್ಲಿ ನಿಮ್ಗೆ ಪಾಪ ರಾಂಗಾಗೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದು ವೇಸ್ಟ್. ಅದು ನನಗೆ ವೇಸ್ಟು. ನಾನು ಅವ್ರಿಗೆ ವೇಸ್ಟ್ ಅಂತ ಹೇಳ್ತಲ್ಲ, ಮಾಡೋರ್ಗೆ ವೇಸ್ಟ್ ಅಂತ ಹೇಳ್ತಲ್ಲ. ನಿಮಗದು ವರ್ಕ್ ಆಗಿದ್ರೆ ಖುಷಿ. ಸೊ ಈ ಮಧ್ಯೆ ಇನ್ನೊಂದು ಕ್ಯಾಟಗರಿ ಇದೆ ಶ್ರೀನಿವಾಸ್ ಸರ್, ಈ ಸ್ಟ್ರೆಂಗ್ತ್ ಟ್ರೈನಿಂಗು ಮತ್ತು ಕಾರ್ಡಿಯೋ. ಈಗ ಒಂದು ಸ್ವಲ್ಪ ಮಸಲ್ ಆ್ಯಂಡ್ ಜಿಮ್ಗೆ ಹೋಗಿರೋ ಎಕ್ಸ್ಪೀರಿಯನ್ಸ್ ಇರೋರಿಗೆ ಗೊತ್ತು. ಈ ಕಾರ್ಡಿಯೋ ಅಂದರೆ ಟ್ರೆಡ್ಮಿಲ್ ಮೇಲೆ ನಡೆಯೋದು, ಡ್ಯಾನ್ಸ್ ಮಾಡೋದು, ಸ್ವಿಮ್ಮಿಂಗ್ ಮಾಡೋದು, ರನ್ನಿಂಗ್ ಮಾಡೋದು. ಅದೇ ಸ್ಟ್ರೆಂಗ್ತ್ ಟ್ರೈನಿಂಗ್ ಅಂತಂದರೆ ಮಸಲ್ ಮೇಲೆ ಕೆಲಸ ಮಾಡೋದು. ಅದು ನಿಮ್ಮ ಬಾಡಿ ವೇಟ್ ಉಪಯೋಗಿಸ್ಕೊಂಡೆ ಐಸೋಮೆಟ್ರಿಕ್ ಆಗಿರ್ಬೋದು, ದಂಬಲ್ಸ್ ಆಗಿರ್ಬೋದು ಮಾಡ್ಬೋದು. ಸೊ ಈಗ ಎಷ್ಟೊಂದು ಜನಕ್ಕೆ ತಪ್ಪು ಕಲ್ಪನೆಗಳು ನಾನು ಕೇಳಿದ್ದೀನಿ. ದಿನಕ್ಕೆ 1 hour ವಾಕಿಂಗ್ ಹೋಗ್ಬಿಡು ಸಾಕು. ಅಂದರೆ ಎಷ್ಟು ಸತಿ ಸ್ಟ್ರೆಂಗ್ತು ಮತ್ತು ಕಾರ್ಡಿಯೋ ಎರಡೂ ಬ್ಯಾಲೆನ್ಸ್ಡ್ ಆಗಿ ಕರ್ಕೊಂಡು ಹೋಗಲ್ಲ. ಒಂದು ರೈಲ್ವೆ ಟ್ರ್ಯಾಕ್ ಪಕ್ಕ ಎರಡು ಟ್ರ್ಯಾಕ್ ಪಕ್ಕಕ್ಕೆ ಹೋಗೋ ಹಾಗೆ. ಸೊ ಇದು ತಪ್ಪು ಕಲ್ಪನೆನಾ? ಇಲ್ಲ, ಏನೂ ಮಾಡಿದೆ ಅಟ್ಲೀಸ್ಟ್ ಅದಾದ್ರೂ ಮಾಡ್ತಾ ಇದ್ದಾನಲ್ಲ, ಖುಷಿ ಪಡಬೇಕಷ್ಟೇ. ಬಟ್ ಟೆಕ್ನಿಕಲಿ ಎರಡೂ ಮಾಡಬೇಕು. ಒಳ್ಳೇದು, ಏನು ತೊಂದರೆ ಇಲ್ಲ. ನೀವೇನು ಮಾಡದೇ ಇರೋದಕ್ಕಿಂತ ಅಟ್ಲೀಸ್ಟ್ 1 hour ಕಾರ್ಡಿಯೋ ಮಾಡ್ತಿದ್ದೇನೆ ಅಂದರೆ ಖುಷಿ ಪಡೋ ವಿಚಾರ. ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ಆ ಆ್ಯಂಗಲಲ್ಲಿ ಅದು. ಬಟ್ ಜನರಲಿ ಟೆಲ್ ಮೀ ಒನ್ ಥಿಂಗ್, ನಮ್ದು ಒಂದು ಆರೋಗ್ಯಕ್ಕೆ ಎರಡೂ ಬೇಕಾ? ಅಲ್ಲ, ಎರಡೂ ಬೇಕಂದರೆ ಅದು ಅವ್ರಿಗೆ ಡಿಸಿಷನ್ ಮಾಡಬೇಕು. ನನಗೆ ಬೇಕಂದರೆ ಮಾಡಲಿ. ಸೊ ಈಗ ಮಸಲ್ ಹೆಚ್ಚು ದೇಹದಲ್ಲಿರೋದ್ರಿಂದ ಫ್ಯಾಟ್ ಜಾಸ್ತಿ ಬರ್ನ್ ಆಗ್ತಾ ಇರುತ್ತೆ. ಇವಾಗ ಏನಾಗುತ್ತೆ, ನೀವು ವರ್ಕೌಟ್ ಮಾಡಿದಾಗ ಅದು ಸ್ವೆಟ್ ಆಗ್ತೀವಿ, ಮತ್ತು ಅದೊಂದು ಅವ್ರಿಗೆ ಖುಷಿ ಕೊಡುತ್ತೆ. ಸೊ ನಾನೇನೋ ಒಂದು ಮಾಡ್ಕೊಂಡು ಬಂದಿದ್ದೀನಪ್ಪ ಅಂತ. ನಿಮಗೆ ವರ್ಕೌಟ್ ಮಾಡಿದಾಗ ಓಲ್ಡ್ ಡೇ ಆ್ಯಕ್ಟಿವ್ ಆಗಿರೋಕ್ಕೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನೀವು ಮಸಲ್ ವರ್ಕೌಟ್ ಮಾಡಿದ್ರು ಖುಷಿನೇ. ಮಸಲು ಇಂಪಾರ್ಟೆಂಟೇ, ಕಾರ್ಡಿಯೋನು ಇಂಪಾರ್ಟೆಂಟೇ, ಎರಡೂ ತುಂಬ ಇಂಪಾರ್ಟೆಂಟೇ. ಇವಾಗ ಎಕ್ಸಾಂಪಲ್ ವಯಸ್ಸಾದವ್ರು ಪಾಪ ಮಾಡೋಕ್ಕಾಗಲ್ಲ, ವಾಕೆ ಮಾಡೋದು. ಇವಾಗ ಹಾಗಂತ ಅದು ರಾಂಗ್ ಅಂತಲ್ಲ. 60+ ಅಲ್ಲೆಲ್ಲ ಇರೋರ್ಗು ಇವತ್ತು ವೆಯ್ಟ್ಸ್ ಎಲ್ಲ ಒಂದು ಸ್ವಲ್ಪ ಮಾಡ್ಬೇಕಂತೆಲ್ಲ ಹೇಳ್ತಾರಲ್ಲ, ನಿಮ್ಮ ಆಲೋಚನೆ ಹೇಗೆ? ಪ್ರಾಬ್ಲಮ್ ಅದೇನಾಗುತ್ತೆ, ಅವ್ರು ಹೆಲ್ತಿ ಆಗಿದ್ರೆ ಏನು ಬೇಕಾದ್ರೂ ಮಾಡಿಸಿ. ಅವ್ರ ಬೋನ್ ಡೆನ್ಸಿಟಿ ಕಡಿಮೆ ಆಗಿದೆಯಾ ಅದೆಲ್ಲ ಅವ್ರು ಡಾಕ್ಟ್ರ್ ಹೇಳಿರ್ತಾರೆ, ಎಕ್ಸ್ಪ್ಲೇನ್ ಮಾಡಿರ್ತಾರೆ ನೀವೇನೇನು ಮಾಡ್ಬೋದು ಅನ್ನೋದು. ಅವ್ರಿಗೆ ಅದೊಂದು, ಮತ್ತು ಅವ್ರಿಗೆ ಅಭ್ಯಾಸ ಇದ್ದರೆ ಮಾಡ್ಕೊಂಡು ಹೋಗ್ಬೋದು, ಏನೂ ತೊಂದರೆ ಇಲ್ಲ. ಹೊಸ್ದಾಗಿ ನೀವೇನು ಟ್ರೈ ಮಾಡೋಕ್ಕೆ ಹೋಗಬೇಡಿ ಅನ್ನೋದು ಅಷ್ಟೇ. ಎನಿ ವರ್ಕೌಟ್ ಮತ್ತು ಮೆಂಟಲ್ ಹೆಲ್ತ್ ತುಂಬಾ ರಿಲೇಟೆಡ್. ನಾವು ಜಿಮ್ಗೆ ಹೋಗಿ ಬಂದರೆ ಒಂದಷ್ಟು ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಅದರಿಂದ ಮೂಡು ಡಿಪೆಂಡ್ಸ್ ಆಗೇ ಆಗುತ್ತೆ. ಇವಾಗ ಹೆಂಗೆ ಅಂದರೆ, ನೀವೆಲ್ಲೋ ಕೆಟ್ಟ ಮೂಡಲ್ಲಿ ಬಂದಿರ್ತೀರ, ವರ್ಕೌಟೇ ಮಾಡಬಾರ್ದು ಇವತ್ತು, ಸುಮ್ಮನೆ ಬೇಜಾರಾಯಿತು ಬಂದೆ ಅಂತ. ಆಗ ಟ್ರೈನರ್ಗಳ ಟೆಕ್ನಿಕ್ ಏನಂದರೆ, ನನ್ನ ಟೆಕ್ನಿಕ್ ಏನಂದರೆ, ನಿನ್ಗೆ ಯಾವ ವರ್ಕೌಟ್ ಖುಷಿ ಕೊಡುತ್ತೆ ಅದನ್ನು ಮಾಡೋದು. ಎಕ್ಸಾಂಪಲ್, ನನಗೆ ಚೆಸ್ಟ್ ಮಾಡೋದು ಇಷ್ಟ ಅಂದರೆ ನಾನು ನಿಮಗೆ ಚೆಸ್ಟ್ ಮಾಡಿಸ್ತೀನಿ ಅವತ್ತು, ಖುಷಿಯಾಗಿ ಮಾಡಿಸ್ತೀರ. ಆಗ ಆ ಮೆಂಟಲ್ನ ನೀವೇನು ಆ ಕಂಡೀಷನಲ್ಲಿ ಬಂದಿರ್ತೀರ ಅದನ್ನು ತೆಗ್ದಾಕ್ಬೋದು.
ಅಯ್ಯೋ ನನಗೆ ಎಷ್ಟೊಂದು ನಮ್ಮನೇಲಿ ಡೇವಿಸ್ ನನ್ನ ಗಂಡ ಅವ್ನು ಫಿಟ್ನೆಸ್ ಅಂತ ಬಂದಾಗ ತುಂಬ ಯೋಚನೆ ಮಾಡಿ ಇವಾಗ ನನ್ನಲ್ಲಿ ಏನೋ ಒಂಚೂರು ಅರ್ಧಂಬರ್ಧ ಇದ್ರೂ ಅವನ್ನೆಲ್ಲ ನೋಡಿನೇ ನಾನು ಕಲಿತು ಮಾಡಿರೋದು. ಅವನಾಗವನೇ 6 ಪ್ಯಾಕು ಮಾಡ್ದ, ಪ್ರಾಪರ್ ಡಯಟ್ ಅದೆಲ್ಲ ಮಾಡಿಕೊಂಡು. ಅವ್ನು ನನಗೆ ಎಷ್ಟೋ ಸತಿ ಹೇಳ್ತಾನೆ, 2 ಬ್ಯಾಕ್ ಟು ಬ್ಯಾಕ್ ಡಬ್ಬಾ ಮೀಲ್ಸ್ ತಿನ್ಬೇಡ. ಈಗ ಏನೋ ಅಂದರೆ ಚಿಕ್ಕ ಚಿಕ್ಕ ವಿಚಾರ, ಹೌ ಟು ಮೇಂಟೈನ್ ಹೆಲ್ತ್ ಅನ್ನೋಕ್ಕೆ. ಎಷ್ಟೋ ಸತಿ ಜಿಮ್ಮಲ್ಲಿ ಆಚೆಗೆ ಹೋಗಿರ್ತೀನಿ, ಅವತ್ತು ಮೂಡಿರಲ್ಲ. ಅವ್ನು ಹೇಳ್ತಾನೆ, ಒಂದು ನಿಮಿಷ ಜಿಮ್ ಒಳಗೆ ಹೋಗ್ಬಿಟ್ಟು ಟ್ರೆಡ್ಮಿಲ್ ಒಂದು 5 ನಿಮಿಷ ನಡಿ ನೀನು, ಅದಾದ್ಮೇಲೆ ನಿನಗೆ ಅನ್ಸತ್ತ ವಾಪಸ್ ಬರೋಕ್ಕೆ ಬಾ. ಟ್ರೆಡ್ಮಿಲ್ ಮಾಡೋದು ಮಾಡಲೇಬೇಕು ಅಂತ ನಿಮ್ಗೆ ಏನು ಇಷ್ಟ ಅದೇ ಸ್ಟಾರ್ಟ್ ಮಾಡಿ. ಈಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದು. ನೀನು ಒಳಗೆ ಹೋಗಿ ಬಾಗಿಲಿಗೆ ಹೋಗ್ಬಿಟ್ಟು ನೀನು ಶೂಸ್ ತೊಗೊಂಡು ವಾಪಸ್ ಬಮ್ಮ ಪರವಾಗಿಲ್ಲ ಅಂತ. ನಾನು 100% ಸತ್ಯ ಅದು. ಅದು ಒಳಗೆ ಬರ್ತಿದ್ದಂಗೆ ಮನಸ್ಸು ಚೇಂಜ್ ಆಗ್ಬಿಡತ್ತಲ್ಲ, ಇಲ್ಲಿವರೆಗೂ ಬಂದಿದ್ದಾನಲ್ಲ ಇರೋದು ಮಾಡೋಣ. ಹೌದು, ಇವಾಗ ಅದನ್ನೇ ಹೇಳ್ತಾ ಇದ್ದೀನಿ. ಇವಾಗ ನೀವು ಒಳಗಡೆ ಬರೋರ್ಗೂ ಅಷ್ಟೇ ನಿಮ್ಮದು, ಅದಾದಮೇಲೆಲ್ಲ ನಮ್ಮದು ತುಂಬ ಟೆಕ್ನಿಕ್ಸ್ ಇರುತ್ತೆ. ಇವಾಗ ನಿಮ್ಗೇನಾಗುತ್ತೆ, ಕೆಲವರು ಲಿಸ್ಟ್ ಕೊಟ್ಬಿಡ್ತಾರೆ, ಈ ವಾರ ಇಂಥದ್ದೇ ಮಾಡ್ಬೇಕು, ನಾವು ಹಂಗಿಲ್ಲ. ನೀವು ಇವತ್ತೇನೋ ಮಾಡಿಸ್ತಾನೆ ಅನ್ಕೊಂಬಂದ್ರೆ ನಾವು ಇನ್ನೇನೋ ಮಾಡಿಸಿರ್ತೀವಿ, ಇನ್ನೇನೋ ಮಾಡಿಸ್ತಾನೆ ಅಂದಾಗ ಇನ್ನೇನೋ ಮಾಡಿಸಿರ್ತೀವಿ. ಅವೆಲ್ಲ ಟ್ರೈನರ್ಸ್ ಟೆಕ್ನಿಕ್ ಅದು. ಆ್ಯಂಡ್ ಈ ಮಧ್ಯ ನಂಗೆ ಗೊತ್ತಿರಲಿಲ್ಲ ನೀವು ಅನಿಲ್ ಮತ್ತು ಉದಯ್ ಅವರು ಅಂತ ಈ ಮಾಸ್ತಿ ಗುಡಿ ಟೈಮಲ್ಲಿ ಪಾಪ ನೀರಲ್ಲಿ ಆಕ್ಸಿಡೆಂಟಿಂದ ಹೋಗ್ಬಿಟ್ರು ಅವರು. ಅವ್ರ ಜಿಮ್ಮಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ನಮ್ಮ ಅನಿಲ್ ಅವ್ರ ಜಿಮ್ ಅದು. ಅವ್ರನ್ನ ಕಂಡು ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ. ಅವರು ನನಗೆ ಏನು ಇಲ್ಲಿವರೆಗೂ ಬಂದಿದ್ದೀನಿ ಅದರಲ್ಲಿ ಅವ್ರದ್ದು ಆ ಜಿಮ್ಮಿಗೆ ಸೇರ್ಕೊಂಡ್ಮೇಲೂ ನನಗೂ ಅದೊಂದು ಅಷ್ಟು ಒಳ್ಳೆಯದಾಗಿದೆ. ನಾನು ಅವ್ರ ಜೊತೆಲಿದ್ದಾಗ ಏನಲ್ಲಿ 3000-4000 ಕೆಲಸ ಮಾಡಿದೆ. ಅದು ಅವ್ರು 2016 ಎಕ್ಸ್ಪೈರ್ ಆಗ್ತಾರೆ. ಅಲ್ಲಿವರೆಗೂ ಆ ಜರ್ನಿನೇ ಬೇರೆ ಇತ್ತು ನನಗೆ. ನನ್ನದೇ ಅದು ಓನ್ ಜಿಮ್ ಮಾಡಬೇಕು ಅಂದ್ಕೊಂಡಿದ್ದನ್ನೆಲ್ಲ ಮರ್ತುಬಿಟ್ಟಿದ್ದೆ ನಾನು. ಯಾಕೆಂದರೆ ಅವ್ರು ನನಗೆ ಹಂಗೆ ಬ್ಯಾಕ್ ಬೋನ್ ಆಗಿದ್ದರು. 2005 ನಮ್ಮ ತಂದೆನ ಕಳ್ಕೊತೀವಿ, ಅವ್ರು ನಮ್ಮ ಬ್ಯಾಕ್ ಬೋನ್ ಆಗಿದ್ದರು. ಸಡನ್ನಾಗಿ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಮತ್ತು ಇಲ್ಲಿ ಇವರು ನನಗೇನೋ ಬ್ಯಾಕ್ ಬೋನ್ ಆಗಿರ್ತಾರೆ ಅಂದಾಗ 2016 ಇವ್ರನ್ನ ಕಳ್ಕೊಬಿಡ್ತೀವಿ. ಹೆಂಗಾಗುತ್ತೆ ಅಂದರೆ ಅದು ನಮಗೆ ಗೊತ್ತಾಗಲ್ಲ. ಅದು ಇದು ನನಗೆ ಹಿಂಗೆ ಇರುತ್ತೆ ಅನ್ನೋದು ಗೊತ್ತಾಗಲ್ಲ. ಯಾವಾಗ ಅಷ್ಟೆಲ್ಲ ಆಗುತ್ತೆ. ಸೊ ಅವಾಗ ನನಗಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಅವ್ರು ಇಲ್ಲದೇ ಇದ್ದಾಗ ಅಲ್ಲಿ ಅವ್ರ ನೆನಪುಗಳೇ ಕಾಡ್ತಾ ಇರುತ್ತೆ. ಅದಾದಮೇಲೆ ನಾನು 1.5 ವರ್ಷ ಕೆಲಸ ಮಾಡಿದೆ ಎಲ್ಲಷ್ಟೇ. ಅದಾದಮೇಲೆ ನಾನು ಓನ್ ಜಿಮ್ ಮಾಡಬೇಕು ಅಂತ ಯಾವಾಗ ನನ್ನ ಫ್ರೆಂಡ್ಗಳು ನನಗೆ ಸಪೋರ್ಟ್ ಮಾಡಿದ್ರು, ಅವ್ರು ದುಡ್ಡು ಕೊಟ್ಟು ನನಗೆ ಸಪೋರ್ಟ್ ಮಾಡಿದ್ರು, ಅದನ್ನೆಲ್ಲ ಮರೆಯೋಕ್ಕಾಗಲ್ಲ. ಸುಶೀಲು, ಸುಧೀಂದ್ರ, ಈ ಥರ ನನಗೆ ಈ ಅಶ್ವಿನ್ ಪ್ರತಿಯೊಬ್ಬರು ನಾನು ಜಿಮ್ ಓಪನ್ ಮಾಡುವಾಗ ನನ್ನ ಹತ್ರ ಇದ್ದಿದ್ದು ತುಂಬ ಕಮ್ಮಿ ದುಡ್ಡು, ಒಂದು 3-4 ಲಕ್ಷ ಇರ್ಬೋದು. ನನಗೆ ಖರ್ಚಾಗಿದ್ದು 30 ಲಕ್ಷ. ನನಗಿವತ್ತು ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ ನಾನು ಅವ್ರು ಯಾರನ್ನೂ ಮರೆಯಲ್ಲ. ಆಮೇಲೆ ನಾನು ದೇವ್ರನ್ನ ಅವಾಗ ಕೇಳ್ಕೊತಾನೆ ಇರ್ತೀನಿ, ಹಳೇದನ್ನು ತೋರಿಸ್ಬಿಡ ದೇವ್ರೆ. ನಾನೇನೋ ದುರಂಕಾರ ಬಿದ್ದರೆ ಅಲ್ಲೇ ತೋರಿಸ್ಬಿಡು, ಅಲ್ಲೇ ತಿದ್ಕೊಳ್ಳೋ ಚಾನ್ಸ್ ಕೊಡು, ಬಟ್ ಹಳೇದನ್ನು ಮಾತ್ರ ಇನ್ನೊಂದ್ಸರಿ ತೋರಿಸ್ಬೇಡ ಅಂತಲೇ ಕೇಳ್ಕೊತೀವಿ. ಯಾಕೆಂದರೆ ನಮ್ಮದು ಕ್ಯಾಂಟೀನ್ ಇದ್ದಾಗ, ನಮ್ಮ ತಂದೆದು ಕ್ಯಾಂಟೀನ್ ಇದ್ದಾಗ ಅಲ್ಲಿ ತಟ್ಟೆ ಲೋಟ ಎಲ್ಲ ನಾವು ತೊಳಿಬೇಕಿತ್ತು. ತಟ್ಟೆ ಲೋಟ ತೊಳೆಯೋಕ್ಕೆ ಬೇಜಾರೇ ಇಲ್ಲ. ಅಲ್ಲಿ ಮೇನ್ ಪ್ರಾಬ್ಲಮ್ ಏನಾಗ್ತಾಯಿತ್ತು ಅಂದರೆ ಹುಡುಗ ಊರಿಗೆ ಹೋಗೋನು, ಊರಿಗೆ ಹೋಗೋದು ಬೇಜಾರಾಗ್ತಾಯಿಲ್ಲ. ಸ್ಕೂಲ್ ರಜಾ ಇದ್ದಾಗ ಹೋಗ್ಬಿಡೋನು. ಆ ರಜಾ ಇದ್ದಾಗೆಲ್ಲ ನಾನು ಅಲ್ಲಿ ತಟ್ಟೆ ಲೋಟ ತೊಳಿಬೇಕಾಗಿತ್ತು. ಅದೊಂದು ಬೇಜಾರಾಗೋದು. ಇದೆಲ್ಲ ಏನಾಗುತ್ತೆ, ನನಗೆ ಅವಾಗ ನಮ್ಮ ತಂದೆ ತೀರ್ಕೊಂಡಾಗ ಯಾರು ನನ್ನ ಜೊತೇಲಿದ್ದರು, ನನಗೆ ಯಾವ್ಯಾವ ಸ್ಟೇಜಲ್ಲಿ ಯಾರಿದ್ರು. ನಮ್ಮ ತಂದೆ ತೀರ್ಕೊಂಡ್ಮೇಲೆ ಏನು 2 ವರ್ಷ ಆದಮೇಲೆ ನನಗೆ ಇನ್ಯಾರು ನನ್ನ ಫ್ರೆಂಡು ರಾಜು ಅಂತ ಕೆಲಸ ಕೊಟ್ಟ, ನಾನು ಯಾರನ್ನೂ ಮರ್ತಿಲ್ಲ. ಇವಾಗ ಏನೇನೋ ಮಾತಾಡ್ಬೋದು, ಅವ್ನಿಗೇನು ಸೆಲೆಬ್ರಿಟಿಗಳ ಜೊತೆ ತಪ್ಪಾಗಿ ತಿಳ್ಕೊಬೇಡಿ. ಪ್ರತಿಯೊಬ್ಬರಿಗೂ ಒಂದು ಗಿಲ್ಟ್ ಅನ್ನೋದು ಕಾಡುತ್ತೆ, ಮರ್ತೋದ್ರೆ. ನಾನು ಮರ್ತಿಲ್ಲ. ಯಾಕಂದರೆ ಈ ಟೈಮ್ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ನಮ್ಮ ಬಂದಿದ್ದು ಸ್ಟೂಡೆಂಟ್ಸ್ ಇರ್ಬೋದು, ಸೆಲೆಬ್ರಿಟಿಗಳಿರ್ಬೋದು, ಕಾಮನ್ ಪೀಪಲ್ಗಳಿರ್ಬೋದು, ಅವರಿಂದನೇ ನಾನು ಇಲ್ಲಿವರೆಗೂ ಆಗಿರೋದು. ಆಮೇಲೆ ನನಗೆ ಗೊತ್ತಿಲ್ಲ, ನಾನು ಇಲ್ಲಿಗೆಲ್ಲ ಬರ್ತೀನಿ ಈ ಟಾರ್ಗೆಟೆಲ್ಲ ಇಟ್ಕೊಂಡು ಕೆಲಸ ಮಾಡಿದವನಲ್ಲ. ಫುಲ್ಫಿಲ್ಡ್ ನಾನು. ಇನ್ನೇನೇ ಕೊಟ್ಟರು ದೇವ್ರ ಬೋನಸ್, ತಲೆ ಬಗ್ಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಖುಷಿ ನಮಗೆ, ಇನ್ನೇನಿಲ್ಲ. ನನಗಿದು ಹಿಂಗೆ ಇನ್ಸ್ಪೈರ್ ಅಂದರೆ ಇನ್ನೊಂದು ಚೂರು ಇನ್ಸ್ಪೈರ್ ಜಾಸ್ತಿ ಆಗಿದೆ ಅಂದರೆ ಪಾನಿಪುರಿ ಕಿಟ್ಟಿ ಸರ್. ಅವರು ಸೆಲೆಬ್ರಿಟಿಗಳು ಟ್ರೈನ್ ಮಾಡೋರು. ಅದೊಂದು ಒಂದು ಆಸೆ ಇತ್ತು. ಸೊ ಕಿಟ್ಟಿ ಸರ್ ನೋಡಿ ನಮ್ಮ ಅನಿಲ್ ಅವ್ರಿಗೆ ತುಂಬ ಪರಿಚಯ ಅವರು. ಸೊ ಹಂಗೆ ಇದು ಜರ್ನಿ ಕಂಟಿನ್ಯೂ ಆಗಿದ್ದು. ಸೊ ಹಾಗಾಗಿ ಈ ಜರ್ನಿ ನಿಮಗೆ ಒಂದಷ್ಟು ಪಾಠಗಳು ಕಲಿಸಿದೆ, ಒಂದಷ್ಟು ಸ್ನೇಹಗಳನ್ನು ಕೊಟ್ಟಿದೆ, ಒಂದಷ್ಟು ಜವಾಬ್ದಾರಿನೂ ಮೆರೆಸಿದೆ. ಸತ್ಯ 100% ಸತ್ಯ.
ಮತ್ತು ಈಗ ಮುಂದೆ ಎಲ್ಲರೂ ಲೈಫಲ್ಲಿ ಗುರು ನೆಕ್ಸ್ಟ್ ಏನು ಅಂತ ಮುಂದಕ್ಕೆ ಹೋಗೋ ಒಂದು ಜರ್ನಿನಲ್ಲಿ ಎಸ್ಪೆಷಲಿ ಇವತ್ತು ನಾವು ಸಿನಿಮಾ ರಂಗಕ್ಕೆ ಭಾಳ ಹತ್ತಿರವಾಗಿದ್ದೀರಾ ನೀವು. ಹೌದು ಸಿನಿಮಾ ರಂಗದವ್ರಿಗೂ ಬೇಕಾಗಿರೋ ಭಾಳ ಇಂಪಾರ್ಟೆಂಟ್ ಕಸುಬದು ಫಿಟ್ನೆಸ್ ಅನ್ನೋದು. ಹೌದು ಹೌದು ಹೆಂಗೆ ಅವರೆಲ್ಲ ಪ್ಯಾನ್ ಇಂಡಿಯಾ ಅಂತೆಲ್ಲ ಹೋಗ್ತಾ ಇದ್ರು, ಈಗ ಫಿಟ್ನೆಸ್ ಅಂತ ಬಂದಾಗ ನಿಮ್ಮದು ಏನಾರು ಆ ಕಡೆ ಇದೆಯಾ, ಬೇರೆ ಬೇರೆ ಭಾಷೆ ನಟರನ್ನ ಇಲ್ಲ ಪಳಗ್ಸೋದು? ನಾನು ಆ್ಯಕ್ಚುಲಿ ನನ್ನ ಇಂಗ್ಲೀಷ್ ಮಾತಾಡೋಕ್ಕಾಗಲ್ಲ ಅಷ್ಟು. ನಾನು ಅರ್ಥ ಮಾಡ್ಕೋಬೋದು ಮತ್ತೆ ಮಾತಾಡೋಕ್ಕಾಗಲ್ಲ. ಹಾಗಾಗಿ ನನಗೇನು ಆಸ್ಟ್ರೇಲಿಯಾ, ದುಬೈ, UK ಇಲ್ಲೆಲ್ಲ ಇದ್ದಾರೆ ನನ್ನ ಆನ್ಲೈನ್ ಸ್ಟೂಡೆಂಟ್ಗಳು, ಅವರೆಲ್ಲ ಕನ್ನಡದವರೇ. ಸೊ ನನಗೆ ಕನ್ನಡದವ್ರು ಅನ್ನೋದು ತುಂಬ ಹೆಮ್ಮೆ ಇದೆ. ನಾನು ಆಲ್ವೇಸ್ ನಾನು ಯಾರೇ ಮೆಸೇಜ್ ಮಾಡಿದ್ರು ನಾನು ಫಸ್ಟ್ ಕ್ವಶನ್ ಕೇಳೋದು, ನಿಮ್ಗೆ ಕನ್ನಡ ಬರುತ್ತಾ? ಯಾರಾದರೂ ಏನೇ ಇಂಗ್ಲೀಷಲ್ಲಿ ಟೆಕ್ಸ್ಟ್ ಮಾಡಿದ್ರು ನಿಮಗೆ ಕನ್ನಡ ಬರುತ್ತಾ, ನಾನು ಕನ್ನಡದವನೇ ಅಂದರೆ ಆವಾಗ ಚರ್ಚೆ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟೇ ನನಗೆ ಗೊತ್ತಿರೋದು. ಇನ್ಯಾವ ಪ್ಯಾನ್ ಇಂಡಿಯಾ ಯಾರನ್ನು ಬೇರೆ ಯಾರನ್ನೂ ಟ್ರೈನ್ ಮಾಡ್ತಾಯಿಲ್ಲ ನಾನು. ಸೊ ಹಾಗಾಗಿ ಬಂದರೆ ಅದು ಫ್ಲೋ ಅಷ್ಟೇ ಜೊತೆಗೆ ಹೋಗ್ತೀರಾ. ಅಷ್ಟೇ. ಸೊ ಈ ಮಧ್ಯೆ ಆನ್ಲೈನ್ ಸ್ಟೂಡೆಂಟ್ಸ್ ಅಂತ ಮಾತಾಡಿದ್ರಲ್ಲ, ಈಗ ಎಷ್ಟೊಂದು ಜನ ನಿಮ್ಮನ್ನು ನೋಡಿ ಕಾಂಟ್ಯಾಕ್ಟ್ ಮಾಡೋರು ಇರ್ಬೋದು. ಅದಕ್ಕೇನು ಶೆಡ್ಯೂಲ್ ಏನಾರು ಇದೆಯಾ? ಆನ್ಲೈನ್ ಹೆಂಗೆ ಸ್ಟೂಡೆಂಟ್ಸನ್ನು ಆಯ್ಕೆ ಇಲ್ಲ ಮಾಡ್ಕೋತಿಲ್ಲ? ನನಗೇನಾಗುತ್ತೆ, ನಮ್ಮ ಜಿಮ್ಗೆ ಹುಡ್ಕೊಂಬಂದ್ರೂ ಪರವಾಗಿಲ್ಲ, ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು ಪರವಾಗಿಲ್ಲ, ನಾನು ರಿಪ್ಲೈ ಮಾಡ್ತೀನಿ. ಬಟ್ ಇಲ್ಲ ಅವ್ರು ಕ್ವಶನ್ ಕೇಳೋದೇನಿರುತ್ತೆ, ನಾನು ಬಂದರೆ ನೀನು ಎಷ್ಟು ದಿವ್ಸಕ್ಕೆ ರೆಡಿ ಮಾಡ್ತೀಯಾ ನೀವು ಅದನ್ನು ಅದನ್ನು ಫಸ್ಟೇ ಕೇಳಂಗಿದ್ರೆ ಮಾತ್ರ ದಯವಿಟ್ಟು ಬರಬೇಡಿ. ಯಾಕೆಂದರೆ ಅದನ್ನು ಹೆಂಗೆ ಮಾಡೋಕ್ಕೆ ಸಾಧ್ಯ? ನಿಮ್ಗೆ ಏನೇ ಎಕ್ಸ್ಪ್ಲನೇಷನ್ ಬೇಕು ಅಂದರೂ ಡೈರೆಕ್ಟ್ ಜಿಮ್ಮಿಗೆ ಬಂದರೆ ಇನ್ನೂ ಒಳ್ಳೆಯದು. ಇಲ್ವಾ ನಿಮಗೆ ಬೇಕಾದ್ರೆ ನಂಬರ್ ಕೊಡ್ತೀನಿ, ಸೊ ನಂಬರ್ ಕೊಟ್ಟು ಅಲ್ಲೇ ಇನ್ಸ್ಟಾಗ್ರಾಮಲ್ಲೇ ನಂಬರ್ ಕೊಡ್ತೀನಿ ಅಂದು ನೀವು ಅಲ್ಲಿ ಕಾಲ್ ಮಾಡಿ ನಿಮ್ಗೆ ಏನು ಡೀಟೇಲ್ ಕೇಳ್ಬೋದು ಕೇಳ್ಕೊಬೋದು. ತುಂಬ ಇಷ್ಟೊಂದು ಸಿನಿಮಾಗಳ ಬಗ್ಗೆ ಮಾತಾಡಿದ್ರಿ ಮಧ್ಯ. ಎಲ್ಲ ಕಡೆ ನಿಮ್ಮನ್ನು ಅನಿಲ್ ಅವರು ಅಷ್ಟು ಹತ್ತಿರವಾಗಿದ್ದರಿಂದಾಗಿ ಒಂದು ಬಾಂಡ್ ಅದನ್ನು ಬೆಳೆಸ್ಕೊಂಡಿದ್ದೀರಾ ಅಂತ. ಅಪ್ಪು ಸರನ್ನು ಮೀಟ್ ಮಾಡಿರ್ತೀರಿ? ನೀವು ಅಪ್ಪು ಸರ್ ಬಗ್ಗೆ ಹೇಳೇಬೇಡಿ, ಓಹೋ, ನಾನು ದೊಡ್ಡ ಫ್ಯಾನ್. ಅಪ್ಪು ಸರ್ನ ಮೀಟ್ ಮಾಡಿ ನಾನು ಡಯಟ್ ಒಂದ್ಸಲಿ ಕೊಟ್ಟು ಬಂದಿದ್ದೆ, ಅದಾದಮೇಲೆ ಹೋಗೋಕ್ಕಾಗಲಿಲ್ಲ ನಾನು. ಅಪ್ಪು ಸರ್ ಅಂದರೆ ಬೇರೆ ಫೀಲೇ ಇದೆ. ಅದು ನಾನು ಅವ್ರ ದೊಡ್ಡ ಫ್ಯಾನ್ ನಾನು. ಒಂದು ಸಲ ಧನಂಜಯ ಅವ್ರ ಜೊತೆ ಮೀಟ್ ಆಗಿದ್ದೆ, ಇನ್ನೊಂದು ಸಲ ಸೂರಿ ಸರ್ ಜೊತೆ ಹೋಗಿ ಮೀಟ್ ಆಗಿದ್ದೆ, ಇನ್ನೊಂದು ಸಲ ನಮ್ಮ ನಿರಂಜನ್ ಅಂತ ಇದ್ದಾನೆ ಫೈಟ್ರು, ಅವರು ಇವಾಗ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾನೆ, ಅವನ್ನ ನೋಡಿ ಕರೆದಿದ್ರು. ಸೊ ಯಾರು ನಿಮ್ಮ ಟ್ರೈನರ್ ಕರಿ ಅಂತ. ನೋಡಿದ್ರೇ ಖುಷಿಯಾಗೋರು. ಅವತ್ತು ನೀವು ಕೇಳಬೇಡಿ ನಮ್ಮ ಖುಷಿ. ಕರೆದು 1/2 hour ಮಾತಾಡಿಸಿ ಡಯಟ್ ಬಗ್ಗೆ ಎಲ್ಲ ಕೇಳಿ ಖುಷಿಯಾಗಿ ಮಾತಾಡಿ ಕಳಿಸಿದ್ರು. ಅದಿನ್ನ ಕಣ್ಣಲ್ಲೇ ಇದೆ. ನಾನು ಹಂಗೂ ಲಾಸ್ಟ್ ಕಂಠೀರವಲ್ಲಿ ನೋಡೋಕೆ ಹೋಗಲಿಲ್ಲ ನಾನು ಅವ್ರನ್ನ. ರೀಸನ್ ಏನಂದರೆ ನನಗೆ ಅವ್ರು ಖುಷಿಯಾಗಿ ನನ್ನ ಹತ್ರ ಮಾತಾಡಿದ್ದೇ ಕಣ್ಣಲ್ಲಿತ್ತು. ನನಗೆ ಅದನ್ನು ನೋಡೋಕ್ಕೆ ಇಷ್ಟ ಇಲ್ಲದೆ ಹೋಗಲಿಲ್ಲ. ಐ ಥಿಂಕ್ ಆ ಫೀಲಿಂಗ್ ತುಂಬ ಜನಕ್ಕಿದೆ. ಹೌದು. ಎಷ್ಟೊಂದು ಜನ ಅಲ್ಲಿ ಅವ್ರನ್ನ ಹಂಗೆ ನೋಡೋಕೆ ಹೋಗಿಲ್ಲ ಹೌದು, ಬಿಕಾಸ್ ಆಫ್ ದ ಇಲ್ಲ ಸೇಮ್ ಫೀಲಿಂಗ್. ಆಗಲ್ಲ, ಅದು ತೊಗೊಳಕ್ಕೆ ಆಗಲ್ಲ. ಅವ್ರನ್ನ ಹೆಂಗೆ ತೊಗೊತೀರಾ? ಬೇರೆ ಹೀರೋಗಳದೆಲ್ಲ ಪಿಕ್ಚರ್ ರಿಲೀಸ್ ಆಗುವಾಗ ಒಂದೊಂದ್ಸಲಿ ಕಣ್ಣಲ್ಲಿ ನೀರು ಬರುತ್ತೆ, ನಮ್ಮನ್ನು ನಿಂತೋಯ್ತಲ್ಲ ಅಂತ. ಏನೂ ಮಾಡೋಕ್ಕಾಗಲ್ಲ. ಕೆಲವುದೆಲ್ಲ ನಾವು ಇರೋ ಜಾಗದಲ್ಲಿ ಅರ್ಥ ಆಗಲ್ಲ. ಇಲ್ಲ ಹೇಳಿದ್ನಲ್ಲ, ಸಡನ್ನಾಗಿ ಹೋಗ್ಬಿಡ್ತಾರೆ. ಶಾಕ್ ಮೇಲೆ ಶಾಕ್. ಆ ಶಾಕ್ ತೊಗೊಂಡು ಏನಾಗಿದೆ ಅಭ್ಯಾಸ ಮಾಡ್ಕೋಬೇಕಷ್ಟೇ ನಾವು ಇವಾಗ. ಮತ್ತು ಕೊನೆಯದಾಗಿ ಎಲ್ಲ ಇವತ್ತಿಂದು ಬ್ರಾಂಚ್ ಜಮಾನ ಎಗರು ಬಿದ್ದರೆ ಆ ಕಡೆ ಕಲ್ಟ್ ಅವರು ಒಂಥರ ಫುಲ್ಲು ಜಿಮ್ ಇದನ್ನೇ ಒಂದು ದೊಡ್ಡ ವೆಬ್ ಥರ ಮಾಡಿಬಿಟ್ಟಿದ್ದಾರೆ. ಹೌದು ಹೌದು. ಸೊ ಇದ್ರ ಮಧ್ಯ ನಿಮ್ಮ ಥರದ ಇಂಡಿವಿಜುವಲ್ ಓನರ್ಸು, ಪ್ಯಾಷನೇಟ್ ಆಗಿರೋ ಟ್ರೈನರ್ಸ್ಗಳು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಾ. ನಿಮ್ಮನ್ನ ಕಲ್ಟ್ ಅಪ್ರೋಚ್ ಮಾಡಿಲ್ವಾ? ಅದನ್ನು ಟೇಕ್ ಓವರ್ ಮಾಡಿಬಿಡ್ತೀವಿ? ಮಾಡಿದ್ರು ನಾನು ಇಲ್ಲ ಅಂದೆ. ಯಾಕಂದ್ರೆ ನಾನು ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ. ಅಷ್ಟು ಜನ ಸಪೋರ್ಟ್ ಮಾಡಿರೋದನ್ನು ನಾನು ಹೆಂಗೆ ಅವ್ರಿಗೆ ಬಿಟ್ಕೊಳ್ಳಿ? ಸೊ ನಾನು ಅಪ್ರೋಚ್ ಮಾಡಿದ್ದನ್ನು ಇಲ್ಲ ಆಗಲ್ಲ ಅಂತೇಳಿ ನಾನು ಅವತ್ತೇ ಬಿಟ್ಬಿಟ್ಟೆ. ಯಾಕೆಂದರೆ ಅಕ್ಕಪಕ್ಕ ಎಲ್ಲ ಕಲ್ಟೇ ಇದೆ. ನಾನು ಹೇಳಿದ್ನಲ್ಲ, ನಿಮಗೆ ಗ್ರೂಪ್ ಕ್ಲಾಸ್ ಅಂತ ಬಂದಾಗ ಅಲ್ಲಿ ಕೇಳೋರೇ ಇಲ್ಲ. ಆಮೇಲೆ ಇವಾಗ ಇನ್ನೊಂದೇನೆಂದರೆ ಎಲ್ಲ ಕಡೆ ಆಕ್ಸೆಸ್ ಮಾಡಿಬಿಟ್ಟಿದ್ದಾರೆ. ಯಾರೋ ಬರ್ತಾರೆ, ವರ್ಕೌಟ್ ಮಾಡ್ಕೊಂಡು ಹೋಗ್ತಾರೆ, ಹೆಂಗೆ ಗೊತ್ತಾಗಲ್ಲ. ಅದು ಕನೆಕ್ಟಿವಿಟಿ ಇರೋಲ್ಲ ನಮಗೆ, ಕನೆಕ್ಟ್ ಆಗ್ಬೇಕು ನಾವು. ಆಮೇಲೆ ಸುಮ್ಮನೆ ಬೇಕಾಬಿಟ್ಟು ಕಮೆಂಟ್ ಮಾಡ್ತಾರೆ, ಸುಮ್ಮನೆ ಹೋಗಿ ರಿವ್ಯೂ ಹಾಕ್ತಾರೆ, ಆಮೇಲೆ ಬಂದು ಟ್ರಯಲ್ ಕ್ಲಾಸ್ ಕೇಳ್ತಾರೆ. ನಂದು ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ನಿಮ್ಗೆ ಹೆಂಗೆ 1 ದಿನ 2 ದಿನಕ್ಕೆ ನಾನು ಪ್ರೂವ್ ಮಾಡ್ಕೊಳ್ಳಿ? ಸಾಧ್ಯನೇ ಇಲ್ಲ. ಅದು ನಾನು ಟ್ರಯಲ್ ಕ್ಲಾಸೇ ಕೊಡಲ್ಲ ಅಂತೀನಿ. ಹಾಗಾಗಿ ಕೆಲವುದೆಲ್ಲ ನಮ್ಮ ನಿಲುವುಗಳು ಅಂತ ಇದೆಯಲ್ಲ, ಅದಕ್ಕೆ ನೀವು ಭಾಳ ಕ್ಲಿಯರ್ ಆಗಿದ್ದೀರಾ ಅನಿಸ್ತಾ ಇದೆ. ಅಂದರೆ ನಂಗೆ ಗೊತ್ತು ನನಗೇನು ಬೇಕಂತ, ಅದಕ್ಕೆ ನನಗೇನು ಕಳ್ಕೊತೀನಿ ಅಂತಲೂ ನನಗೆ ಗೊತ್ತು. ಬಟ್ ನಾನು ಅದ್ರಲ್ಲಿ ನನಗೆ ಸಾಕು. ಹೌದು, ನಾನು ಸಮಾಧಾನವಾಗಿದ್ದೀನಿ. ನನಗೆ ಅದಕ್ಕೆ ಸಮಾಧಾನ ಸಿಕ್ಕಿದೆ. ಫಿಟ್ನೆಸ್ ಇಸೆಂಟ್ ಅನ್ ಎಂಡ್ ರಿಸಲ್ಟ್, ಇಟ್ ಇಸ್ ಅ ಪ್ರಾಸೆಸ್. ಹೌದು, ಒಂದು ನಡೀತಾನೆ ಜರ್ನಿ ಇರುತ್ತೆ, ಥರನೇ ನೀವು ಅದನ್ನು ನಡೀತಾನೆ ಇರುತ್ತೆ. ನೋಡ್ತಾ ಇದ್ದೀರಾ. ಸೊ
ಕೀಪ್ ಗೋಯಿಂಗ್ ಗೌಡ್ರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ಟೈಮ್ ಅಫ್ಕೋರ್ಸ್ ಬರೋ ಎಲ್ರಿಗೂ ಒಂದು ಪುಸ್ತಕ ಎಲ್ಲ ಕೊಡ್ತೀವಿ. ಎಲ್ಲ ಕೇಳಿದೆ, ಇಷ್ಟು ದೇಹನ ಮೇಂಟೈನ್ ಮಾಡೋದ್ರಲ್ಲೇ ತಲೆನೋವಾಗಿರುತ್ತೆ. ಅಂದರೆ ಇಷ್ಟು ಲೇಯರ್ಸ್ ಇದೆಯಲ್ಲ, ಈ ದೇಹದ ಜೊತೆಗೆ ಈ ಸೆಲೆಬ್ರಿಟೀಸ್ಗಳನ್ನು ಮೇಂಟೈನ್ ಹೆಂಗೆ ಮಾಡ್ತೀರಾ ಅಂದರೆ ಎಲ್ಲನೂ ಒಂದು ಹ್ಯಾಂಡಲ್ ಮಾಡೋಕ್ಕೊಂದು ಒಂದು ಇದು ಬೇಕಲ್ವಾ ನಿಮಗೂ? ಇದು ಒಂದೇ ಒಂದು ಸಿಂಪಲ್ ಟಿಪ್ಸ್. ಕೆಲಸ ಮಾತ್ರ ಮಾಡಿ. ಅವ್ರ ಜೊತೆಲಿ ಹೋಗಿ ಕುಡಿಯೋದು, ಅವ್ರ ಜೊತೆಲಿ ಹೋಗಿ ಟ್ರಿಪ್ ಹೋಗೋದು, ಮತ್ತು ಇನ್ನೇನೋ ಮಾಡಿದಾಗ ನಾವು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಫ್ರೆಂಡಾಗಿ ಹೋಗಿರ್ತೀವಲ್ಲಿ ಗುರು ಆಗಿರಬೇಕು. ಅವ್ರು ಏನು ಬರ್ತಾರೆ ಅದು ಕೆಲಸಕ್ಕೆ ನಾವು ಅದಕ್ಕೆ ಬದ್ಧವಾಗಿರಬೇಕು. ಅಲ್ಲಿ ಒಂದು ಚೌಕಟ್ಟು ಹಾಕ್ಕೊಳ್ಳೇಬೇಕು ಅಷ್ಟೇ. ನೀವು ಹಾಕ್ಕೊಳ್ಳಿಲ್ಲ ಅಂದರೆ ನೀವು ಹೇಳ್ದಂಗೆ ಅವ್ರು ಕೇಳಲ್ಲ. ಹೆಂಗೆ ಕೇಳ್ತಾರೆ? ಇವಾಗ ನಾನು ನೀವು ಫ್ರೆಂಡ್ ಆದಮೇಲೆ ನೀವು ನನ್ನ ಮಾತು ಹೇಳಿ ಕೇಳ್ತಾರೆ, ಬಿಡೋ ಇದೊಂದು ಸಲ ತಾನೇ ತಿನ್ಕೊಂಬಿಡ್ತೀನಿ, ಇನ್ನೊಂದು ಸಲ ತಾನೇ. ಆವಾಗ ಅಲ್ಲಿ ಕೆಲಸ ಹಾಳಾಗೋಗುತ್ತೆ. ಸೊ ಕೆಲಸದಲ್ಲಿ ಫ್ರೆಂಡ್ಶಿಪ್ ಮಾಡೋಕ್ಕೆ ಹೋಗ್ಬೇಡಿ. ಕೆಲಸ ಎಲ್ಲ ಆಗಿ ರಿಸಲ್ಟ್ ಸಿಕ್ಕಿದ್ಮೇಲೆ ಫ್ರೆಂಡ್ಶಿಪ್ ಮಾಡಿ. ಸಿಂಪಲ್ ಅದು. ಗೌಡ್ರೆ. ಸೊ ಈಗ 3 ವ್ಯಕ್ತಿನ ನಾಮಿನೇಟ್ ಮಾಡಿ ಯಾರನ್ನು ನಾವು ಶೋನಲ್ಲಿ ಕೂಡಿಸ್ಬೇಕು. ಅವ್ರದ್ದು ಒಂದು ಜರ್ನಿ, ಯಾವ ಕ್ಷೇತ್ರದವರಾದರೂ ಪರವಾಗಿಲ್ಲ, ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ. ಯಾರ್ಯಾರು ಯಾವ ಕ್ಷೇತ್ರದಲ್ಲಾದರೂ ನಿಮ್ಮ ಪ್ರಕಾರ ನಿಮ್ಗೆ ಅನ್ಸಿರುತ್ತೆ, ಆ್ಯಕ್ಟರ್ಸ್ ಆಗಿರಲಿ ಯಾರಾದರೂ ಯಾವುದೇ ಕ್ಷೇತ್ರ. ಸೂರಿ ಸರ್ ಕರ್ಕೊಂಬಂದರೆ ಖುಷಿ ನನಗೆ. ಅಫ್ಕೋರ್ಸ್ ಬರ್ತಾರೆ. ಸೂರಿ ಸರ್ನ ಕರ್ಕೊಂಬನ್ನಿ. ಯಾಕೆಂದರೆ ಅವರು ಒಂಥರ ಲೈಬ್ರರಿ ಥರ. ಅವ್ರ ಹತ್ರ ತುಂಬ ಇದೆ ಕಲ್ತ್ಕೊಳ್ಳೋದು. ಸೊ ಆಡಿಯನ್ಸ್ಗೆ ತುಂಬ ಯೂಸ್ ಆಗುತ್ತೆ ಅದು. ಸರಿ, 100% ಯೂಸ್ ಆಗುತ್ತೆ. ಮತ್ತು ಇನ್ನು ಪೊಲೀಸಿಗೆ ಸಂಬಂಧಪಟ್ಟಂಗೆ ಆ ಥರದ್ದು ಯಾವುದನ್ನ ಕರೆಸಿದ್ರೆ ಇನ್ನೂ ಒಳ್ಳೇದು ಅನಿಸುತ್ತೆ. ಈ IAS KS ಬಂದಿದ್ದಾರೆ, ಬಟ್ ಕಳಿಸ್ತೀವಿ. ಅಂದರೆ ಈ ತುಂಬ ಈ ರವಿಚಂದ್ರಣ್ಣನವರು ಆ ಥರ ಅಣ್ಣಾಮಲೈ ಈ ಚಿರಪರಿಚಿತ ಆಗಿರ್ತಾರಲ್ಲ, ಅವ್ರನ್ನ ಕರೆಸಿದ್ರೆ ಇನ್ನೂ ಒಳ್ಳೇದು ಅನಿಸುತ್ತೆ. ಖಂಡಿತ ಕರ್ಸೋಣ. ಚನ್ನಣ್ಣನವರವ್ರನ್ನ ನಾವು ಬೇರೆ ಒಂದು 4 ವರ್ಷದ ಮುಂಚೆ ಅವಾಗ ರ್ಯಾಪಿಡ್ ರಶ್ಮಿ ಅದರಲ್ಲಿ ಬಂದಿದ್ರು. ಈ ಫಾರ್ಮ್ಯಾಟಿಗೆ ಕರ್ಸೋಣ. ಅವರು ಅಷ್ಟೇ, ಆಮೇಲೆ ಅಣ್ಣಾಮಲೈ ಅವರು ಅಷ್ಟೇ. ತುಂಬ ಒಳ್ಳೇದಾಗುತ್ತೆ. ಅದು ಯೂಸ್ಫುಲ್ ಅದು ಅಲ್ವಾ ಜನಗಳು. ಅವ್ರು ಬೇರೆ ಮಾತಾಡೋದಿರುತ್ತೆ. ಲಾಯರ್ಗಳು ಕರ್ಸೋದು ಚೆನ್ನಾಗಿರುತ್ತೆ. ಅವ್ರದ್ದು ಚರ್ಚೆ ಚೆನ್ನಾಗಿರುತ್ತೆ ನಿಮಗೆ ಅವ್ರಿಗೆ. ಖಂಡಿತ. ಡಿಯರ್ ಶ್ರೀನಿವಾಸ್ ಸರ್, ಲೈಫ್ನ ಕಷ್ಟಗಳನ್ನು ಡಂಬಲ್ ಮಾಡಿ ಮಸಲ್ 360ನ ಬಿಲ್ಡ್ ಮಾಡಿರೋ ನಿಮಗೆ ಥ್ಯಾಂಕ್ ಯು. ಜೀವನವೆಂಬ ಟ್ರೆಡ್ಮಿಲ್ ಒಳ್ಳೆ ಸ್ಪೀಡಲ್ಲಿ ನಿಮ್ಮನ್ನು ಓಡಿಸಲಿ. ರ್ಯಾಪಿಡ್ ರಶ್ಮಿ, ಜಸ್ಟ್ ಕ್ಯೂರಿಯಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈ ಕಡೆ ಮಿರೆಸಿ ಅವ್ರ ಕಡೆಯಿಂದ ಒಂದು ಹ್ಯಾಂಪರ್ ಇದೆ. ಇವರು ಕೋಕೋನಟ್ ಪಾಮ್ ಶುಗರ್ ಅಂತ ಇವ್ರದ್ದು ಹೀರೋ ಪ್ರಾಡಕ್ಟು. ನಂಗೆ ಗೊತ್ತು, ನೀವು ಡಯಟ್ ಎಲ್ಲ ತುಂಬ ಹೆಚ್ಚು ಮಾತಾಡೋದ್ರಿಂದ. ಇಲ್ಲಿ ಲೋ GI ಇದೆ, ಅಂದರೆ ಗ್ಲೈಸಮಿಕ್ ಇಂಡೆಕ್ಸ್ ಕಮ್ಮಿ ಇರೋದ್ರಿಂದ ದಟ್ ಈಸ್ ಅ ಹೀರೋ ಪ್ರಾಡಕ್ಟ್ ಅವ್ರದ್ದು. ಪ್ಲಸ್ ಅರ್ಶಿನ ಕಳಿಸಿದ್ದಾರೆ, ಲ್ಯಾಕಡಾಂಗ್ ಟರ್ಮರಿಕ್ ಪೌಡರ್ ಅಂತೆ. ಇದು ಮೇಘಾಲಯದ ಹೆಣ್ಣು ಫಾರ್ಮರ್ಸ್ಗಳು ಕ್ಯೂರೇಟ್ ಮಾಡಿರೋದು. ಈ ಕಡೆ ಪೆಪ್ಪರ್ ಇದೆ. ಸೊ ದಟ್ಸ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ನಿಮಗೆ ಬೇಕಾಗಿರೋದೇ ಕೊಟ್ಟಿದ್ದೀವಿ. ಒಂದು ತಲೆಗೆ, ಇನ್ನೊಂದು ಬಾಡಿಗೆ, ಇದು ಮನಸ್ಸಿಗೆ, ನಿದ್ದೆಗೆ. ರೀಪೋಸ್ ಮ್ಯೂಸಿಕ್ ಪಿಲ್ಲೋ ಇದು. ಥ್ಯಾಂಕ್ ಯು. ಸೊ ದ್ಯಾಟ್ ವಾಸ್ ನಮ್ಮ ಶ್ರೀನಿವಾಸ್ ಗೌಡ್ರು ಉರುಫ್ 6 ಪ್ಯಾಕ್ ಸೀನು ಆನ್ ಜಸ್ಟ್ ಕ್ಯೂರಿಯಸ್. ಇವತ್ತು ಯೂಶಲಿ ಈ ಥರ ಪ್ಲ್ಯಾಟ್ಫಾರ್ಮ್ಸ್ಗಳೆಲ್ಲ ಆದಾಗ, ಫಿಟ್ನೆಸ್ ಅಂತ ಬಂದಾಗ ಒಂದಷ್ಟು ಟಿಪ್ಸ್ಗಳನ್ನೇ ಜನ ಎದುರು ನೋಡ್ತಾ ಇರ್ತಾರೆ. ಏನು ಮಾಡಬೇಕುಗಿಂತ ಹೆಚ್ಚಾಗಿ ಏನು ಮಾಡಬಾರ್ದು ಅದನ್ನು ಅವರು ಕರೆಕ್ಟಾಗಿ ಒಂದಷ್ಟೆಲ್ಲ ಹೇಳಿದ್ರು. ಮತ್ತು ಎಷ್ಟು ಸಾಧ್ಯನೋ ಕಸ್ಟಮೈಸ್ ಮಾಡ್ಕೊಳ್ಳಿ, ಮತ್ತು ಕೆಲವುದನ್ನು ನಿಮಗೆ ಬೇಕಾ ಅದು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗೋದು ಅಂತ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು. ಈ ಥರದ್ದೆಲ್ಲ ಕೆಲವುದು ಜಿಮ್ಮಲ್ಲೇ ನೀವು ಟ್ರೆಡ್ಮಿಲ್ ಮೇಲೆ ಅಥವಾ ವರ್ಕೌಟ್ ಮಾಡ್ತಾ ನಮ್ಮ ಶೋನ ಕೇಳಿಸ್ಕೊಳ್ತಾ ಇರ್ಬೋದು. ಅಥವಾ ಇದನ್ನು ನೋಡಿ ನಿಮ್ಮ ಲೈಫಲ್ಲಿ ಫಿಟ್ನೆಸ್ಸಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅದರದ್ದು ರೇಷೋ ಹೆಚ್ಚು ಮಾಡ್ಕೋಬೋದು. ಹೇಳಿ ಇವತ್ತಿನ ಈ ಸಂಭಾಷಣೆ ನಿಮ್ಮ ಲೈಫಿಗೆ ಏನು ಮಾಡ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ಟೈಮ್, ಅಫ್ಕೋರ್ಸ್ ಲೈಫಲ್ಲಿ ಏನೇ ಕಳ್ಕೊಂಡ್ರು ಹೇಗೆ ಮನಸ್ಸಿಗೆ ಕುತೂಹಲ ಅದು ಒಂದು ಫೈರು, ದೇಹಕ್ಕೆ ಫಿಟ್ನೆಸ್ ಅನ್ನೋದು ಅದು ಇನ್ನೊಂದು ಫೈರು. ಎರಡನ್ನೂ ಯಾವತ್ತೂ ಬಿಟ್ಕೊಡದೆ ಒಂದು ರೈಲ್ವೆ ಟ್ರ್ಯಾಕ್ ಥರ ನಿಮ್ಮ ಲೈಫ್ ಅದ್ರ ಮೇಲೆ ಆರಾಮಾಗಿ ಹೋಗ್ತಾ ಇರಲಿ ಅಂತ ಹೇಳ್ತಾ ಇವತ್ತಿನ ಜಸ್ಟ್ ಕ್ಯೂರಿಯಸ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಅನದರ್ ವಂಡರ್ಫುಲ್ ಎಪಿಸೋಡ್ ವಿತ್ ನಮ್ಮ ಶ್ರೀನಿವಾಸ್ ಗೌಡ್ರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ಸ್. ಥ್ಯಾಂಕ್ ಯು.